ಕನಕಪುರ. ಬ್ರೌನ್ ಶುಗರ್, ಚರಸ್, ಗಾಂಜಾಗಳಿಗಿಂತಲೂ ಇತ್ತೀಚೆಗೆ ಸಿಂಥೆಟಿಕ್ ಡ್ರಗ್ಸ್ಗಳು ಹೆಚ್ಚು ಅಪಾಯಕಾರಿಯಾಗಿದ್ದು, ಇವುಗಳನ್ನು ಮಾರಾಟ ಮಾಡುವವರು ಕಂಡುಬಂದಲ್ಲಿ ಸ್ಥಳೀಯ ಪೊಲೀಸರಿಗೆ ವಿಚಾರ ಮುಟ್ಟಿಸುವಂತೆ ಬೆಂಗಳೂರು ಮಹಾನಗರ ಟಾಸ್ಕ್ ಫೋರ್ಸ್ನ ಎಸ್ಪಿಯವರಾದ ಯಡಮಾರನಹಳ್ಳಿ ಮುತ್ತುರಾಜ್ ಕರೆ ನೀಡಿದ್ದಾರೆ. ಅವರು ನಗರದ ರೂರಲ್ ಪದವಿ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಒಮ್ಮೆ ಇಂತಹ ಮಾದಕ ವಸ್ತುಗಳಿಗೆ ಶರಣಾದರೆ ಮತ್ತೆ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ಸ್ನೇಹಿತರು ತೆಗೆದುಕೊಳ್ಳುತ್ತಿದ್ದರೆ ಅಥವಾ ಮಾರಾಟ ಮಾಡುವವರು ಕಂಡುಬಂದರೆ ಎಚ್ಚರಿಕೆಯಿಂದ ಇರುವುದರ ಜೊತೆಗೆ ಇದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲು ಪೊಲೀಸರಿಗೆ ಸಹಾಯ ಮಾಡುವಂತೆ ತಿಳಿಸಿದರು. ಕೆಲವರು ಸಹಾಯ ಮಾಡುವ ನೆಪದಲ್ಲಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಿಗೆ ಅವರ ದೇಹದ ಅಂಗಾಂಗಗಳನ್ನು ಮುಟ್ಟಿ ಸ್ಪರ್ಶ ಮಾಡುತ್ತಾರೆ. ಇಂತಹವರ ಬಗ್ಗೆ ಎಚ್ಚರಿಕೆಯನ್ನು ನಿಮ್ಮ ಮನೆಗಳಲ್ಲಿ ವಿದ್ಯಾರ್ಥಿನಿಯರು ಚಿಕ್ಕ ಮಕ್ಕಳಿಗೆ ತಿಳಿಸಿಕೊಡುವಂತೆ ಮಾಹಿತಿ ನೀಡಿದರು. ಹಾಗೆಯೇ ಮೊಬೈಲನ್ನು ಬಹಳ ಹುಷಾರಾಗಿ ಬಳಕೆ ಮಾಡಬೇಕು. ನಿಮಗೆ ಗೊತ್ತಿರದ ಯಾವುದೋ ಒಂದು ಸಾಮಾಜಿಕ ಜಾಲದಲ್ಲಿ ಪ್ರವೇಶ ಮಾಡಿ ಅಪಾಯಕ್ಕೆ ಒಳಗಾಗುತ್ತೀರಿ. ಸಾಕಷ್ಟು ಜನ ಕನಕಪುರ ತಾಲೂಕಿನಲ್ಲೂ ಸಹ ಇಂತಹ ಅಪಾಯಕ್ಕೆ ಒಳಗಾದವರು ಇದ್ದಾರೆ. ಇಂತಹವರ ಹೆಸರನ್ನು ಗೌಪ್ಯವಾಗಿ ಪೊಲೀಸರು ಇಡುತ್ತಾರೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಗುರುವಿಗೆ ವಿಧೇಯರಾಗಿರಬೇಕು. ಯಾರು ಗುರುವಿನ ನಿಂದನೆ ಮಾಡುತ್ತಾರೆ ಅವರು ಜೀವನದಲ್ಲಿ ಯಶಸ್ಸು ಗಳಿಸುವುದನ್ನು ನಾನು ಕಂಡಿಲ್ಲ. ಅಂದಿನ ದ್ರೋಣಾಚಾರ್ಯರಿಂದ ಹಿಡಿದು ಇಂದಿನ ಗುರುಗಳೇ ಆಗಿದ್ದಾರೆ. ಗುರುಗಳು ತನ್ನ ವಿದ್ಯಾರ್ಥಿ ಯಶಸ್ಸು ಗಳಿಸಿದಾಗ ಹೆಚ್ಚು ಸಂತೋಷ ಪಡುತ್ತಾರೆ. ಹಾಗಾಗಿ ನಾವು ಗುರುವಿಗೆ ಗೌರವ ಕೊಡುವುದನ್ನು ಮರೆಯಬಾರದು ಎಂದು ಕಿವಿಮಾತು ಹೇಳಿದರು. ಪ್ರತಿಯೊಬ್ಬರ ಯಶಸ್ಸು ಅವರವರ ಕೈಯಲ್ಲೇ ಇರುತ್ತದೆಯೇ ಹೊರತು ತಂದೆ ತಾಯಿಗಳಾಗಲಿ ಸಮಾಜವಾಗಲಿ ಕಾರಣವಾಗುವುದಿಲ್ಲ. ನಾವು ಜೀವನದಲ್ಲಿ ಮುಂದುವರಿಯಲಾಗದಕ್ಕೆ ಬೇರೆಯೊಬ್ಬರನ್ನು ದೂರುವುದು ಸರಿಯಲ್ಲವೆಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಒಳ್ಳೆಯ ಆಹಾರ, ವ್ಯಾಯಾಮ, ನಿದ್ರೆಯನ್ನು ಮಾಡಿದಾಗ ದೇಹಕ್ಕೆ ಶಕ್ತಿ ಬರುತ್ತದೆ. ಸತತವಾದ ಅಭ್ಯಾಸದಿಂದ ಮನೋಬಲ ಹೆಚ್ಚಾಗುತ್ತದೆ. ಯಾವುದೇ ಜಾತಿ ಧರ್ಮವಾಗಿರಲಿ ಧ್ಯಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಮನೋಬಲದ ಜೊತೆಗೆ ಆತ್ಮಬಲ ಕೂಡ ವೃದ್ಧಿಯಾಗುತ್ತದೆ. ಆಗ ಶೌರ್ಯ ಹೆಚ್ಚಾಗುತ್ತದೆ. ಹಾಗಾಗಿ ಈ 3 ಗುಣಗಳನ್ನು ತಮ್ಮ ಜೀವನದಲ್ಲಿ ಒಂದು ಕ್ರಮವಾಗಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ನಾನು ಸಹ ಒಬ್ಬ ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ಈ 3 ಗುಣಗಳನ್ನು ಅಳವಡಿಸಿಕೊಂಡಿದ್ದರಿಂದ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯವಾಯಿತೆಂದು ತಿಳಿಸಿದರು. ನಾನು ವಿದ್ಯಾಭ್ಯಾಸ ಮಾಡಿದ ದಿನಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಹೆಚ್ಚಾಗಿತ್ತು. ಆದರೆ ನಿಮಗೆ ಮೂಲಭೂತ ಸೌಲಭ್ಯಗಳ ಯಾವುದೇ ಕೊರತೆ ಇಲ್ಲ. ಮತ್ತು ಅವಕಾಶಗಳು ಮೊದಲಿಗಿಂತ ಈಗ ಹೆಚ್ಚಾಗಿ ಅವಕಾಶಗಳಿದ್ದು ಇವುಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. RES ಸಂಸ್ಥೆಯ ಸಂಸ್ಥಾಪಕರಾದ ಎಸ್ ಕರಿಯಪ್ಪನವರ ಮೂಲ ಉದ್ದೇಶ ಜೊತೆಗೆ ಮತ್ತಷ್ಟು ಸಂಸ್ಥೆಯನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುತ್ತಿರುವ ಶ್ರೀಕಂಠೂರವರ ಕಾರ್ಯದಕ್ಷತೆ ಹೆಚ್ಚು ಶ್ಲಾಘನೀಯ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ RES ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ HK ಶ್ರೀಕಂಠು, ಮಂಡ್ಯ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರಾದ ಶಿವಚಿತ್ತಪ್ಪ, ಪದವಿ ಕಾಲೇಜಿನ ಪ್ರಾಂಶುಪಾಲರಾದ MP ಬಾಲಕೃಷ್ಣ, ಉಪಪ್ರಾಂಶುಪಾಲರಾದ ದೇವರಾಜ್, ಕೆಂಪೇಗೌಡ, ಪ್ರಕಾಶ್, ಅಪ್ಪಾಜಿ, ನಿರ್ದೇಶಕರಾದ KB ನಾಗರಾಜು ಉಪಸ್ಥಿತರಿದ್ದರು. ಮುತ್ತುರಾಜು ರವರು IPS ಪೊಲೀಸ್ ಅಧೀಕ್ಷಕರು, ಬೆಂಗಳೂರು ಮಹಾನಗರ ಟಾಸ್ಕ್ ಫೋರ್ಸ್ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ, ವೇದಿಕೆಯ ಪರವಾಗಿ ಹಾಗೂ ಎಲ್ಲಾ ವಿದ್ಯಾರ್ಥಿಗಳ ವತಿಯಿಂದ ಹೂಗುಚ್ಛ ನೀಡುವ ಮೂಲಕ ಗೌರವ ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತೋರ್ವ ಗೌರವಾನ್ವಿತ ಅತಿಥಿಗಳಾದ ಪ್ರೊಫೆಸರ್ ಶಿವಚಿತ್ತಪ್ಪರವರು, ಕುಲಪತಿಗಳು, ಮಂಡ್ಯ ಯೂನಿವರ್ಸಿಟಿ ಮಂಡ್ಯ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳ ವತಿಯಿಂದ ಮೂಲಕ ಸ್ವಾಗತವನ್ನು ಬಯಸುತ್ತೇನೆ. ಆಗಮಿಸಿರುವಂತಹ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಪುಟ್ಟಸ್ವಾಮಿ ಸರ್ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಏನಾಗಿದೆ
ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಬಾಲಕೃಷ್ಣ ಸರ್ ಅವರಿಗೂ ಈ ವೇದಿಕೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಶ್ರೀ ದೇವರಾಜ್ ಸರ್ ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿದ ಸಂಚಾಲಕರಾದ ಶ್ರೀ ಅಪ್ಪಾಜಿ ಸರ್ ಅವರಿಗೂ ಹಾಗೂ ಐಕ್ಯೂಎಸಿ ಸಂಯೋಜಕರಾದ ಎಪಿ ಪ್ರಕಾಶ್ ಸರ್ ಅವರಿಗೂ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಿರಿಯ ಪ್ರಾಧ್ಯಾಪಕರಾದ ಎಂಎಸ್ ಕೆಂಪ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಮೂಡಿ ಬರಲು ಏಳಿಗೆಗಾಗಿ ತಮ್ಮ ಜೀವನವನ್ನೇ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಗ್ರಾಮ ವಿದ್ಯಾ ಪ್ರಚಾರಕ ಸಂಘದ ಗೌರವ ಕೂಡ ಈ ದಿನ ವೇದಿಕೆಯಲ್ಲಿದ್ದಾರೆ. ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶಿವಚಿತ್ತಪ್ಪನವರು ಕೂಡ ವೇದಿಕೆಯಲ್ಲಿದ್ದಾರೆ. ನಿಮ್ಮಲ್ಲಿರುವಂತ ಸುಪ್ತ ಚೈತನ್ಯ, ನಿಮ್ಮಲ್ಲಿರುವಂತ ಆಂತರಿಕ ಪ್ರತಿಭೆ, ಅವುಗಳನ್ನ ವಿಸ್ತಾರಗೊಳಿಸುವಂತಹ ಅವುಗಳ ಚಟುವಟಿಕೆಗೆ ಪೂರಕವಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದೇ ಈ ದಿನದ ಉದ್ಘಾಟನಾ ಸಮಾರಂಭದ ಮುಖ್ಯವಾದ ಉದ್ದೇಶ. ಈಗಾಗಲೇ ಎನ್ಸಿಸಿ ಮತ್ತು ಎನ್ಎಸ್ಎಸ್ ಚಟುವಟಿಕೆಗಳು ಪ್ರಾರಂಭ ಆಗಿವೆ. ಎನ್ಸಿಸಿಯಲ್ಲಿ ಬಹುಶಃ ಒಂದೆರಡು ಶಿಬಿರವನ್ನು ಕೂಡ ನಮ್ಮ ಎನ್ಸಿಸಿ ಕೆಡೆಟ್ ಮುಗಿಸ್ಕೊಂಡು ಬಂದಿದ್ದಾರೆ. ಎನ್ಎಸ್ಎಸ್ ವಿದ್ಯಾರ್ಥಿಗಳು ನಿರಂತರವಾಗಿ ಕಾಲೇಜು ಪ್ರಾರಂಭ ದಿನದಿಂದ ಹಿಡಿದು ಇವತ್ತಿನ ಈ ಸುಂದರವಾದ ವೇದಿಕೆಯ ಸಿದ್ಧತೆವರೆಗೂ ಕೂಡ ಎನ್ಸಿಸಿ ಆಫೀಸರ್ ಜೊತೆಗೂಡಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಕಾಲೇಜುಗಳಲ್ಲಿ ನಡೆಯುವಂತ ಆ ಚಟುವಟಿಕೆಗಳಿಗೆ ನೀವು ವಿದ್ಯಾಭ್ಯಾಸವನ್ನ ಶೈಕ್ಷಣಿಕ ಚಟುವಟಿಕೆಗಳನ್ನ ಪಡೆಯೋದ್ರ ಜೊತೆಗೆ ಇವುಗಳನ್ನ ನಾವು ಶಿಕ್ಷಣೇತರ ಅಂದ್ರೆ ಕಲ್ಚರಲ್ ಆಕ್ಟಿವಿಟೀಸ್ ಅಂತೇಳಿ ಬೇರೆ ಬೇರೆ ನಿಮ್ಮಲ್ಲಿರ್ತಕ್ಕಂಥ ಡಿಬೇಟ್ ಇರ್ಬೋದು, ಚರ್ಚಾ ಪ್ರತಿಭೆ ಇರ್ಬೋದು, ಗಾಯನ ಪ್ರತಿಭೆ ಇರ್ಬೋದು, ಮತ್ತಿತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ವೇದಿಕೆಯ ಮೂಲಕ ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಬಹಳ ಯಶಸ್ವಿಯಾಗಿ ಪರಮ ಪೂಜ್ಯ ಕರಿಯಪ್ಪನವರ ಸ್ಮರಣಾರ್ಥ ನಡೆಯುವಂತ ಚರ್ಚಾಕೂಟ ಇಡೀ ನಾಡಿನಾದ್ಯಂತ ಹೆಸರಾಗಿದೆ. ಅದನ್ನ ಡಿಬೇಟ್ ವಿಂಬಲ್ಡನ್ ಅಂತಾನೆ ಬಹಳ ಸಾರಿ ಕರೀತಾ ಇದ್ವಿ. ಶ್ರೀಯುತ ಮುದ್ರಾ ಸರ್ ಅವರು ವ್ಯಾಸಂಗ ಮಾಡುವಂತ ಅವಧಿಯಲ್ಲಿ ಅವರು ಈ ತರ ಕಾರ್ಯಕ್ರಮಗಳನ್ನ ನೋಡಿರ್ತಾರೆ. ಇನ್ನು ರಾಷ್ಟ್ರಕವಿ ಕುವೆಂಪು ಅವರ ನೆನಪಿನಲ್ಲಿ ಅವರ ಜನ್ಮದಿನೋತ್ಸವದಂದು ಈ ನಾಡಿನ ಯಾವುದೇ ಕಾಲೇಜಿನಲ್ಲೂ ಬಹುಶಃ ಆಗೋದಿಲ್ಲ ಅವರ ರಾಮಾಯಣ ದರ್ಶನಂ ಕಾವ್ಯ ವಾಚನ ಸ್ಪರ್ಧೆಯನ್ನು ಕೂಡ ನಾವು ಏರ್ಪಡಿಸ್ತೀವಿ. ಮತ್ತು ಅದೇ ದಿನ ಶ್ರೇಷ್ಠ ಭಾವಗೀತೆಗಳ ಗಾಯನ ಸ್ಪರ್ಧೆಯನ್ನು ಕೂಡ ಆಯೋಜನೆ ಮಾಡ್ತೀವಿ. ಇದಲ್ಲದೆ ನಮ್ಮ ಕಾಲೇಜಿನಲ್ಲಿ ಇನ್ನೂ 10 ಹಲವು ಸಮಿತಿಗಳನ್ನು ನಮ್ಮ ಪ್ರಾಂಶುಪಾಲರು ಮಾಡಿದ್ದಾರೆ. ಆ ಎಲ್ಲಾ ಸಮಿತಿಗಳು ಕೂಡ ಪರೀಕ್ಷಾ ಸಮಿತಿಯಿಂದ ಹಿಡಿದು, ಹಾಜರಾತಿ ಸಮಿತಿಯಿಂದ ಹಿಡಿದು, ಮಹಿಳಾ ಸಮಿತಿಯಿಂದ ಹಿಡಿದು, ನಿಮ್ಮ ಶಿಸ್ತು ಪಾಲನಾ ಸಮಿತಿ ಅಲ್ಲಿವರೆಗೂ ಕೂಡ ಹಲವಾರು ಸಂಚಾಲಕರುಗಳನ್ನ ಐಕ್ಯೂಎಸಿ ಕಮಿಟಿ ನೇಮಕ ಮಾಡಿದೆ. ಆ ಎಲ್ಲಾ ಸಂಚಾಲಕರು ನಿಮ್ಮ ತರಗತಿಗಳಿಗೆ ಬಂದು ಈಗಾಗಲೇ ಕೆಲವರು ಪರಿಚಯವನ್ನು ಮಾಡಿಕೊಂಡಿದ್ದಾರೆ. ಅವರು ಹೇಳುವಂತ ಎಲ್ಲಾ ಚಟುವಟಿಕೆಗಳಲ್ಲೂ ಭಾಗವಹಿಸಬೇಕು, ನಿಮ್ಮನ್ನ ಹೆಚ್ಚು
ಉತ್ತೇಜನಗೊಳಿಸಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯವಾದಂತ ಉದ್ದೇಶ. ಹಾಗಾಗಿ ಗಣ್ಯರ ಭಾಷಣಗಳು ಮುಂದೆ ಇದೆ. ಅವರು ಕೂಡ ತಮ್ಮ ಮಾತುಗಳಲ್ಲಿ ನಿಮ್ಗೆ ಈ ತರ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ರೆ ಹೇಗೆ ನಿಮ್ಮ ಸಮಗ್ರ ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೇವೆ. ಹಾಗಾಗಿ ನಮ್ಮ ಅಧ್ಯಕ್ಷರಾದಂತ ಶ್ರೀಕಂಠ ಸರ್ ಅವರು ಹಲವಾರು ಯೋಜನೆಗಳನ್ನ, ಕ್ರಿಯಾಶೀಲ ಯೋಜನೆಗಳು ನಿಮ್ಗೋಸ್ಕರ ಹಮ್ಕೋತಾ ಇದ್ದಾರೆ. ವಾಧ್ವಾನಿ, ಅಮೆರಿಕದ ವಾಧ್ವಾನಿ ಸಂಸ್ಥೆಯಿಂದ ಟೀಚರ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ ಹಲವಾರು ಆನ್ಲೈನ್ ಕಾರ್ಯಕ್ರಮಗಳನ್ನ ಮತ್ತೆ ವರ್ಕ್ಶಾಪ್ಗಳನ್ನ ಮಾಡಿಸಿರೋದು. ಹಾಗೆಯೇ ಇನ್ನೂ 10 ಹಲವು ಬೇರೆ ಬೇರೆ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಒತ್ತನ್ನ ನೀಡಬೇಕು ಅಂತ ಹೇಳಿ ಏನೋ ಪರಮ ಪೂಜ್ಯ ಕರಿಯಪ್ಪನವರ ದೂರದೃಷ್ಟಿಯಲ್ಲಿದ್ದಂತ ಆಲೋಚನೆಗಳನ್ನ ಇಂದಿನ ನಮ್ಮ ಅಧ್ಯಕ್ಷರಾದಂತ ಶ್ರೀಕಂಠ ಸರ್ ಅವರು ಒಂದೊಂದಾಗಿ ಈಡೇರಿಸ್ತಾ ಬಂದಿದ್ದಾರೆ. ಜೊತೆಗೆ ನಿಮ್ಮ ಅಂಕಪಟ್ಟಿ ಮಾತ್ರವೇ ನಿಮ್ಮ ಜೀವನವನ್ನ ರೂಪಿಸೋದಿಲ್ಲ, ಅದರ ಬದಲಾಗಿ ಕಂಪ್ಯೂಟರ್ ಎಜುಕೇಶನ್ ಮತ್ತೆ ಆಂಗ್ಲ ಭಾಷಾ ಕೌಶಲ್ಯ ಮತ್ತೆ ಕಮ್ಯುನಿಕೇಶನ್ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಹೊರಮೂಡಿಸ್ಬೇಕು ಅಂತಾನೆ ಸಂಸ್ಥೆ ಅಧ್ಯಕ್ಷರು ನಮಗೆ ಹಲವಾರು ಮಾರ್ಗದರ್ಶನಗಳನ್ನ ನೀಡಿದ್ದಾರೆ. ಮತ್ತು 10 ಹಲವು ಸಂಸ್ಥೆಗಳೊಂದಿಗೆ ನಾವು ಒಡಂಬಡಿಕೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಡಿಯರ್ ಸ್ಟೂಡೆಂಟ್ಸ್, ಈ ವೇದಿಕೆಗಳು ನಿಮ್ಮಲ್ಲಿರ್ತಕ್ಕಂಥ ಒಂದು ನಿಮ್ಮ ಅಂತರಂಗದಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಅಂತಃಶಕ್ತಿ ಅಂತ ಕರಿತೇವೆ, ಅಲ್ಲಿ ಅಡಗಿರುವಂತ ಪ್ರತಿಭೆಗಳನ್ನ ಅರಳಿಸಿಕೊಂಡು ಏನು ಈ ನಮ್ಮ ಪದವಿ ಕಾಲೇಜಿನಲ್ಲಿ ವ್ಯಾಸಂಗದ ಅವಧಿಯಲ್ಲಿ ಇದ್ದೀರಿ, ಆ ವ್ಯಾಸಂಗದ ಅವಧಿಯಲ್ಲಿ ಸಕಲವನ್ನು ಇಲ್ಲಿ ಸಿಗುವಂತ ಎಲ್ಲವನ್ನ ಈ ಕಾರ್ಯಕ್ರಮಗಳ ಮೂಲಕ ಏನೇನೆಲ್ಲ ಸಿಗ್ತವೆ ಆ ಎಲ್ಲ ಕಾರ್ಯಕ್ರಮಗಳನ್ನ ನೀವು ಸದುಪಯೋಗ ಮಾಡಿಕೊಂಡು ಒಂದು ಯಶಸ್ವಿಯಾದಂತ ಮಾರ್ಗದಲ್ಲಿ ಈ ಸಮಾಜದಲ್ಲಿ ನಿಮಗೆ ಯಶಸ್ಸು ಸಿಗಲಿ ಅನ್ನೋದೇ ಈ ಎಲ್ಲ ಚಟುವಟಿಕೆಗಳ ಉದ್ದೇಶ. NCC NSS ಜೊತೆಗೆ ಸ್ಪೋರ್ಟ್ಸ್ ಬಹಳ ಆಕ್ಟಿವ್ ಆಗಿದೆ. ಅದರ ಕನ್ವೀನರು ನಮ್ಮ ಕುಮಾರಸ್ವಾಮಿ ಅವರು ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಇವತ್ತು ರಾಷ್ಟ್ರೀಯ ಕ್ರೀಡಾ ದಿನವೂ ಕೂಡ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಹೆಸರನ್ನ ನೀವೆಲ್ಲ ಕೇಳಿದಿರಿ. ಅವರು ಹಾಕಿ ಮಾಂತ್ರಿಕ ಅಂತಾನೆ ಹೆಸರು ತೆಗೆದುಕೊಂಡಿರೋದು. ಅವರು ಫಸ್ಟ್ ಡ್ಯಾನ್ಸಿಂಗ್ ಅಂತ ಅವ್ರ ಹೆಸರಿದ್ದದ್ದು. ಮಕ್ಕಳಿಗೆ ಒಂದು ನೆನಪಿಟ್ಕೊಳ್ಳಿ, ಡ್ಯಾನ್ಸ್ ಅಂತ ಯಾಕಾದ್ರು ಅಂತಂದ್ರೆ ಅವರಿಗೆ ಹಗಲು ವೇಳೆ ಮಾಡ್ತಿದ್ದಂತ ಶ್ರಮ ಸಾಲಿಲ್ಲ. ಅದಕ್ಕೆ ಚಂದಿರನ ಬೆಳಕಿನಲ್ಲಿ ಅವರು ಹಾಕಿಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇದನ್ನ ನೋಡಿದಂತ ಅವರ ತರಬೇತುದಾರರು ಡ್ಯಾನ್ಸಿಂಗ್ ಅಂತ ಇದ್ದಿದ್ದನ್ನ ಹಿಂದಿಯಲ್ಲಿ ಚಾಂದ್ ಅಂದ್ರೆ ಚಂದ್ರ ಅಂತ, ಚಂದ್ರ ಬೆಳಕಿನಲ್ಲಿ ಪರಿಶ್ರಮ ಪಡ್ತಾ ಇದ್ದದನ್ನು ನೋಡಿ ಅವ್ರ ಹೆಸರನ್ನ ಧ್ಯಾನ್ ಚಂದ್ ಅಂತೇಳಿ ಕರೆ. ಹಾಗಾಗಿ ಈ ದಿನ ರಾಷ್ಟ್ರೀಯ ಕ್ರೀಡೆಯ ದಿನ ಆದ್ರಿಂದ ಧ್ಯಾನ್ ಚಂದ್ ಹೆಸರನ್ನ ನಾವು ನೆನಪಿಟ್ಟುಕೊಳ್ಳುವುದರ ಜೊತೆಗೆ ಚಂದಿರನ ಬೆಳಕಿನಲ್ಲಿ ಅವರು ತರಬೇತಿ ಪಡೀತಾ ಇತ್ತು ಮತ್ತು ಯಶಸ್ಸಿನ ಹುಡುಕಾಟದಲ್ಲಿ ಇದ್ದುದನ್ನ ನೀವೆಲ್ಲ ಮನಸ್ಸಿಗೆ ತೆಗೆದುಕೊಂಡು ಆ ಯಶಸ್ಸಿನ ಹಾದಿಯನ್ನ ನೀವೆಲ್ಲರೂ ಹಿಡಿಯಿರಿ ಮತ್ತು ಆ ದಾರಿಯಲ್ಲಿ ಸಾಗಿರಿ ಅಂತ ಹೇಳ್ತಾ ಈ ದಿನ ನಮ್ಮ ಪ್ರಾಂಶುಪಾಲರಾದಂತ MP ಬಾಲಕೃಷ್ಣ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿತ್ತು. ಅವರ ಅನುಪಸ್ಥಿತಿ ಅಂದ್ರೆ ಇಲ್ಲಿ ಭಾಷಣದ ಅನುಪಸ್ಥಿತಿಯಲ್ಲಿ ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಸಂಸ್ಥೆ ಅಧ್ಯಕ್ಷರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು ಮತ್ತು ಹಿರಿಯ ನಿರ್ದೇಶಕರು ಮತ್ತು ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಚೇರ್ಮನ್ ಆದಂತ ಡಾಕ್ಟರ್ NS ರಾಮಯ್ಯ ಅವರು ಅವರೆಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಪರೋಕ್ಷವಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಏನಿವತ್ತು ಅದ್ಭುತವಾದಂತಹ ಆಡಿಟೋರಿಯಂನಲ್ಲಿ ಕೂತಿದ್ದೀವಿ. ಇದು ನಮ್ಮೆಲ್ಲರ ಕನಸಾಗಿತ್ತು. ಬಹುದಿನಗಳಿಂದ ನಾವು ಈ ತರದೊಂದು ಆಡಿಟೋರಿಯಂ ಅನ್ನ ಕನಸು ಕಾಣ್ತಾನೆ ಇದ್ವಿ. ನಮ್ಮ ಅಧ್ಯಕ್ಷರಾದಂತ ಶ್ರೀಕಂಠ ಸರ್ ಅವರ ಮಾವ ದೊಂತೂರು ಮಾರೇಗೌಡರ ನೆನಪಿನ ಅರ್ಥ ಅವರ ಜಮೀನಿನ ಹಣದಲ್ಲಿ ಬಂದಂತ ಒಂದು ಧನ ಸಹಾಯದಿಂದ ಈ ಒಂದು ಆಡಿಟೋರಿಯಂನಲ್ಲಿ ನಾವೆಲ್ಲ ಕೂತಿದ್ದೀವಿ. ಪ್ರತಿ ಕಾರ್ಯಕ್ರಮದಲ್ಲೂ ದೊಂತೂರು ಮಾರೇಗೌಡರ ಈ ದಾನವನ್ನ, ಅವರ ಈ ಒಂದು ಕೊಡುಗೆಯನ್ನು ನಾವು ನೆನಪಿಸ್ಕೋಬೇಕಾಗ್ತದೆ. ಆ ಕಾರಣದಿಂದ ಆ ಹಿರಿಯರ ಆಶೀರ್ವಾದವನ್ನು ಬೇಳ್ತಾ ಇನ್ನು ಮುಂದಿನ ಕಾರ್ಯಕ್ರಮ ಯಶಸ್ವಿ ಸಾಗಲಿ ಅಂತೇಳಿ ಆಶಿಸ್ತಾ
ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಈ ದೇವರಾಜು ಸರ್ ಅವರಿಗೆ ಧನ್ಯವಾದಗಳು. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಹಣತೆ. ಕುಲಪತಿಗಳು, ಮಂಡ್ಯ ವಿಶ್ವವಿದ್ಯಾಲಯ ಮಂಡ್ಯ, ಶ್ರೀಯುತರು ದಿನಾಂಕ 1/6/1971 ಕೃಷ್ಣಗಿರಿ, ಪಾವಗಡ ಜಿಲ್ಲೆ, ತುಮಕೂರು ಜಿಲ್ಲೆಯಲ್ಲಿ ಜನಿಸಿದರು. ಇವರು ತುಂಬ ರೈತ, ಗ್ರಾಮೀಣ ಬಡ ಕುಟುಂಬದಲ್ಲಿ ತುಂಬ ಹಿಂದುಳಿದಂಥ ಗ್ರಾಮ ಹಾಗೂ ತಾಲೂಕಿನಲ್ಲಿ ಜನಿಸಿದರು. ಶ್ರೀಯುತರು 1996ರಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪಡೆದಿರುತ್ತಾರೆ. 1998ರಲ್ಲಿ ಎಂಫಿಲ್ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪಡೆದಿರುತ್ತಾರೆ. 2006 ಮೈಸೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. 17 ವರ್ಷಗಳ ಕಾಲ ಸಂಶೋಧನಾ ಅನುಭವವಿದ್ದು ಅನೇಕ ಸ್ನಾತಕೋತ್ತರ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ PhD ಪದವಿಯನ್ನ ನೀಡಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಅವರಿಗೆ ಇದೆ. ಆಡಳಿತಾತ್ಮಕವಾಗಿ ಮೈಸೂರು ವಿಶ್ವವಿದ್ಯಾಲಯದ NSS ಕಾರ್ಯಕ್ರಮದ ಅಧಿಕಾರಿಯಾಗಿ ಮತ್ತು ಸ್ನಾತಕೋತ್ತರ ಕೇಂದ್ರದ ನಿರ್ದೇಶಕರಾಗಿ, ಸಂಯೋಜಕರಾಗಿ, ಮೈಸೂರು ವಿಶ್ವವಿದ್ಯಾಲಯದ PhD ಸಂಶೋಧನಾ ಕೇಂದ್ರದಲ್ಲಿ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯ ಯೋಜನಾ ಮಂಡಳಿಯ ಸದಸ್ಯರಾಗಿ, ಮೈಸೂರು ವಿಶ್ವವಿದ್ಯಾಲಯದ ಪರೀಕ್ಷಾ ಅಧ್ಯಯನ ಮಂಡಳಿ ಮತ್ತು ಪರೀಕ್ಷಾ ಮಂಡಳಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸೇವೆಯನ್ನ ಶ್ರೀಯುತರು ಸಲ್ಲಿಸಿರುತ್ತಾರೆ. ಮತ್ತೆ ಇವರು ತುಮಕೂರು ವಿಶ್ವವಿದ್ಯಾಲಯದ ಆಡಳಿತದ ಕುಲಸಚಿವರಾಗಿ, ಮಂಡ್ಯ ವಿಶ್ವವಿದ್ಯಾಲಯದ ಆಡಳಿತದ ಕುಲಸಚಿವರಾಗಿ ಮತ್ತು ಕಾಲೇಜು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 1921ರಲ್ಲಿ ನ್ಯಾಕ್ ಪೀರ್ ಕಮಿಟಿಯ ಅಧ್ಯಕ್ಷರಾಗಿ ಭಾರತದ ವಿವಿಧ ರಾಜ್ಯಗಳ ಕಾಲೇಜುಗಳಿಗೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಉತ್ತಮವಾದಂತ ನ್ಯಾಕ್ ಗ್ರೇಡ್ಗಳನ್ನ ನೀಡಿರುತ್ತಾರೆ. ಇವರಿಗೆ ತಮ್ಮ ಸೇವಾವಧಿಯಲ್ಲಿ ಅನೇಕ ಪ್ರಶಸ್ತಿಗಳು ಬಂದಿವೆ. ಉತ್ತಮ ಸಂಶೋಧನಾ ಲೇಖನ ಪ್ರಶಸ್ತಿ ಸುಮಾರು 10 ಬಾರಿ ಬಂದಿದೆ. ಇವರು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧನಾ ಲೇಖನಗಳನ್ನ ಮಂಡಿಸಿ ಉತ್ತಮವಾದಂತ ಪ್ರಶಸ್ತಿಯನ್ನು ತಾವು ತಮ್ಮ ಸೇವಾವಧಿಯಲ್ಲಿ ಪಡೆದಿದ್ದಾರೆ. ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ 2018ರಲ್ಲಿ ವಾಣಿಜ್ಯ ಶಾಲೆ ಮತ್ತು ಸಂಶೋಧನಾ ಕೇಂದ್ರ ಬೆಂಗಳೂರು ಇವರಿಂದ ಪಡೆದಿದ್ದಾರೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಕಾರ್ಯಾಗಾರಗಳು, ಉಪನ್ಯಾಸ ಕಾರ್ಯಕ್ರಮಗಳು, ಅಂತಾರಾಷ್ಟ್ರೀಯ ಸಮ್ಮೇಳನಗಳನ್ನು ಸಂಘಟಿಸಿ ಸಹಭಾಗಿತ್ವದಲ್ಲಿ ಆಯೋಜಿಸಿದಂತ ಹೆಸರು ಇವರಿಗಿದೆ. ಇವರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ISSN, ISBN, UGC ಕೇರ್ ಲಿಸ್ಟ್ ಮತ್ತೆ ರಿವ್ಯೂ ಪೀಡ್ ಜರ್ನಲ್ ಅಲ್ಲಿ ಅತ್ಯಂತ ಉತ್ತಮವಾದಂತಹ ಸಂಶೋಧನಾ ಲೇಖನಗಳನ್ನ ಪ್ರಕಟಿಸಿರುವಂತಹ ಹೆಸರು ಇವರಿಗಿದೆ. UGC ಪ್ರಾಯೋಜಕತ್ವದ ಮೈನರ್ ಪ್ರಾಜೆಕ್ಟ್, ಮೇಜರ್ ಪ್ರಾಜೆಕ್ಟ್ಗಳಲ್ಲಿ ಸ್ವಸಹಾಯ ಗುಂಪುಗಳು, ಗ್ರಾಮೀಣ ವಿಷಯಗಳು, ಸೂಕ್ಷ್ಮ ಹಣಕಾಸು, ಸಹಕಾರ, ಅರ್ಥಶಾಸ್ತ್ರ ಮೊದಲಾದ ಕ್ಷೇತ್ರಗಳಲ್ಲಿ ತಮ್ಮ ಲೇಖನಗಳನ್ನು ಪ್ರಕಟಿಸಿರುತ್ತಾರೆ. ಇವರು ರಾಜ್ಯದ ವಿವಿಧ ಕಾಲೇಜುಗಳಿಗೆ, ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿ ಸಂಪನ್ಮೂಲ ವ್ಯಕ್ತಿಯಾಗಿ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಇವರು ವಿದೇಶಗಳಿಗೆ ಭೇಟಿ ನೀಡಿದ್ದಾರೆ. ಅದರಲ್ಲಿ ಮಲೇಷಿಯಾದಲ್ಲಿ 2010, ಥೈಲ್ಯಾಂಡ್ 2012, ಶ್ರೀಲಂಕಾ 2013, ಸಿಂಗಾಪುರ್ 2018, ವಿಯೆಟ್ನಾಂ 2024. ಇವರ ನಾಯಕತ್ವದಲ್ಲಿ ನಾನು ಸಹ ವಿಯೆಟ್ನಾಂ ಟಿಯಾನ್ ಜಿಯಾಂಗ್ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಅವರ ನಾಯಕತ್ವದಲ್ಲಿ ನಾನು ಭಾಗವಹಿಸಿ ಮತ್ತು ಲೇಖನಗಳನ್ನು ಮಂಡಿಸಿರುತ್ತೇನೆ. ಇವರು ಸೂಕ್ಷ್ಮ ಅರ್ಥಶಾಸ್ತ್ರ, ಕಾರ್ಮಿಕ ಅರ್ಥಶಾಸ್ತ್ರ ಮತ್ತೆ ಕೈಗಾರಿಕಾ ಅರ್ಥಶಾಸ್ತ್ರ, ಹಣಕಾಸು ಅರ್ಥಶಾಸ್ತ್ರ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಅಭಿವೃದ್ಧಿ ಅರ್ಥಶಾಸ್ತ್ರ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ದಾರಿದೀಪವಾಗಿದ್ದಾರೆ. ಶ್ರೀಯುತರು ಉತ್ತಮ ಪ್ರಾಧ್ಯಾಪಕರು,
ಸಂಶೋಧಕರು, ಆಡಳಿತಗಾರರಾಗಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಉತ್ತಮವಾದಂತಹ ಸೇವೆ ಸಲ್ಲಿಸಿ ತುಂಬಾ ಹೆಸರನ್ನ ಪಡೆದಿರುತ್ತಾರೆ. ಪ್ರಸ್ತುತ ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದು, ಅವರು ಕುಲಪತಿಗಳಾದ ಮೇಲೆ ಇಡೀ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಒಂದು ಹೊಸ ರೂಪವನ್ನು ತಂದುಕೊಟ್ಟಂತಹ ಹೆಗ್ಗಳಿಕೆ ಪ್ರೊಫೆಸರ್ ಶಿವಚಿತ್ತಪ್ಪರವರಿಗೆ ಸಲ್ಲುತ್ತದೆ. ಶ್ರೀಯುತರು ಅತ್ಯಂತ ಉತ್ತಮವಾದಂತಹ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅನೇಕ ವಿದ್ಯಾರ್ಥಿಗಳಿಂದ ಅಚ್ಚುಮೆಚ್ಚಿನ ಪ್ರಾಧ್ಯಾಪಕರು ಮತ್ತು ಅನೇಕ ಶಿಷ್ಯ ಬಳಗವನ್ನ ಅವರು ಹೊಂದಿರುತ್ತಾರೆ. ಆದ್ದರಿಂದ ಇವರ ಒಂದು ಸಾಧನೆ, ಕೀರ್ತಿ, ಗೌರವಕ್ಕೆ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದೆ. ಇವರಿಗೆ UGC, AICT ಮತ್ತೆ ICSSR ಅನೇಕ ಸಂಸ್ಥೆಗಳಲ್ಲಿ ಅನೇಕ ಪ್ರಾಜೆಕ್ಟ್ಗಳನ್ನ ಮಾಡಿರ್ತಕ್ಕಂಥ ಅನುಭವ ಇದೆ. ಶ್ರೀಯುತರು ಅನೇಕ ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶಕ ಪುಸ್ತಕಗಳನ್ನ ಪ್ರಕಟಿಸಿರುತ್ತಾರೆ. ಆದ್ದರಿಂದ ಶ್ರೀಯುತರು ನಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಶ್ರೀಯುತರಿಗೆ ವಂದನೆಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಇವರ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಪ್ರಾಂಶುಪಾಲರಿಗೆ ಎಲ್ಲರಿಗೂ ವಂದನೆಗಳು. ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮರ್ಷಾದಿಲಕ್ಷಿತಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರು ತನ್ನಮಾಮಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ವದಂ ದರ್ಶಿತಂ ಯೋಗಂ ತಸ್ಮೈ ಶ್ರೀ ಪರಮ ಪೂಜ್ಯ ಶ್ರೀ ಕರಿಯಪ್ಪ ಗುರುವೇ ನಮಃ. ಕರಿಯಪ್ಪನವ್ರ ಬಗ್ಗೆ ನನಗೆ ಬಹಳ ಅಪಾರವಾದಂಥ ಗೌರವ ಇದೆ. ಯಾಕೆಂದ್ರೆ ನನ್ನ ಹೆಸರು ಕೆ ಶಿವಚಿತ್ತಪ್ಪ, ನಮ್ಮ ತಾತ ಹೆಸರು ಕೂಡ ಕರಿಯಪ್ಪನೇ. ನಂದು ತುಮಕೂರು ಜಿಲ್ಲೆ ಪಾವಗಡ ಗಡಿಭಾಗ, ಆಂಧ್ರ, ಅರ್ಧ ಆಂಧ್ರ ಅರ್ಧ ಕರ್ನಾಟಕ ನಮ್ಮೂರು. ಇಡೀ ನಮ್ಮ ಸಾಹೇಬರು DK ಶಿವಕುಮಾರ್ ಸಾಹೇಬರು ಪಾವಗಡದಲ್ಲಿ ಇಡೀ ಜಗತ್ತು ನೋಡುವಂಥ ಸೋಲಾರ್ ಪಾರ್ಕನ್ನು ಪ್ರಾರಂಭ ಮಾಡಿದ್ದಾರೆ. ಅಂಥ ಒಂದು ಅತ್ಯಂತ ಹಿಂದುಳಿದ ಪ್ರದೇಶದಿಂದ ನಾನು ಬಂದಿರುವಂಥವನು. ನನಗೂ ಮತ್ತು ನಮ್ಮ ರೂರಲ್ ಕಾಲೇಜಿಗೆ 25 ವರ್ಷಗಳ ನಂಟಿದೆ. ಇಲ್ಲಿ ಶ್ರೀ ಪ್ರೊಫೆಸರ್ ಪುಟ್ಟಸ್ವಾಮಿ ಅಂತ ಸೋಷಿಯಾಲಜಿಲಿ ಒಬ್ಬರಿದ್ದರು, ಅವಳಿಂದ ನಾನು ಇಲ್ಲಿಗೆ ಕಾಲೇಜಿಗೆ ಬರ್ತಾ ಇದ್ದೀನಿ. ಆಮೇಲೆ ನಮ್ಮ ಅಪ್ಪಾಜಿಯವರು ಎಕನಾಮಿಕ್ಸು, ನಾನು ಕೂಡ ಎಕನಾಮಿಕ್ಸು. ಈಗ ಸುಮಾರು ಸಲ ಬಂದು ಅದು ನ್ಯಾಕ್ ಪೀರ್ ಟೀಮು ಇಲ್ಲಿ ಬಂದಾಗ ನಾನು ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಟ್ರೈನಿಂಗ್ ಕೊಟ್ಟೋದು. ಯಾಕೆಂದರೆ ಈಗಾಗಲೇ ನಾನು ದೇಶದಾದ್ಯಂತ ಒಂದು 15 ವಿಸಿಟ್ ಮಾಡಿದ್ದೀನಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು. ಅದು ನ್ಯಾಕ್ ಪೀರ್ ಟೀಮ್ ಚೇರ್ಮನ್ ಆಗಿ ಮತ್ತು ನ್ಯಾಕ್ ಪೀರ್ ಟೀಮ್ ಮೆಂಬರ್ ಕೋಆರ್ಡಿನೇಟರ್ ಆಗಿ ಮಾಡಿದ್ದೀನಿ. ಬಹುಶಃ ಎಲ್ಲವೂ ನಾರ್ತ್ ಈಸ್ಟ್ ಸ್ಟೇಟ್ಸ್ಗೆ ನಾನು ಚೇರ್ಮನ್ ಆಗಿ ಹೋಗಿರುವಂಥದ್ದು. ಅದು ಇನ್ನೇನಲ್ಲಿ ಬಂದು ಇಲ್ಲಿ ನಾನು ಗೈಡ್ ಮಾಡೋಗಿದೆ. ನ್ಯಾಕಲ್ಲಿ B++ ಬಂದಿದೆ. ಮುಂದೆ A ಗ್ರೇಡ್ A+ ಬರಲಿ ನಮ್ಮ ಶ್ರೀಕಂಠರವರ ಅಧ್ಯಕ್ಷತೆಯಲ್ಲಿ ಅಂತ ಆಶಿಸ್ತೇನೆ. ಇದು ಒಂದು. ಎರಡನೇದು ನೋಡಿ, ಇಲ್ಲಿ LKG ಇಂದ PG ತನಕ ಇದೆ. ನಾನು ಬಂದಾಗ ಕಳೆದ 10 ವರ್ಷ ಬಂದಾಗ ಈಗ ಬರೋಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಕಂಡಿವೆ. ಒಂದು ಅತ್ಯುತ್ತಮವಾದಂಥ ಒಂದು ಸಭಾಂಗಣ ಇಲ್ಲಿ ಬಂದಿದೆ. ಆಡಿಟೋರಿಯಮ್ಮು ನಮ್ಮ ಅಗ್ರಿಕಲ್ಚರಲ್ ಕಾಲೇಜೆಲ್ಲ ಬಂದಿದೆ. MCOM ಇದೆ ಮತ್ತು MBA ಇದೆ. ಸರ್ ಹೇಳ್ತಿದ್ರು MCA ಕೂಡ ಬರ್ತಾ ಇದೆ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಈ ಭಾಗದ ವಿದ್ಯಾರ್ಥಿಗಳಿಗೆ ನಿಮಗೆ ಅನುಕೂಲ ಆಗುವಂತೆ ಅವರೊಂದು ರೂರಲ್ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡುವಂತೆ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅದು ವಿಶ್ವವಿದ್ಯಾಲಯ ಮಾಡೋದಷ್ಟು ಸುಲಭದ ಮಾತಲ್ಲ, ಆದರೆ ಸಾಧ್ಯ ಇದೆ, ಎಲ್ಲವೂ ಸಾಧ್ಯ ಇದೆ. ವಿಶ್ವವಿದ್ಯಾಲಯ ಆಗುವಂತ ಎಲ್ಲ ಇಲ್ಲಿ ಇನ್ಫ್ರಾಸ್ಟ್ರಕ್ಚರು, ಎಲ್ಲ ಅವಕಾಶಗಳು ಇಲ್ಲಿ ಇರೋದ್ರಿಂದ ವಿಶ್ವವಿದ್ಯಾಲಯ ಆಗಲಿ ಅಂತೇಳಿ ಆಶಿಸ್ತೇನೆ. ಇಲ್ಲಿ ನಾನು ಬಹಳ ಸಮಯ ತಗೊಳಕ್ ಹೋಗಲ್ಲ. ಇದು ನಿಮ್ಮ ಕಾರ್ಯಕ್ರಮ. ಎಷ್ಟೋ ದಿನ ಕೇಳಿಸ್ಕೊತಾ ಇಲ್ಲ. ಯಾಕೆ ಕೇಳಿಸ್ಕೊತಾ ಇಲ್ಲ ಅಂದ್ರೆ ಈ ವಯಸ್ಸೇ ಹಾಗೆ. ಈ ವಯಸ್ಸು ಅಂತ ಬಂದಾಗ ನಾನು ಹೇಳ್ತೀನಿ, 100 ವಯಸ್ಸು 100 ವರ್ಷ ಯಾರು ಬಾಳೋದಿಲ್ಲ. ಈಗ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಹಳ ಕಡಿಮೆ ಆಗಿದೆ. ಅದು ಹೇಳ್ತೀನಿ. 10ರ ಹಕ್ಕಿ, 20ರ ನಕ್ಕಿ, 30ರ ಮಕ್ಕಿ, 40ರ ನಲಿವು, 50ರ ಅರಿವು, 60ರ ಮರೆವು, 70ರ ಕಾಗೆ, 80ರ ಗುಗೆ, 90ಕ್ಕೆ ಭಾಗಿ, 100 ಕೊತ್ಕೊಂಡು ಹೋಗಿ ಅಂತ ಇದೆ. ನೀವು ಎಲ್ಲಿದ್ದೀರೀಗ? 20. 10ರ ಅಕ್ಕಿ, 10 ವರ್ಷ ಅಕ್ಕಿ ತರ 20 ಅಕ್ಕಿ ಬರೀ ನಗೋದೆ, ನಗೋದು, ಚುಡಾಯಿಸೋದು. ಹಾಗಾಗಿ ನಮ್ಮ ಮಾತು ಕೇಳಿಸ್ಕೊಳ್ಳಲ್ಲ, ಅವನ್ನ ನೋಡ್ತಾ ಇದ್ದೆ. ನಮ್ಮ ಸರ್ ಮಾತಾಡುವಾಗ, ನಮ್ಮ ಅಪ್ಪಾಜಿ ಮಾತಾಡುವಾಗ ನೀವೆಲ್ಲ ಆ ಕಡೆ ಈ ಕಡೆ ಮೊಬೈಲ್ ನೋಡೋದು, ಅದು ನೋಡೋದೆಲ್ಲ ಮಾಡ್ತಿದ್ರಿ. ಅದು ನಿಮ್ ತಪ್ಪಲ್ಲ.
ಆದ್ರೆ ನಿಮ್ಮ ವಯಸ್ಸಿನ ತಪ್ಪು ಹಂಗಂತ ಹೇಳ್ಬಿಟ್ಟು ವಯಸ್ಸಿನ ತಪ್ಪು ಅಂತ ಹೇಳ್ಬಿಟ್ಟು ನೀವು ಹಾಗೆ ಬಿಟ್ಟು ನಗ್ತಾ ಕೂತ್ಕೊಂಡ್ರೆ ಕೇಳಿಸ್ಕೊಳ್ದೆ ಹೋದ್ರೆ ನೀವು ನನ್ನ ರೀತಿ ಅಥವಾ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಇವರೆಲ್ಲರೂ ಇದಾರಲ್ವಾ ಅವ್ರ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಮುತ್ತರಾಜ್ ಅವರು ಇದೇ ಕಾಲೇಜು ವಿದ್ಯಾರ್ಥಿ, ಇವತ್ತು ಅವರು ದೊಡ್ಡ ಪೊಲೀಸ್ ಅಧಿಕಾರಿಯಾಗಿ ನಿಮ್ಮ ಮುಂದೆ ವೇದಿಕೆಯಲ್ಲಿ ಇದ್ದಾರೆ. ಆ ರೀತಿ ನಿಮ್ಮ ಗುರಿಯನ್ನ ನೀವು ಮುಟ್ಟಬೇಕು ಅಂತಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ? ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಫಾರ್ ಎವ್ರಿ ಫೈಲ್ಯೂರ್, ಫಾರ್ ಎವ್ರಿ ಸಕ್ಸಸ್, ಹೂ ಇಸ್ ರೆಸ್ಪಾನ್ಸಿಬಲ್? ಗವರ್ನಮೆಂಟ್? ಆರ್ ಯುವರ್ ಫ್ರೆಂಡ್? ಆರ್ ಯುವರ್ ಪೇರೆಂಟ್? ಹೂ? ಯು ಓನ್ಲಿ ರೆಸ್ಪಾನ್ಸಿಬಲ್. ನಿಮ್ಮ ಎಲ್ಲ ಏಳು ಬೀಳುಗಳಿಗೆ ನೀವೇ ಜವಾಬ್ದಾರಿ ಹೊರತು ಬೇರೆ ಯಾರೂ ಅಲ್ಲ. ಹಾಗಾಗಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನೀವು ನಂತರ ಒಂದು ಕುಲಪತಿಗಳಾಗ್ಬೋದು, ಪೊಲೀಸ್ ಆಫೀಸರ್ ಆಗ್ಬೋದು. ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ 3 ಕಾಲೇಜಿವೆ. ಆ 3 ಕಾಲೇಜಿನ ಪ್ರಾಂಶುಪಾಲರು ಇದೇ ಕಾಲೇಜಿನ ವಿದ್ಯಾರ್ಥಿನಿ ಸ್ವರ್ಣ ಬಿ ಅಂತೇಳಿ. ಆಯ್ತಾ? ಜೋರ ಚಪ್ಪಾಳೆ ಹೊಡೀರಿ. ನೀವು ಹಾಗೆ ಪ್ರಾಂಶುಪಾಲರು ಆಗ್ಬೇಕು. ಮಂಡ್ಯ ಯೂನಿವರ್ಸಿಟಿನಲ್ಲಿ 3 ಕಾಲೇಜು, ಕಾಲೇಜ್ ಆಫ್ ಸೈನ್ಸ್, ಯೂನಿವರ್ಸಿಟಿ ಕಾಲೇಜ್ ಆಫ್ ಆರ್ಟ್ಸ್, ಯೂನಿವರ್ಸಿಟಿ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಆ 3 ಕಾಲೇಜಿಗೂ ಪ್ರಿನ್ಸಿಪಾಲ್ರು ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿನೇ ಸ್ವರ್ಣ ಮೇಡಮ್. ಅಪ್ಪಾಜಿ ಹೋಗಿ ಹೇಳ್ತಾರೆ ನಮ್ಮ ಸ್ಟೂಡೆಂಟ್ ಅಂತ. ಅಪ್ಪಾಜಿ ನಾನು ನೋಡಕ್ ಬರ್ತಾ ಇರ್ತಾರೆ, ಯಾಕಂದ್ರೆ ಮಂಡ್ಯದವರು. ಆಯ್ತಾ? ನಾನು ಮಂಡ್ಯದಲ್ಲಿ ಕೆಲಸ ಮಾಡ್ತೀನಿ, ಅವ್ರು ಇಲ್ಲಿ ಕೆಲಸ ಮಾಡ್ತೀನಿ, ನಾನು ತುಮಕೂರು ಜಿಲ್ಲೆಯವರು. ಅವ್ರು ಯಾವಾಗಲೂ ಬರ್ತಾರೆ ಮಂಡ್ಯಕ್ಕೆ ಬಂದಾಗ. ಆಗ ಮೇಡಮ್ ಓಡ್ ಬಂದು ನಟಿಸ್ತಾರೆ, ಸ್ವರ್ಣ ಮೇಡಮ್ ನಮ್ ಸರ್ ಅಪ್ಪಾಜಿ ಇವರು, ನಾನು ಅಲ್ಲೇ ರೂರಲ್ ಕಾಲೇಜಲ್ಲಿ ಓದಿದ್ದು ಸರ್ ಅಂತ. ಅದಕ್ಕೆ ನೋಡಿ, ಗುರುಗಳಿಗೆ ಇರುವಂತ ಗೌರವ ಬಹುಮಟ್ಟಿಗೆ ಯಾವ ವೃತ್ತಿಗೂ ಇಲ್ವೇನು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಎಲ್ಲವನ್ನೂ ಸೃಷ್ಟಿ ಮಾಡ್ತಕ್ಕಂಥದ್ದೇ ಗುರುಗಳು. ಅದಕ್ಕೆ ಹೇಳುವಂಥದ್ದು, ಗುರುವೆಂಬ ಶ್ರೀಮಂತನಿಹನು ಪರಬ್ರಹ್ಮ ತಾನೆಯಾಗಿಹನು ನರರ ಮಾನ್ಯವರಿದನ್ನರಿಯದೆ ಘೋರ ನರಕಕ್ಕೆ ಈಡಾಗಿ ಕೆಡುವರು ಅಂತ. ನೋಡ್ದು ಹೆಂಗಿದೆ ಗುರು ಅನ್ನೋದು. ಗುರುವು ಅಂತ ಸಂಸ್ಕೃತ, ನಾನು ಅರ್ಥಶಾಸ್ತ್ರದನಾಗಿರೋದ್ರಿಂದ ಸ್ವಲ್ಪ ನನಗೆ ಆಧ್ಯಾತ್ಮ ಮತ್ತು ಈ ಸಾಂಸ್ಕೃತಿಕ ವಿಷಯಗಳ ಬಗ್ಗೆ ಕಟ್ಟಿಲ್ಲ ಅಂದಿದ್ರೆ, ಸಂಸ್ಥೆ ಕಟ್ಟಿರ್ಲಿಲ್ಲ ಅಂದ್ರೆ ಈಗ ಎಷ್ಟೋ ಕಾಲೇಜ್ಗಳು ಬಂದಿದೆ ಇಲ್ಲಿ ಕನಕಪುರಕ್ಕೆ. ಆ ಹಿಂದೆ ನಮ್ಮ ಕನಕಪುರ ತಾಲೂಕಿನ ಜನಗಳು ತುಂಬಾ ಜನ ವಿದ್ಯಾಭ್ಯಾಸದಿಂದ ವಂಚಿತರಾಗ್ಬಿಡ್ತಾ ಇದ್ರು. ನಾವು ಕೂಡ ಆಗ್ಬಿಡ್ತಾ ಇದ್ವಿ. PUCಗೆ ಅವಾಗ ಯಾವುದೂ ಕಾಲೇಜ್ ಇರಲಿಲ್ಲ ಇಲ್ಲಿ. ಆ ಥರ ಪೂಜಾರಿಗೆ ಮೊಟ್ಟ ಮೊದಲಿಗೆ ನಮಸ್ಕಾರ ಮಾಡ್ತೀನಿ. ಅದೇ ರೀತಿ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ HK ಶ್ರೀಕಂಠರವರೇ, ನಾವು ಶ್ರೀಕಂಠಣ್ಣ ಅಂತ ಕರಿತೀವಿ. ನಾವು ಅವ್ರ ಊರ ಹೆಸರು ಸೇರಿಸಿ ನಾವು ಕರಿತಾ ಇದ್ದೀವಿ. ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಶಿವ ಚಿತ್ತಪ್ಪ ವೈಸ್ ಚಾನ್ಸಲರ್ ಮಂಡ್ಯ ಯೂನಿವರ್ಸಿಟಿ ಅವರೇ, ಹಾಗೆ KB ನಾಗರಾಜ್ರವರೇ, ಮತ್ತು ಪ್ರಾಂಶುಪಾಲರಾದ MP ಬಾಲಕೃಷ್ಣ ಅವರೇ. MP ಬಾಲಕೃಷ್ಣ ಅವರು ನಮಗೆ ಗುರುಗಳಿದ್ರು, ಫಿಸಿಕ್ಸ್ ತಗೊಳ್ತಾ ಇದ್ದಾರೆ ನಮಗೆ. ಅವರು ನಮ್ಮ ಅಕ್ಕನೇ ಮದುವೆ ಆಗಿದ್ದಾರೆ. ಅವರು ನಮ್ಮ ದೊಡ್ಡಪ್ಪನ ಮಗಳೇ. ಆದರೂ ಅವಾಗ ನಮಗೆ ಫಿಸಿಕ್ಸ್ ಬಂದು ಮಾಡ್ತಾ ಇದ್ರು. ಅವಾಗ ನಾವು ಇಲ್ಲದವ್ರಿಗೆ ವರ್ಷನಲ್ಲಿ ಭಾವ ಅಂತ ಕರಿಬೇಕು, ಬಟ್ ಅವ್ರಿಗೆ ನಾವು ಈಗ ಸರ್ ಅಂತಲೇ ಕರೆಯೋದು, ಸರ್ ಅಂತ ಮಾತಾಡ್ತಾ ಇದ್ವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕೆಂಪೇಗೌಡರು ಇಲ್ಲೇ ಇದ್ದಾರೆ. ನಮ್ಮ ಗುರುಗಳು ಬಾಟ್ನಿ ತಗೊಳ್ತಾ ಇದ್ರು, ಬಾಟ್ನಿ ಸಬ್ಜೆಕ್ಟ್ ಮಾಡ್ತಾಯಿದ್ರು. ಈ ವೇದಿಕೆ ಮೇಲೆ ಮತ್ತು ಉಪಸ್ಥಿತರಿರುವಂತಹ ಶ್ರೀ ದೇವರಾಜರವರೇ, HP ಅಪ್ಪಾಜಿ ಅವರೇ, AP ಪ್ರಕಾಶ್ ಅವರೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ. ವೇದಿಕೆ ಮುಂಭಾಗನೂ ಕೂಡ ನನ್ನ ಫ್ರೆಂಡ್ಸು ಇದ್ದಾರೆ ಸುಮಾರು ಜನ. ಮುಂಚೂಡಯ್ಯ ಅಂತ ಅವರು ಹೆಡ್ ಮಾಸ್ಟರ್ ಇದ್ದಾರೆ. ಸಿದ್ದರಾಜ್ ಅಂದ್ಬಿಟ್ಟು ನಾವು ಓದಿರೋ ಕೃಷ್ಣನ್ ಜೊತೆ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿದ್ದಾರೆ. ಅವರು ಎಲ್ಲ ಇದೇ ಕಾಲೇಜಲ್ಲಿ ಎಲ್ಲ ಕ್ಲಾಸ್ಮೇಟ್ಸ್ ನಾವೆಲ್ಲ. ಮತ್ತು ಸಿದ್ಲಿಂಗ ಅಂತ ಆಚಾರ್ಯ ಅವರು ಬಂದಿದ್ದಾರೆ. ಮತ್ತು ಇನ್ನೂ ನಮ್ಮ ಫ್ರೆಂಡ್ಸ್ ನಂದೀಶ್ ಅಂತ ಸುಮಾರು ಜನ ಬಂದಿದ್ದಾರೆ. ಎಲ್ಲ ಬಂದು ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ, ಇದೇ ಕಾಲೇಜಲ್ಲಿ ಓದಿದ್ದು ನಾವೆಲ್ಲ. ಈ ದಿನ ನಾನು ಎಷ್ಟೋ ದೊಡ್ಡ ಕಾರ್ಯಕ್ರಮಗಳು ಕರೆದಿದ್ದಾರೆ. ನಾನು ಇವಾಗ ಮೈಸೂರು DCP ಆರ್ಡರ್ ಆಗಿ 3 ವರ್ಷ ಇದ್ದೆ ನಾನು. ಅಲ್ಲಿ ಎಂಥ ದೊಡ್ಡ ಕಾರ್ಯಕ್ರಮಗಳು ಕರೀತಾ ಇದ್ರು. ಮತ್ತು ಮೈಸೂರು ದಸರಾದಲ್ಲಿ ಯಾರು DCP ಆರ್ಡರ್ ಇರ್ತಾರೆ ಅವರ ಪ್ರೊಸೆಷನ್ ಕಮಿಟಿ ಚೇರ್ಮನ್ ಕೂಡ. ದಸರಾ ಮೆರವಣಿಗೆ ಅಧ್ಯಕ್ಷರೇನೆ DCP ಆರ್ಡರ್ ಇರ್ತಾರೆ. ದೊಡ್ಡ ಇವೆಂಟ್, ಬಿಗ್ಗೆಸ್ಟ್ ಇವೆಂಟ್ ಅದು ಬಿಗ್ಗೆಸ್ಟ್ ಇವೆಂಟ್ ಇನ್ ದ ವರ್ಲ್ಡ್ ಆ್ಯಕ್ಚುಲಿ ಆಲ್ಮೋಸ್ಟ್ ಅದು. ಅಂಥ ಇವೆಂಟ್ಸಲ್ಲಿ ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ಹೋಗಿದ್ದೀನಿ. ಈ ದಿನ ಕಾರ್ಯಕ್ರಮ ಏನಿದೆ ನನಗೆ ತುಂಬ ಭಾವಪೂರ್ಣವಾಗಿದೆ. ನಾನು ಮಾತಾಡೋದಕ್ಕೂ ತುಂಬ ಕಷ್ಟ ಆಗ್ತದೆ, ಅಷ್ಟು ಭಾಳ ಸಂತೋಷ ಆಗ್ತಾ ಇದೆ ನನಗೆ. ಅಂದರೆ ನಮ್ಗೆ ಎಲ್ಲೇ ಕರೆದು ಸನ್ಮಾನ ಮಾಡ್ಬೋದು, ಹೊಗಳ್ಬೋದು. ಆದರೆ ನಾವು ಹುಟ್ಟಿರೋ ಜಾಗ, ನಾವು ಓದಿರೋ ಜಾಗ, ನಮ್ಮ ಫ್ರೆಂಡ್ಸ್ ಮಧ್ಯೆ, ನಮ್ಮ ಗುರುಗಳ ಮಧ್ಯೆ ನಾವು ಹುಟ್ಟಿ ಬೆಳೆದು ಓಡಾಡಿರೋ ಜಾಗದಲ್ಲಿ ನಮ್ಮ ಕರೆದು ಸನ್ಮಾನ ಮಾಡ್ತಾರೆ ಅಂದರೆ ಅದು
ಭಾಗ್ಯನ ಜೀವನದ ಒಂದು ಪುಣ್ಯನೇ ಇರಬೇಕು ಅಂತ ನನ್ನ ಭಾವನೆ. ನಾನು ನಾವು ಕೇಳಿದೆ, ಶ್ರೀಕಂಠಣ್ಣವ್ರು ಕೇಳಿದೆ, ಏನು ಮಾತಾಡಬೇಕು ನನಗೆ ಪ್ರಿಪ್ರೇಷನ್ ಆಗಿಲ್ಲ ಅಂತೇಳಿ. ನಾವು ಪೊಲೀಸ್ ಆಫೀಸರ್ಸ್ ನಿಮ್ಗೆ ಗೊತ್ತಿದೆ, ಜಾಸ್ತಿ ಭಾಷಣ ಮಾಡಲ್ಲ ಅಲ್ವಾ, ನೋಡಿದಿರಲ್ವಾ, ಜಾಸ್ತಿ ಭಾಷಣ ಮಾಡಲ್ಲ. ಮುಂದಕ್ಕೆಲ್ಲ ಅವ್ರು ಅರ್ಥ ಮಾಡ್ಕೊಳ್ತಾರೆ ಸರ್ ಅದನ್ನ. ಭಾಷಣ ಮಾಡಲ್ಲ. ನಾನು ಕೇಳಿದೆ ಸರ್ ಏನು ಸರ್ ಭಾಷಣ ಮಾಡಬೇಕು ನನ್ನ ಅಂತೇಳಿ. ಅದಕ್ಕೆ ಈಗಾಗಲೇ ನಮಗೆ ಸೂಚಿತಪ್ಪ ಸರ್ ವೈಸ್ ಚಾನ್ಸಲರ್ ಅವರು ಅಮೋಘವಾದ ಭಾಷಣ ಮಾಡಿದ್ರು. ಅದು ಕೇಳಿದ್ರೆ ನನಗೆ ಭಯ ಆಯ್ತಾಗ್ತಿಲ್ಲ. ನಾನು ಹೇಳಿದ್ರೆ ಎಷ್ಟೋ ಜನ ಲಕ್ಷಾಂತರ ಜನ ಲ್ಯಾಂಡ್ ಆರ್ಡರ್ ನನ್ನ ಮುಂದೆ ಇದ್ರೂ ಭಯ ಆಗ್ತಿರ್ಲಿಲ್ಲ. ಈಗ ಭಾಷಣ ಮಾಡಬೇಕು ಅಂದ್ರೆ ಸ್ವಲ್ಪ ಭಯ ಆಗುತ್ತೆ. ಏನು ಭಾಷಣ ಮಾಡಬೇಕು ಅಂದ್ರೆ ಇದು ಏನೂ ಇಲ್ಲ, ನೀವು ನಿಮ್ದು ಏನಿದೆ ಹೇಳಿ ಅಂತ ಹೇಳಿ. ಅಟ್ಲೀಸ್ಟ್ ಅದಾದ್ರೂ ಹೇಳಿದ್ರು, ನೀವೇನು ಸ್ಟೂಡೆಂಟ್ಸ್ ಇದ್ರಿ, ನೀವು ಊರು ಏನು, ನೀವು ಕಾಲೇಜಲ್ಲಿ ಏನು, ಆ ಥರದ ನಿಮ್ಮ ಅನುಭವಗಳನ್ನ ಹೇಳಿ ನೀವು ಅಂತ ಹೇಳಿದ್ರು. ಆಯ್ತು, ಅದನ್ನೇ ಹೇಳೋಣ ಅಂತ ಹೇಳಿ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ. ಮತ್ತೆ ತಾವೆಲ್ಲರೂ ಇಲ್ಲಿ ಏನು ವಿದ್ಯಾರ್ಥಿಗಳಿದ್ದೀರಾ, ಹೆಚ್ಚಾಗಿ ವಿದ್ಯಾರ್ಥಿನಿಯರೇ ಜಾಸ್ತಿ ಇದ್ದೀರಾ, ಭಾಳ ಖುಷಿ ಆಯಿತು ನೋಡಿ. ನಾನೊಬ್ಬಳು NCC ಹುಡುಗರು ಹೋಗ್ತಾ ಇದ್ದಾರೆ, NCCನಲ್ಲೂ ಕೂಡ ಇದ್ದೆ ನಾನು ರೂರಲ್ ಕಾಲೇಜಲ್ಲಿ ಇದ್ದಾಗ. NCC ಬಂದರೆ ಭಾಳ ಖುಷಿ ನಮ್ಗೆ. ಏನಂದರೆ ಒಂದು ಟೋಕನ್ ಕೊಡೋರು ಈಗ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ನಮಗೆ. ಸ್ವಲ್ಪ ಯಾವುದೋ ಇಲ್ಲಿ ರತ್ನ ಹೋಟೆಲ್ ಅಂತ ಇತ್ತು, ಅಲ್ಲಿ ಹೋಗಿ ಮಸಾಲ ದೋಸೆ ತಿನ್ಬೇಕು. ಆಮೇಲೆ ಬೇಡ, ಅಲ್ಲಿ ನಮಗೆ ಇದರಲ್ಲಿ ವಾಸು ಹೋಟೆಲ್ ಕೊಡಿ ಅಂತ. ವಾಸು ಹೋಟೆಲ್ ಕೊಡ್ತಾರೆ, ಬಟ್ ಜಾಗನೇ ಇರ್ತಾ ಇಲ್ಲ ತಿನ್ನೋದಕ್ಕೆ ಅಲ್ಲಿಗೆ. ಅದಕ್ಕೋಸ್ಕರ NCC ಬರ್ತಾ 2 years NCC ಮಾಡಿದ್ವಿ. ನಾನು ನಮ್ಮ ಕೆಂಪೇಗೌಡ ಸರಿ ಹೇಳಿದಾಗೆ 10th ವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿದ್ದು. 5ನೇ ಕ್ಲಾಸಿಂದ ನಾವು 10th ವರೆಗೆ ಸುಮಾರು ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ದೂರ ಆಗ್ಬೋದು ನಮ್ಮೂರಿನ ಕೃಷ್ಣೇಂದ್ರ ಸ್ಕೂಲು. ಅಲ್ಲಿ ನಡ್ಕೊಂಡು ಬರ್ತಾ ಇದ್ದೆ. ನನ್ನ ಫ್ರೆಂಡ್ ಸಿದ್ದರಾಜ್ ಅಂತ ಇದ್ದಾರೆ, ನನ್ನ ಕ್ಲೋಸ್ ಫ್ರೆಂಡು, 1ನೇ ಕ್ಲಾಸಿನ ಜೊತೆಗೆ ಓದಿದ್ದು. ಕೃಷ್ಣೇಂದ್ರ ಸ್ಕೂಲ್ಗೆ ನಡ್ಕೊಂಡು ಬರ್ತಾ ಇದ್ವಿ ನಾವು. ಎಷ್ಟೋ ಸರಿ ನಾವು ಕರಡಿಗಳು, ಇವು ಮಳೆ ಗಾಳಿ ಎಷ್ಟೊಂದು ಅಪಾಯಗಳು ತಪ್ಪಿಸ್ಕೊಂಡಿದ್ವಿ. 5-6 ಜನ ಮಾತ್ರ ಬರ್ತಾ ಇದ್ವಿ. ಆ ಸ್ಕೂಲಿಗೆ ಬಂದು ನಂತರ ಕನಕಪುರ ರೂರಲ್ ಕಾಲೇಜ್ ಬರ್ಬೇಕಾದ್ರೆ ಇನ್ನೂ ದೊಡ್ಡ ಇದು ನಮಗೆ. ಕನಕಪುರ ರೂರಲ್ ಕಾಲೇಜ್ ಅಂದ್ರೆ ಸಿಂಹ ಸ್ವಪ್ನ ನಮಗೆ. ಯಾಕಂದ್ರೆ ರೂರಲ್ ಕಾಲೇಜ್ ಸಿಂಹ ಸ್ವಪ್ನ. ಯಾಕಂದ್ರೆ 10th ವರೆಗೆ ಕನ್ನಡ ಮೀಡಿಯಂ ಓದಿ PCM ತಗೊಂಡಿದ್ವಿ. ಇಲ್ಲಿ ನಾವು PCM ಏನು ಅರ್ಥ ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬಂದವರು ಮ್ಯಾಥ್ಸ್ ಅವರು, ಯಾರೋ ಚರತಿ ಮಠ ಅಂತ ಸರ್ ಅಂತ ಬಂದರು. ಸ್ಟಾರ್ಟಿಂಗ್ ಅಲ್ಲಿ ಏನು ಸ್ಟಾರ್ಟ್ ಮಾಡ್ಬೇಕು ಅವರು ಟ್ರಿಗ್ನೋಮೆಟ್ರಿ. ಅಲ್ಲಿ ಬರ್ದ್ರು ಅಷ್ಟೇ, ವಾಟ್ ಇಸ್ ಸೈನ್ಸ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ. ನಮ್ಗೆ ಏನು ಅರ್ಥ ಆಗ್ಬೇಕು, ಸೈನ್ ಥೀಟಾ ಆಪೋಸಿಟ್ ಬೈ ಪಾರ್ಟಿ ಏನು ಆಪೋಸಿಟ್, ಏನು ಹೈಪಾರ್ಟಿಸ್ನೆಸ್, ಕಾಸ್ ಥೀಟಾ ಏನು ಟ್ಯಾನ್ ಥೀಟಾ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಏನು ಅರ್ಥ ಆಗ್ತಾ ಇಲ್ಲ. ಆಯ್ತು, ನಾವು ಎಲ್ಲಕ್ಕೂ ಡಿಕ್ಷನರಿ ನೋಡ್ಬೇಕು, ನಾವು ಇದು ಮಾಡ್ಬೇಕು ಅಂತ ನೋಡ್ಬೇಕು, ಕನ್ವರ್ಟ್. ನಮ್ಗೆ ಒಂದೇ ಒಂದು ಅರ್ಥ ಆಗ್ತಾ ಇದೆ ಅಂದ್ರೆ ನಮ್ದು ಕೆಂಪೇಗೌಡ ಸರ್ದು ಬಾಟ್ನಿ ಹೇಗೆ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಿದ್ರೆ ಅವ್ರು ನೀಟಾಗಿ ಒಂದು ಡಯಾಗ್ರಾಮ್ ಆಗ್ತಾ ಇದ್ರು. ಡಯಾಗ್ರಾಮ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಗೆ ಅಟ್ಲೀಸ್ಟ್ ಡಯಾಗ್ರಾಮ್ ಹಾಕಿದ್ರೆ 5 ಮಾರ್ಕ್ಸ್ಗೆ ಒಂದು 2-3 ಮಾರ್ಕ್ಸ್ ಬರುತ್ತೆ, ಏನೋ ಒಂದು ಕತೆ ಬರೀಬಹುದು ಅಂತ ಧೈರ್ಯ ಅಷ್ಟೇ ಬಾಟ್ನಿಗೆ. ಇದು ಕೆಮಿಸ್ಟ್ರಿ, ಇದು ಯೋಗ ಕೆಮಿಸ್ಟ್ರಿ, ಆಮೇಲೆ ಫಿಸಿಕ್ಸ್ ನಮ್ಮ ಬಾಲಕೃಷ್ಣ ಸರ್ ತಗೊಳ್ತಾ ಇದ್ರು, ನಂಜುಂಡಯ್ಯ ಸರ್ ತಗೊಳ್ತಾ ಇದ್ರು, ಆಮೇಲೆ ಹನುಮಂತರಾಯಪ್ಪ ಅಂತ ಮ್ಯಾಥ್ಸ್ ತಗೊಳ್ತಾ ಇದ್ರು. ನಮಗೆ ಬಾಲಕೃಷ್ಣ ಸರ್ ಮೊನ್ನೆ ಕೂಡ ಮ್ಯೂಸಿಕ್ ಕೊಟ್ಟು sin I/R ಅಂತ ಏನೊಂದು ಬರುತ್ತೆ. ಫೋಟೋ ಕಮಿಟ್ರಿ ಸರ್ ಹೌದು, sin I/sin R ಅಂತ ಫಸ್ಟ್ ಅದೇ ಬರೆದಿದ್ದರು. ಇದು ಹೇಳ್ತಾ ಸರ್ ಇವಾಗಲೂ ಜ್ಞಾಪಕ ಇದೆ ನನಗೆ ಅಂತ. ಆನಂತರ PUC ಏನಾಯ್ತು ಅಂತ ಕೇಳಿ, PUC ನಲ್ಲಿ ನಂದು ಕನ್ನಡ ಬಾಟ್ನಿ ಬಿಟ್ಟರೆ ಯಾವ ಸಬ್ಜೆಕ್ಟ್ ಪಾಸ್ ಆಗಿಲ್ಲ, ಒಂದು ಸಬ್ಜೆಕ್ಟು ಪಾಸ್ ಆಗಿಲ್ಲ. ನಮಗೆ ಬೆಳಗ್ಗೆ 4:15 ಹೇಳ್ಬೇಕು, ನಮ್ಮೂರಲ್ಲಿ 2 ಕಿಲೋಮೀಟರ್ ನಡ್ಕೊಬರ್ಬೇಕು. 5 ಗಂಟೆಗೆ ಬಸ್ಸು, 6 ಬೆಲೆ ಬಸ್ ಅಂತ ಬರೋದು. ಅಲ್ಲಿ ನಾವು ದೊಡ್ಡಹಳ್ಳಿಗೆ ಬರ್ತಾ ಇದ್ವಿ, ಅಲ್ಲಿ ಕೆರೆ ಗೇಟ್ ಅಂತಿದ್ವಿ ನಮ್ದು. ಅಲ್ಲಿಂದ ಆನೆಗಳಿಂದ ಬಚಾವಾದ್ರೆ ಸಾಕು. ನಾವಲ್ಲಿ ನಮ್ದೊಂದು ಕೋಡಿ, ನಮ್ಮೂರು ಕೆರೆ ಕೋಡಿ ದಾಟಬೇಕು. ಅಲ್ಲಿ ಆನೆಗಳು ಬಂದು ನೀರು ಕುಡಿತಾ ಇದ್ರು ಎಷ್ಟೋ ದಿನ. ಕಣ್ಣಿಗೆ ಕಾಣ್ತಿದ್ರು, ಬೆಳಕೆ ಆಗ್ತಿರ್ಲಿಲ್ಲ. ಆನೆಗಳಿಂದ ಬಚಾವಾಗಬೇಕು. ಏನಾದರೂ 1 ನಿಮಿಷ ಹೆಚ್ಚು ಕಡಿಮೆ ಇದ್ರೆ ಬಸ್ ಹೋಗ್ಬಿಡ್ತಾ ಇಲ್ಲ. ಮತ್ತೆ ನಾವು ಎಲ್ಲಿಗೆ ಓಡಬೇಕು, ಕೃಷ್ಣೇಂದ್ರೊಡ್ಡಿಗೆ ಹೋಗ್ಬೇಕು, ವಾಪಸ್ ನಡ್ಕೊಂಡು ಬರಬೇಕು, ಇಲ್ಲಾಂದ್ರೆ ದೊಡ್ಡಹಳ್ಳಿಗೆ ಬರಬೇಕು. ಆ ರೀತಿ ಇತ್ತು. ಮತ್ತೆ ಬೆಳಗ್ಗೆ 7 ಗಂಟೆಗೆ ಬಂದು ಇಲ್ಲಿ ಬಿಡ್ತಾ ಇದ್ದ. 9 ಗಂಟೆಗೆ ನಮಗೆ ಸ್ಕೂಲು ಸ್ಟಾರ್ಟ್. ನಾವು 4:15 ಏನಾದರೂ ಊಟ ಮಾಡ್ತಾ ಇದ್ವಿ. ಬೆಳಗ್ಗೆನೆ 4:15 ಊಟ ಮಾಡಿ ಬಂದರೆ ಮತ್ತೆ ಇಲ್ಲಿ 2 ಗಂಟೆ ಕ್ಲಾಸ್ ಮುಗಿತಾ ಇತ್ತು. ನಮ್ಮೂರು ಬಸ್ 5 ಗಂಟೆಗೆ ಇತ್ತು. ಮತ್ತೆ 5 ಗಂಟೆವರೆಗೂ ಬಸ್ ಸ್ಟ್ಯಾಂಡಲ್ಲಿ ಕಾಯಬೇಕು, ಇಲ್ಲಿ ಲೈಬ್ರರಿ ಕೂತ್ಕೋಬೇಕು, ಇಲ್ಲಿ ಎಲ್ಲಾದ್ರೂ ಇರಬೇಕು. ಮತ್ತೆ 7 ಗಂಟೆ ಹೋಗ್ಬೇಕು ಮನೆಗೆ, ಊಟ ಮಾಡಬೇಕು. ಆ ರೀತಿ ನಮ್ದು ಶೆಡ್ಯೂಲ್ ಇದ್ದದ್ದು. ಅಂದರೆ ಏನೂ ಸೌಕರ್ಯಗಳು ನಿಮ್ಗಿರುವಷ್ಟು ಒಂದು 10% ಕೂಡ ಇರಲಿಲ್ಲ.
ಯಾರಾದರೂ ಈ ಥರ 5 ಗಂಟೆ ಬೆಳಗ್ಗೆ 4:15ಗೆ ಊಟ ಮಾಡಿ ಬಂದು ಮತ್ತು ಅಲ್ಲಿ ಬಸ್ಗೆ 2 ಕಿಲೋಮೀಟ್ರ್ ಬಂದು ಅದು ಕಾಡಲ್ಲಿ ನಡ್ಕೊಬರ್ಬೇಕು, ಕಾಡು ಇತ್ತು ಅವಾಗೆಲ್ಲ ನಮ್ಮದೆಲ್ಲ. ಅಲ್ಲಿಂದ ಬಂದು ನಂತರ ಇಲ್ಲಿ ಬಂದು ಮತ್ತೆ 7 ಗಂಟೆವರೆಗೂ ಹೊಟ್ಟೆ ತುಂಬ ಹಸಿವಾಗ್ತಾ ಇತ್ತು. ನಾವು ಏನು ಊಟನೂ ಕೂಡ ತರ್ತಾ ಇರಲಿಲ್ಲ, ಸಂಜೆಗೆ ಹೋಗಿ ಊಟ ಮಾಡ್ತಾ ಇದ್ವಿ. ಆ ಥರ ಸಂದರ್ಭಗಳಲ್ಲಿ PUC ನಂದು ಪಾಸ್ ಆಗಿಲ್ಲ ನಾನು. ಆಮೇಲೆ ನಂತರ ಯೋಚನೆ ಮಾಡಿದ್ದು ಏನು ಮಾಡಬೇಕು ಅಂತ ಹೇಳಿ. ನಮಗೆ ಫೇಲ್ಯೂರ್ಗೆ ನೀವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ, ಗ್ರಾಮೀಣ ಭಾಗದಿಂದ ನೀವು ನಂತರನೇ ಬಂದಿದ್ದೀರಾ, ಕನ್ನಡ ಮೀಡಿಯಂ ಅವರು ಒಂದು 50% ಮೇಲೆ ಇರ್ತೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಶ್ರೀಕಂಠ ಸರ್ ಅವರು ಹೇಳಿದ್ದು ಒಳ್ಳೇದಾಯ್ತು. ನಿಮ್ಮದು ಏನಾದರೂ ನಿಮ್ಮದು ಸ್ಟೂಡೆಂಟ್ಸ್ಗೆ ಆಗಿದಾಗ ಯಾವ ಥರ ಇತ್ತು ಸೌಲಭ್ಯಗಳು ನಿಮಗೆ ನಮ್ಗೆ ಏನೂ ಇರಲಿಲ್ಲ, ನಿಮ್ಗೆ ಎಲ್ಲವೂ ಇದೆ. ನಾನು IPS ಮಾಡಿದ್ದೀನಿ, ನೀವು ಅದೇ ಥರ ಮಾಡಿ ಅಂತ ಹೇಳಿದ್ರು ನನಗೆ ಸ್ಟೇಜ್ ಮೇಲೆ ಕೂತ್ಕೊಂಡಾಗ. ಆಯಿತು ಸರ್, ಅದನ್ನೇ ಹೇಳ್ತೀನಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಆಮೇಲೆ ನಾನು ಯೋಚನೆ ಮಾಡಿದೆ, ನಾವು ಯಾಕೆ ಫೇಲ್ ಆಗ್ತಾ ಇದ್ದೀನಿ, ನಾನು ಯಾಕೆ ಒಂದು ಈ ಥರ ಮಾಡಿಲ್ಲ, ಏನು ತೊಂದರೆ ಇದೆ ನನಗೆ ಅಂತ ಭಾಳ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದೆ. ಆ ತಕ್ಷಣ ನನಗೆ ಡಿಪ್ಲೊಮಾಗೆ KGF ಓದಲಿಕ್ಕೆ ಅವಕಾಶ ಬಂತು. KGF ಹೋದೆ. ಅವಾಗ ನಾನು ಭಾಳ ತುಂಬ ಕಷ್ಟಪಟ್ಟು, ಮತ್ತು ನನಗೆ ಗೊತ್ತಾಯಿತು ಕಾನ್ಸಂಟ್ರೇಷನ್ ಲೆವೆಲ್ ಇಲ್ಲ, ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ. ಒಂದೇ ನನಗೆ ಕೀಳಿರಿಮೆ ಇರ್ತಾಯಿತ್ತು. ಏನಂದರೆ ನಾವು ಕನ್ನಡ ಮೀಡಿಯಮಿಂದ ಬಂದಿದ್ದೀನಿ, ನಮ್ಗೇನು ಅರ್ಥ ಆಗಲ್ಲ, ನಮ್ಗೆ ಗೊತ್ತಿಲ್ಲ ಅಂತೇಳಿ. ಅದೊಂದು ಕೀಳಿರಿಮೆಯಿಂದ ನಾವು ಏಕಾಗ್ರತೆನೇ ಬರ್ತಾ ಇರಲಿಲ್ಲ. ಕೀಳಿರಿಮೆಯಿಂದ ತಾವೆಲ್ಲರೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೀಳಿರಿಮೆ ಬೆಳೆಸ್ಕೋಬೇಡಿ. ಅದಿದ್ದರೆ ನಿಮ್ಗೆ ಎಷ್ಟೇ ಏಕಾಗ್ರತೆ ಇದ್ರೂ, ಎಷ್ಟೇ ನಿಮಗೆ ಮೆಮೊರಿ ಇದ್ರೂ ನಿಮ್ಗೆ ಸಕ್ಸಸ್ ಆಗಲ್ಲ. ಅವಾಗ ಏನು ಹೇಳಿದ್ರೆ, ಎಜುಕೇಷನ್ ಮಾಡಬೇಕು ಅಂದರೆ ಒಂದು ಕಾನ್ಸಂಟ್ರೇಷನ್ ಲೆವೆಲ್. ವಾಟ್ ಈಸ್ ಎಜುಕೇಷನ್ ಅಂದರೆ ಎವ್ರಿ ಇಯರು ನಿಮ್ಮದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಬೇಕು. ಮಾರ್ಕ್ಸ್ ಅಲ್ಲ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಬೇಕು ನಿಮಗೆ. ಆಯಿತಾ? ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಇಲ್ಲ ಅಂದರೆ ನಿಮ್ಮದು ಪರ್ಸನಾಲಿಟಿ ಡೆವಲಪ್ ಆಗ್ತಾ ಇಲ್ಲ ಅಂದರೆ ಎವ್ರಿ ಇಯರು ನಿಮ್ಮದು ಏನು ಉಪಯೋಗ ಇಲ್ಲ, ಬರೀ ಡಿಗ್ರಿ ಏನು ಉಪಯೋಗ ಇಲ್ಲ. ಅವಾಗ ನಾವೇನು ಮಾಡಿದ್ವಿ, ಕಾನ್ಸಂಟ್ರೇಷನ್ ಡೆವಲಪ್ ಮಾಡ್ಕೋಬೇಕು. ನಂತರ ಕಾನ್ಫಿಡೆನ್ಸ್ ಲೆವೆಲ್ ಮಾಡ್ಕೋಬೇಕು ಅಂತೇಳಿ ಡಿಪ್ಲೊಮಾಗೆ ಹೋದಾಗ ನಂದು ಅವಾಗ ಸ್ಟೇಟ್ಗೆ 2nd ರ್ಯಾಂಕ್ ಬಂತು ಅವಾಗ. ಆಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು, ಇಂಜಿನಿಯರಿಂಗಲ್ಲೂ 1st ರ್ಯಾಂಕ್ ಬಂದೆ ನಾನು. ಆನಂತರ ಕಾಂಪಿಟೇಷನ್ ಎಕ್ಸಾಮಲ್ಲಿ 6th ರ್ಯಾಂಕ್ KS ಮಾಡಿದಾಗ 2014ನಲ್ಲಿ ನಂದು IPS ಆಯಿತು. IPS ಆದಮೇಲೆ ಈಗ ಹಂಗೆ ಪ್ರಮೋಷನ್ ಆಗಿ ಈ ಥರ ಹೋಗ್ತಾ ಇದೆ. ಆಮೇಲೆ ನಮ್ಮ ಇವರು ಹೇಳ್ತಾರೆ, ನಮ್ಮ ವೈಸ್ ಚಾನ್ಸಲರ್ ಸರ್ ಹೇಳ್ತಾರೆ, ವಿದ್ಯಾಭ್ಯಾಸ ಯಾವತ್ತೂ ನಿಲ್ಲಿಸಬಾರ್ದು ಅಂತ. ನಾನು ಮೈಸೂರಿಗೆ ಹೋದ KSY ನೋಡಿದೆ, ಕರ್ನಾಟಕ KSYನಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ. ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು, ಏನು ಮಾಡ್ಬೋದು ಸಬ್ಜೆಕ್ಟು ಅಂತೇಳಿ. ಸರ್ ಕನ್ನಡ ಮಾಡ್ತೀರಾ ಅಂದರೆ ಕನ್ನಡ MA ಮಾಡಿ ಅಂತಿದ್ದು. ಅವಾಗಲೂ ಕನ್ನಡದಲ್ಲೂ ನಂದೇ ಫಸ್ಟ್ ಬಂತು ಸರ್. ಅಲ್ಲಿ MAನಲ್ಲಿ KS ಫಸ್ಟ್ ಬಂತು. ಅದಾದಮೇಲೆ PhD ಎಕ್ಸಾಮ್ ತಗೊಳ್ಳೋಣ ಅಂತ PhD ಇದು ಒಂದು ಎಕ್ಸಾಮ್ ಬರೆದೆ, ಅದು ಕೂಡ ಸೆಲೆಕ್ಷನ್ ಆಯ್ತು ನಂದು. ಆಮೇಲೆ ಏನು ನನ್ನ ಸಬ್ಜೆಕ್ಟು ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ ಯಾವುದು PhD ಮಾಡೋಕ್ಕಾಗಿ KSY ಮಾಡಿದರೆ ಅಂತೇಳಿ ನಂತರ ಕುವೆಂಪು ಮತ್ತು ಇವ್ರದ್ದು ಜಾಸ್ತಿ ಬುಕ್ಸ್ಗಳು ಓದ್ತಾ ಇದ್ದೆ ನಾನು. ಹಳೆಗನ್ನಡದಲ್ಲಿ ಪಂಪ ಭಾರತ ನನಗೆ ತುಂಬ ಭಾಳ ಇಷ್ಟ. ಪಂಪ ಭಾರತ ಭಾಳ ಓದ್ತಾ ಇದ್ದೆ. KSಗೋಸ್ಕರ ಓದಿದ್ದು ನಾನು ಪಂಪ ಭಾರತದಲ್ಲಿ. ಪಂಪ ಭಾರತದ್ದು ನಾನು ಯಾವುದೇ ರಾಜ್ಯ ಅರ್ಧ ರಾತ್ರಿ ಹೇಳಿಸ್ಬಿಟ್ಟು ಈಗ ಕೇಳಿದ್ರು ನಾನು ಹೇಳ್ತೀನಿ. ನಾನು 2006ರಲ್ಲಿ ನಾನು KS ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದು. ತುಂಬ ಹಳೆಗನ್ನಡ. ನಮ್ಮ ನರಳ್ಳಿ ಬಾಲಸುಬ್ರಹ್ಮಣ್ಯಂ ಅಂತ ಅಲ್ಲಿ ಕೋಚಿಂಗ್ ಮಾಡ್ತಾರೆ, ಒಂದೇ ತಿಂಗಳು ಮಾಡಿದ್ದು. ಏನಪ್ಪ ಇಂಜಿನಿಯರಿಂಗ್ ಮಾಡಿದೆ, ಕನ್ನಡ ಆಪ್ಷನಲ್ ಸಬ್ಜೆಕ್ಟ್ ನಿಂತ ಆಗುತ್ತಾ ಮಾಡೋಕ್ಕೆ ಅಂತ. ಇಲ್ಲ ಸರ್, ನನಗೆ ಅದು ಬಿಟ್ಟರೆ ನನ್ನ ಟೈಮ್ ಇಲ್ಲ, ನನಗೆ ಬೇಕಾದ್ರೆ ಕೋಚಿಂಗ್ ಬೇಕು ಮತ್ತು ಮೆಟೀರಿಯಲ್ ಬೇಕು ಅಷ್ಟೇ, ಅದು ಕನ್ನಡದಲ್ಲಿ ಸಿಗುತ್ತೆ, ನನಗೆ ಅದನ್ನೇ ಹೇಳಿ ಸರ್ ಅಂತೇಳಿ ಒಂದೇ ತಿಂಗಳು ಕ್ಲಾಸ್ ಮಾಡಿದವರು. ಆನಂತರ ಹಿಂದಿನ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಇದು ಫಸ್ಟ್ ಕನ್ನಡದಲ್ಲಿ ಧ್ವನಿ ಅಂತ, ನಾನು 10th ವರೆಗೆ ಕನ್ನಡ ಓದಿದ್ದಷ್ಟೇ. ಧ್ವನಿ ಅಂತ ಕನ್ನಡದಲ್ಲಿ ಏನೋ ಒಂದು ಫಸ್ಟ್ ಬರೆದ್ರು, ಇದು ಕಾವ್ಯ ಮೀಮಾಂಸೆ. ಅದು ಧ್ವನಿನಲ್ಲಿ ಇದು ಹಳೆಗನ್ನಡದಲ್ಲಿ ವ್ಯಾಖ್ಯಾನಗಳು ಹೇಳಿದ್ರು, ಕಾವ್ಯ ಸಾತ್ಮ ಧ್ವನಿ, ಅದು ಇದೆಲ್ಲ ಬರ್ಕೊಂಡು ಹೋಗ್ತಾ ಇದ್ರು. ಧ್ವನಿಗೆ ಉತ್ತಮ ಉದಾಹರಣೆ ಪಂಪ ಭಾರತದಿಂದ ಒಂದು ಪದ್ಯ ಆಯಿತು. ಅದನ್ನು ನಾನು ನೋಡಿದ್ರೆ ಹಿಂದೆಗಡೆ ಪ್ರಿಲಿಮ್ಸ್ ಪಾಸ್ ಆಗಿದೆ ನಿಮ್ಮದು, ತಮಾಷೆ ಮಾಡಬೇಡ, ಪ್ರಿಲಿಮ್ಸೇ ಪಾಸ್ ಆಗಲ್ಲ, ಪ್ರಿಲಿಮ್ಸ್ ಪಾಸ್ ಮಾಡ್ಕೊಂಡಿದೆಯಾ ನೋಡಬೇಕಾದ್ರೆ ಚೇಂಜ್ ಮಾಡ್ಕೊಂಡು, ಎಕ್ಸಾಮ್ ಇರೋದು ಇನ್ನೊಂದೂವರೆ ತಿಂಗಳಿದೆ ಮೇನ್ಸ್ ಎಕ್ಸಾಮು. ಇಲ್ಲ ಸರ್ ಹೇಳಿ ನನಗೆ, ನಾನು ಅದನ್ನೇ ಹೇಳಿ ಸರ್, ನೀವು ಮಾಡ್ಕೊಂಡು ಹೋಗಿ ನೆನ್ನೆ ಮಾಡಿದ್ದು ಅರ್ಥ ಆಯ್ತಾ ಬೋನ್ಸ್ ಆಯ್ತಾ ಅಂತ ಹೇಳಿ, ನೆನ್ನೆ ಏನು ಮಾಡಿದ್ದೀರಿ ಕೇಳಿ ಸರ್ ಅಂತ. ಅದಕ್ಕೆ ನಾನು ಅವರು ಧ್ವನಿದು ಹೇಳು ಅಂತ ಹೇಳಿದ್ರು. ಹೇಳ ಸರ್ ಅಂತ ಹಳೆಗನ್ನಡದು ಇವಾಗಲೂ ನನಗೆ ಬರುತ್ತದು. ಕಲಿತನದ ಉಪ್ಪು ಯೌವನದ ಸೊಪ್ಪು ನಿಜೇಸನ ನಕ್ಕು ಮಿಕ್ಕ ತೋಳು ಬರದ ಕೊಡರ್ಕು ನಿನಗಲ್ಲದೆ ಎನಗುಂಟೆ ಕಾರಣ ಭಾರತಂ ಕಲಹಂ ವಿದ್ಯುತ್ತು ಮಕ್ಕಳ ಮೇಲೆ ತೂಳು ಪಡೆಯಲಪ್ಪದು ಕಾಣು ಮಹಾಜಿರಂಗದೊಳ್ಳ ಅಂತೇಳಿ ಅದನ್ನ ಪದ್ಯ ಬರುತ್ತದೆ. ಮಹಾಭಾರತದಲ್ಲಿ ಭೀಷ್ಮ ಮತ್ತು ಕರ್ಣ ಮಧ್ಯೆ ಒಂದು ವಾಗ್ವಾದ ನಡಿಬೇಕಾದ್ರೆ ಅವರು ಹೇಳ್ತಾರೆ, ಅವರು ಅಂದರೆ ನಿನಗೂ ಸರದಿ ಬರುತ್ತೆ, ಭೀಷ್ಮ ಹೇಳ್ತಾರೆ ನಿನಗೂ ನಾನು ಸಾಯ್ತೀನಿ, ನೀನು ಎಲ್ಲರೂ ದ್ರೋಣನ ಸಾಯ್ತಾರೆ, ಎಲ್ಲರೂ ಸಾಯ್ತಾರೆ, ನಿನಗೂ ಸರದಿ ಬರುತ್ತೆ, ನೀನು ಕಾಯಿ ಅಂತೇಳಿ ಪಂಪನಿಗೆ ಹೇಳ್ತಾರೆ, ಇವ್ರಿಗೆ ಹೇಳ್ತಾರೆ, ಕರ್ಣನ್ಗೆ ಹೇಳ್ತಾರೆ. ಆ ಪದ್ಯನ ಧ್ವನಿಗೆ ಉತ್ತಮ ಉದಾಹರಣೆ, ಸೂಳು ಪಡೆಯಲಪ್ಪದು ಕಾಣೋ ಮಹಾಜಿರಂಗದೊಳ್ಳ ಅಂತ.
ನೀವು ಯಾವಾಗ ಓದಿದೆ ಕನ್ನಡ? ಇಲ್ಲ ಸರ್, ನಿನ್ನೆ ಹೇಳಿದ್ದೆ ನಾನು ಓದಿದ್ದು ಅಂತ. ಅಂದ್ರೆ ಏಕಾಗ್ರತೆ ಮಟ್ಟ ಅಷ್ಟು ಇರ್ಬೇಕು ನಿಮಗೆ. ಎಷ್ಟು ಸ್ಟೂಡೆಂಟ್ ಇದ್ದಾಗ ನಿಮ್ಗೆ ಏಕಾಗ್ರತೆ ಮಟ್ಟ ಎಷ್ಟಿರ್ಬೇಕು ಅಂದ್ರೆ, ಎದುರುಗಡೆ ಏನು ನಿಮ್ಗೆ ಬೋರ್ಡ್ ಮೇಲೆ ಬರೀತಾ ಇದಾರೆ, ನೀವು ಏನ್ ನೋಡ್ತಾ ಇದ್ದೀರಾ ಅದು ನೇರವಾಗಿ ನಿಮ್ಗೆ ತಲೆಗೆ ಹೋಗಿ ನಾಟ್ಕೊತಾ ಇರಬೇಕು. ಆ ಥರ ಮಾಡಿದಾಗ ಮಾತ್ರ ನಿಮಗೆ ಇದು ಸಾಧ್ಯ ಆಗುತ್ತೆ. ಏಕಾಗ್ರತೆ ಅಂದ್ರೆ ಮೊದಲು ಹೇಳಿದೆ ನಾನು, ಸ್ಟೂಡೆಂಟ್ ಇದ್ದಾಗ ಏಕಾಗ್ರತೆ ಮತ್ತೆ ನಿಮಗೆ ಒಂದು ಇದಿಲ್ಲ ಅಂದ್ರೆ, ಏಕಾಗ್ರತೆ ಇಲ್ಲ ಅಂದ್ರೆ ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂದ್ರೆ ನಿಮ್ಗೆ ಯಾವತ್ತೂ ಏನೂ ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ಇದನ್ನ ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಓದ್ಬೇಕಾದ್ರೆ ಸಿಂಹ ಸ್ವಪ್ನ ಯಾಕೆ ಅಂತ ಹೇಳಿ ಯಾವಾಗಲೂ ಕೂಡ ಅಂದ್ರೆ ಕನ್ನಡ ಮೀಡಿಯಮಿಂದ, ಸಾರಿ ನಾನು ಜಾಸ್ತಿ ಭಾಷಣ ಮಾಡಿರಲಿಲ್ಲ. ಆಮೇಲೆ ಮುಖ್ಯವಾಗಿ ತಾವೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ. ನಾನು ಪೊಲೀಸ್ ಆಫೀಸರ್ ಆಗಿ ತಮಗೆಲ್ಲ ಕೆಲವು ಮಾತುಗಳನ್ನ ಹೇಳಬೇಕು. ತಾವೆಲ್ಲ ತುಂಬಾ ಇತ್ತೀಚೆಗೆ ತಾವು ತುಂಬಾನೇ ನೋಡ್ತಾ ಇರ್ತೀವಿ. ಒಬ್ಬ ಇವಾಗ ಇದು ವ್ಯಸನಗಳು ಅಂತ ಹೇಳ್ತೀವಿ, ಡ್ರಗ್ಸ್ ವ್ಯಸನಗಳು. ಯಾವುದೇ ಕಾರಣಕ್ಕೂ NDPS ನಾರ್ಕೋಟಿಕ್ ಆಕ್ಟ್ ಯಾಕೆ ಅಷ್ಟೊಂದು ಟಫ್ ಇದೆ, NDPS ಆಕ್ಟ್ ಅಂತ ಹೇಳ್ತೀವಿ, ನಾರ್ಕೋಟಿಕ್ ಡ್ರಗ್ ಆಕ್ಟ್ ಯಾಕೆ ಅಷ್ಟೊಂದು ಟಫ್ ಇದೆ ಅಂತ ಹೇಳಿದ್ರೆ, ಅದು ಒಂದು ಸಾರಿ ಬ್ರೈನ್ ನಿಮಗೆ ಡ್ಯಾಮೇಜ್ ಆಯಿತು ಅಂದರೆ ಅದನ್ನ ನೀವು ರಿವರ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾವುದಾದ್ರೂ ಓಕೆ, ಯಾರಾದ್ರೂ ಬರ್ತಾರೆ ನೋಡು ಬ್ರೌನ್ ಶುಗರ್ ಇದೆ, ಮತ್ತೆ ಚರಸ್ ಇದೆ, ಮತ್ತೆ ಯಾವುದು ಇವು MDMA ಅಂತ ಸಿಂಥೆಟಿಕ್ ಡ್ರಗ್ ಬಂದಿದೆ, MDMA ಅಂತ ಹೇಳ್ತೀವಿ, ಇದಿದೆ. ಜಸ್ಟ್ ಒಂಥರ ಭ್ರಮಾಲ್ ಹೋಗ್ತೇವೆ ನಾವು, ತೇಲಾಗಿರ್ಬೋದು, ಖುಷಿಯಾಗಿರ್ಬೋದು, ಜಸ್ಟ್ ಸಾಂಪಲ್ ನೀವು ಸುಮ್ಮನೆ ನೋಡೋಕೆ ನೋಡೋಕ್ಕೋಸ್ಕರನೇ, ಅಂದರೆ ಜಸ್ಟ್ ಫಾರ್ ಇದು ಒಂದು ಟ್ರಯಲ್, ಒಂದಿನ ನೋಡೋಣ, ಒಂದು ಟೆಸ್ಟ್ ಮಾಡೋಣ ನೋಡೋಣ ಅಂತೇಳಿ ಯಾವುದೇ ಅದನ್ನೂ ಮಾಡ್ಕೋಬೇಡಿ. ಒಂದು ಸಾರಿ ನೀವು ಮಾಡಿದ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀರ, ವ್ಯಸನಕ್ಕೆ ನೀವು ಬಲಿ ಆಗ್ತೀರಾ, ಮತ್ತೆ ನಿಮ್ಮ ಬ್ರೈನು ನಾರ್ಮಲ್ ಸ್ಥಿತಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ತಿಂಗಳು ತಗೊಂಡಿದ್ರೆ ಅವ್ನು ನಾರ್ಮಲ್ ಸ್ಥಿತಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆಲ್ಲ ಕೈ ಕಾಲು ನಡ್ಬೋದು, ಏಕಾಗ್ರತೆ ಇರಲ್ಲ, ಊಟ ಮಾಡೋಕ್ಕಾಗಲ್ಲ, ವೀಕ್ ಆಗೋಗ್ತಾನೆ, ಮತ್ತು ದೇಹದ ಸುಮಾರು ಏನೇನು ಹಾರ್ಮೋನ್ಸ್ಗಳು ಕೆಲಸ ಮಾಡ್ಬೇಕು ಅವೆಲ್ಲ ಸರಿಯಾಗಿ ಕೆಲಸ ಮಾಡಲ್ಲ. ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ ಇದ್ದೀರಾ, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಡ್ರಗ್ಸ್ ಬಗ್ಗೆ ಏನಾದರೂ ಆ ಥರ ಕಂಡು ಬಂದರೆ ದಯವಿಟ್ಟು ಪೊಲೀಸ್ ತಿಳಿಸಿ, ನಮ್ಮ ಪ್ರಿನ್ಸಿಪಾಲ್ಗೆ ತಿಳಿಸಿ, ಮತ್ತು ಯಾರಾದರೂ ಬೇರೆಯವ್ರಿಗೆ ಗೊತ್ತಿರೋರು ತಿಳಿಸಿ ಈ ಥರ ಆಗ್ತಾ ಇದೆ ಅಂತೇಳಿ. ನಿಮ್ಮ ಕಾಲೇಜಲ್ಲಿ ತಗೊಳ್ಳೋರು ಇದ್ದರೆ, ಮಾರಾಟ ಮಾಡೋರು ಇದ್ದರೆ, ಮಾರಾಟ ಮಾಡಬೇಕು ಅಂತ ಮಾಹಿತಿ ಇದ್ದರೆ, ಯಾವುದೇ ಇದ್ರೂ ಇದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಬೇಡಿ. ಆಮೇಲೆ ಇನ್ನೊಂದು, ನೀವೆಲ್ಲ ಹೆಣ್ಮಕ್ಳು ಭಾಳ ಜನ ಇದ್ದೀರಾ, ಡ್ರಗ್ ಅಬ್ಯೂಸ್ ಅದೇ ರೀತಿ ಮಕ್ಕಳುಗಳಿಗೆ ಚೈಲ್ಡ್ ಅಬ್ಯೂಸ್ ಕೂಡ ಆಗುತ್ತೆ. ಮಕ್ಕಳುಗಳಿಗೆ, ಹೆಣ್ಮಕ್ಳುಗಳು ನೀವು ಎಲ್ಲರೂ ಸ್ವಲ್ಪ ನೀವೆಲ್ಲ ಎಜುಕೇಶನ್ ಕೊಡಬೇಕು. ಕೆಲವು ಮಕ್ಕಳುಗಳು, ಸಣ್ಣ ಮಕ್ಕಳು ಆಟೋದಲ್ಲಿ ಬರ್ತಾರೆ, ಆಟೋ ಡ್ರೈವರು ಮಕ್ಕಳನ್ನ ಎಲ್ಲೆಲ್ಲೋ ಹಿಡಿದು ಆಟೋದಲ್ಲಿ ಕೂರಿಸ್ಕೊಳ್ತಾನೆ. ತಂದೆನೂ ಕೂಡ, ತಂದೆಗೂ ಹಕ್ಕಿಲ್ಲ, ತಾಯಿಗೆ ಹಕ್ಕಿದೆ. ಎಲ್ಲಿ ವಾಟ್ ಇಸ್ ಗುಡ್ ಟಚ್, ವಾಟ್ ಇಸ್ ಬ್ಯಾಡ್ ಟಚ್ ಅನ್ನೋ ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ಎಲ್ಲಿ ಮುಟ್ಟಿದ್ರೆ ಕೆಟ್ಟದು, ಎಲ್ಲಿ ಮುಟ್ಟಬಾರ್ದು, ಎಲ್ಲಿ ಮುಟ್ಬೋದು ಅಂತ ಮಕ್ಕಳುಗಳಿಗೆ ಇದನ್ನ ಕೊಡಿ. ಸಣ್ಣ ಮಕ್ಕಳು ಬರ್ತಾ ಇರ್ತಾರೆ ನಿಮ್ಮ ಜೊತೆ, ಒಂದು 4 ವರ್ಷದ 5 ವರ್ಷದ ಮಕ್ಕಳು ಇರ್ತಾರೆ. ಯಾರೋ ಒಬ್ಬ ಆಟೋ ಡ್ರೈವರು, ಬಸ್ಸವನು ಎಲ್ಲೋ ಮಗುನ ಮುಟ್ಟಿ, ಎಲ್ಲಿ ಮುಟ್ಟಬಾರ್ದು ಆ ಜಾಗದಲ್ಲಿ ಮುಟ್ಟಿ ಆಟೋ ಕೂರಿಸ್ಕೊಳ್ತಾನ ಅವನು. ನಾವು ಅನ್ಕೊಳ್ತೀವಿ ನೋಡೋರಿಗೆ ಅವನೇನೋ ಪಾಪ ಸರ್ವಿಸ್ ಮಾಡ್ತಾ ಇದ್ದಾನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಬಟ್ ಅದು ಚೈಲ್ಡ್ ಅಬ್ಯೂಸ್ ಆಗ್ತಾ ಇರ್ತದೆ. ಅದು ಅದಕ್ಕೋಸ್ಕರ ಮಕ್ಕಳು ಹೇಳ್ಕೊಡಿ, ವಾಟ್ ಈಸ್ ಗುಡ್ ಟಚ್, ವಾಟ್ ಈಸ್ ಬ್ಯಾಡ್ ಟಚ್, ಅದು ಹೆಣ್ಮಕ್ಳುಗಳು ನೀವು ಹೇಳ್ಕೊಡ್ಬೇಕು. ಹೆಣ್ಮಕ್ಳುಗಳು ತುಂಬ ಜನ ಇದ್ದೀರಾ, ತುಂಬ ಭಾಳ ಖುಷಿ ಆಯಿತು. ನಮ್ಮ ರೂರಲ್ ಕಾಲೇಜ್ಗೆ ಹುಡುಗಿರೇ ಬರ್ತಿಲ್ಲ. ನಾವು ಒಂದು ಬೆಂಚ್ ಅಥವಾ 2 ಬೆಂಚ್ ಮಾತ್ರ ಹುಡುಗಿರು ಇರ್ತಾರೆ, ಎಲ್ಲರೂ ಹುಡುಗಿರೇ ಇರ್ತಾ ಇದ್ರು. ಬಟ್ ಈಗ ನೋಡಿದ್ರೆ ಹುಡುಗಿರೇ ಜಾಸ್ತಿ 80% ಇದ್ರೆ, 20% ಹುಡುಗರು ಮಾತ್ರ ಇದೆ. ಮತ್ತೆ ಎಲ್ಲರೂ ಹೊರಗಡೆ ಫಿಲಿಂಗ್ ಹೋಗಿರ್ಬೋದು ಅಂದ್ಕೊಂಡಿದ್ದೀನಿ ನಾನು. ಎಲ್ಲ ಹೊರಗಡೆ ಬರೋದಿಲ್ಲ, ಹುಷಾರಾಗಿರಲಿಲ್ಲ. ನಿಮ್ಗೆ ಗೊತ್ತಿಲ್ಲ ರೀತಿ ಸೈಬರ್ ಕ್ರೈಮಲ್ಲಿ ನೀವು ಆರೋಪಿಗಳಾಗ್ಬಿಡ್ತೀರಾ. ಆಮೇಲೆ ನಮ್ಮ ಕನಕಪುರ ತಾಲೂಕಿನ ಸುಮಾರು ಜನ ಸೈಬರ್ ಕ್ರೈಮ್ ಮಕ್ಕಳುಗಳಿದ್ದಾರೆ. ಅದ್ರ ಹೆಸರು ಯಾವುದು ಪೇಪರಲ್ಲಿ ಬರಲ್ಲ, ಟಿವಿನಲ್ಲಿ ಬರಲ್ಲ, ಬರಬಾರ್ದು. ಯಾಕೆಂದ್ರೆ ಸೈಬರ್ ಕ್ರೈಮ್ ಚೈಲ್ಡ್ ಅಂದ್ರೆ ಅವ್ರಿಗೆಲ್ಲೂ ಯಾವುದೋ ಪೇಪರಲ್ಲಿ ಅವ್ರ ಹೆಸರು ಬರೀಬಾರ್ದು ಅಂತ ಇದೆ. ಬಟ್ ಕ್ರೈಮ್ ಆಗ್ತಾ ಇದೆ, ಸುಮಾರು ಕ್ರೈಮ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಡೌನ್ಲೋಡ್ ಮಾಡ್ತೀರಾ, ಯಾವಕ್ಕೋ ಒಂದು ಲೈಕ್ ಕೊಡ್ತೀರಾ, ಯಾವಕ್ಕೋ ಒಂದು ಇದು ಮಾಡ್ತೀರಾ. ಆಮೇಲೆ ಡಾರ್ಕ್ ನೆಟ್ ಅಂತ ಇದೆ, ಡಾರ್ಕ್ ನೆಟ್ಟಲ್ಲೆಲ್ಲ ತರಿಸ್ಕೊಳ್ತಾರಲ್ಲ, ಗಾಂಜಾಗಳು ತರಿಸ್ತಾರೆ, ವೆಪನ್ ತರಿಸ್ತಾರೆ. ಡಾರ್ಕ್ ನೆಟ್ ಅಂದ್ರೆ ಗೊತ್ತಾಗಲ್ಲ, ಅದು ಎಲ್ಲೋ ಅದ್ರ ಸರ್ವರ್ ಎಲ್ಲೋ ಯಾವುದೋ ಕಂಟ್ರಿಲಿ ಇರುತ್ತೆ. ನಾವು ಇನ್ವೆಸ್ಟಿಗೇಷನ್ ಕೂಡ ನಾವು ಅದನ್ನ ಮಾಡೋಕೆ ಆಗ್ತಾ ಇಲ್ಲ. ಅದು ನಮ್ಗೆ ಇದನ್ನೇ ಕೊಡಲ್ಲ, ಇನ್ಫಾರ್ಮೇಶನ್ ಕೊಡಲ್ಲ. ಅಮೆರಿಕಾದಲ್ಲಿದೆ ಸರ್ವರ್ ಎಲ್ಲ, ಸುಮಾರು ಸರ್ವರ್ಸ್ ಎಲ್ಲ ಅಲ್ಲೇ ಇರ್ತದೆ, ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ಆ ಥರ ಡಾರ್ಕ್ ನೆಟ್ಟಿಂದ ಆಮೇಲೆ ಯಾರು ತಂದು ಕೊಡ್ತಾನೆ, ಎಲ್ಲಿಂದ ನಾವು ಚೆಕ್ ಮಾಡೋದು ಏನೂ ಗೊತ್ತಾಗಲ್ಲ ಡಾರ್ಕ್ ನೆಟ್ಟಲ್ಲಿ. ಅದು ಅದ್ರ ಬಗ್ಗೆ ತುಂಬಾ ಹುಷಾರಾಗಿರಿ. ಇದು ಆ ಥರ ವ್ಯಾಮೋಹಕ್ಕೆ ಮೊಬೈಲ್ ಇರ್ಬೋದು, ಮತ್ತು ಗಾಂಜಾಗಳು ಇರ್ಬೋದು, ಈ ಥರ ಯಾವ್ದಕ್ಕೂ ಇದಕ್ಕೆ ಹೋಗ್ಬೇಡಿ. ಆಮೇಲೆ ಸ್ಟೂಡೆಂಟ್ ಲೈಫ್ ಅಂದರೆ ಗುರುಗೆ ನೀವು ಯಾವತ್ತು ಹಿಂದಿನ ಕಾಲದ ದ್ರೋಣಾಚಾರ್ಯ, ಅರ್ಜುನ ಗುರು ಅಂತ ಏನು ಹೇಳಿದ್ರೆ, ದ್ರೋಣಾಚಾರ್ಯ ಕಾಲದಲ್ಲಿ ಗುರುನೇ, ಮತ್ತು ಇವತ್ತಿನ ಗುರುನೇ. ಯಾವತ್ತು ಯಾರು ಗುರು ನಿಂದನೆ ಮಾಡ್ತಾರೆ, ಯಾವತ್ತು ಉದ್ಧಾರ ಆಗಿದ್ದ ನೋಡೇ ಇಲ್ಲ.
ನಮ್ಮ ಕ್ಲಾಸ್ಮೇಟ್ಸ್ ಇಲ್ಲೇ ಇದ್ದಾರೆ, ಅವ್ರು ಕೇಳಿ ಯಾರು ಗುರು ನಿಂದನೆ ಮಾಡ್ತಾ ಇದ್ರು, ಲೆಕ್ಚರರ್ಸ್ಗೆ ಟೀಚರ್ಸ್ಗೆ ಯಾರು ಕೆಟ್ಟದಾಗಿ ಮಾತಾಡ್ತಾ ಇದ್ರು, ಅವ್ರಿಗೆ ಕಣ್ಣೇ ನೀರು ಹಾಕ್ಸಿದ್ದಾರೆ ಕೆಲವರು, ಕಣ್ಣೇ ನೀರು ಹಾಕ್ಸಿದ್ದು ಯಾರು ಉದ್ಧಾರ ಆಗಿಲ್ಲ ಅವ್ರು ನಿಮ್ಗೆ ಬೇಕಾಗಿರೋದು ವಿದ್ಯೆ. ಗುರು ಯಾರ್ಯಾರ ಹೋಗ್ತಾರೆ, ಅವ್ರ ಹ್ಯಾಬಿಟ್ಸ್ ಏನೋ ಇರುತ್ತೆ, ಏನೋ ಮಾಡ್ತಾರೆ, ಉತ್ತೇಜನ ಕೊಡ್ತಾ ಇದ್ರು. ಆಮೇಲೆ ನಾನು ಇನ್ನೊಂದು ನಮ್ಮ ವೈಸ್ ಚಾನ್ಸಲರ್ ಸರ್ ಹೇಳ್ಬೇಕಾದ್ರೆ ಒಂದು ಮಾತು ಕ್ಯಾಚ್ ಮಾಡಿದ್ರೆ, ನಮ್ಮನ್ನ ಉದ್ಧಾರ ಮಾಡೋರು ಯಾರು ನಮ್ಮನ್ನ? ಅದಕ್ಕೆ ಭಗವದ್ಗೀತೆ ಕೃಷ್ಣ ಹೇಳಿದರೆ, ಉದ್ಧಾರ ಆತ್ಮಾನ ಆತ್ಮನೈನವ ರಿಪುರಾತ್ಮನಃ ಅಂತ. ಮ್ಯಾನ್ ಮಸ್ಟ್ ಅಪ್ರೋಚ್ ಹಿಮ್ಸೆಲ್ಫ್ ವಿತ್ ದ ಹೆಲ್ಪ್ ಆಫ್ ಹಿಸ್ ಮೈಂಡ್ ಅಂತ ಹೇಳ್ತಾರೆ ಕೃಷ್ಣ. ಅಂದ್ರೆ ಮನುಷ್ಯ ತನ್ನ ಬುದ್ಧಿ ಶಕ್ತಿಯ ಸಹಾಯದಿಂದ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಬೇಕು ಅಂತ. ಮನುಷ್ಯನಿಗೆ ಯಾರು ಉದ್ಧಾರ ಮಾಡಲ್ಲ. ಇವಾಗ ನಮ್ಮ ಫೇಲ್ಯೂರ್ ನಮ್ಮ ತಂದೆ ತಾಯಿ ಕಾರಣನಾ, ಇಲ್ಲ ನಮ್ಮ ಸ್ಥಿತಿ ಕಾರಣನಾ, ನಮ್ಗೆ ಫ್ರೆಂಡ್ಸ್ ಕಾರಣನಾ, ಇಲ್ಲ ನಮ್ಮ ತಂದೆ ದುಡ್ಡು ಕೊಡದಿರೋ ಕಾರಣ, ಒಳ್ಳೆ ಕಾಲೇಜ್ ಸೇರಿದಿರೋ ಕಾರಣ, ಪ್ರಿನ್ಸಿಪಾಲ್ ಕಾರಣನಾ? ನಾವೇನ್ ಹೇಳ್ತೀವಿ ನಮ್ಮ ಫೇಲ್ಯೂರ್ಸ್ಗೆ ಎಲ್ಲ ಬೇರೆಯವರು, ನನ್ಗೆ ಆ ರೀತಿ ಇದ್ರೆ ನಾನು ಆ ರೀತಿ ಮಾಡ್ತಾ ಇದ್ದೆ, ಈ ರೀತಿ ಇದ್ರೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ. ನಮ್ಮ ಫೇಲ್ಯೂರ್ಗೆ ನಾವೇ ಕಾರಣ, ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೋಬೇಕು ಅಂತ ಶ್ರೀಕೃಷ್ಣ ಭಗವದ್ಗೀತೆ ಹೇಳಿದ್ದಾರೆ. ಆ ಮಾತು ನನಗೆ ಸ್ಟೂಡೆಂಟ್ ಲೈಫ್ ಇದಾಯ್ತು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೆ 3 ಶಕ್ತಿಗಳನ್ನು ಇರಬೇಕು ಅಂತ ಹೇಳಿರ್ತಾರೆ ಭಗವದ್ಗೀತೆ ಕೃಷ್ಣ. ಒಂದು ತೋಳ್ಬಲ, ಮನುಷ್ಯನಿಗೆ ತೋಳ್ಬಲ ತುಂಬಾ ಇಂಪಾರ್ಟೆಂಟ್. 3 ಬಲಗಳಲ್ಲಿ ತೋಳ್ಬಲ ಇರಬೇಕು. ತೋಳ್ಬಲದಿಂದ ಯಾವ್ದ್ರಿಂದ ಬರುತ್ತೆ ತೋಳ್ಬಲ ಅಂದ್ರೆ, ಒಳ್ಳೆ ಯುಕ್ತಾಹಾರಸ್ಯ ವಿಹಾರಸ್ಯ ಯುಕ್ತ ಕರ್ಮಸು ಚೇಷ್ಟಸ್ಸು ಅಂತ ಒಂದು ಇದು ಬರುತ್ತೆ ಭಗವದ್ಗೀತೆ ನೋಡಿದ್ರೆ ನಾವು. ಅಂದ್ರೆ ಸರಿಯಾದ ಪ್ರಾಪರ್ ಫುಡ್ ಇರಬೇಕು, ವ್ಯಾಯಾಮ ಇರಬೇಕು, ನಿದ್ರೆ ಇರಬೇಕು, ಮತ್ತೆ ಮಿನಿಮಮ್ ಎಂಟರ್ಟೈನ್ ಇರ್ಬೇಕು ಮನುಷ್ಯನಿಗೆ. ಅವಾಗ ಅವನಿಗೆ ಏನ್ ಬರುತ್ತೆ? ತೋಳ್ಬಲ ಬರುತ್ತೆ. ತೋಳ್ಬಲದಿಂದ ದೇಹಕ್ಕೆ ಶಕ್ತಿ ಬರುತ್ತೆ. ಬರೀ ದೇಹಕ್ಕೆ ಶಕ್ತಿ ಇದ್ರೆ ಮನುಷ್ಯ ಸಕ್ಸಸ್ ಆಗ್ತಾನೆ ಆಗಲ್ಲ. ಮೂಟೆ ಬರ್ಬೋದು ಅಷ್ಟೇ, ಫೈಟ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ದೇಹಕ್ಕೆ ಶಕ್ತಿ ಇರೋರೆಲ್ಲ ಸಕ್ಸಸ್ ಆಗಲ್ಲ. 2ನೇ ಬಲ ಇರುತ್ತೆ ಮನುಷ್ಯನಿಗೆ, ಮನೋಬಲ ಬೇಕು. ಮನುಷ್ಯನಿಗೆ ಏನಾದ್ರೂ ಮಾಡ್ಬೇಕಾದ್ರೆ ಮನೋಬಲ ಬೇಕು. ಮನೋಬಲ ಯಾವ ರೀತಿ ಬರುತ್ತೆ ಅಂದ್ರೆ, ಅದ್ರ ಭಗವದ್ಗೀತೆ ಹೇಳ್ತಾರೆ, ಅಭ್ಯಾಸ ಏನಂತ ಕಲಿತೆ ವೈರಾಗ್ಯ ಏನ ಚಗುರ್ಯತೆ ಅಂತ. ಪ್ರಾಕ್ಟೀಸ್ 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 ಮತ್ತೆ ಕಮಿಟ್ಮೆಂಟ್ ಯಾವಾಗಿದೆ? ಪ್ರಾಕ್ಟೀಸ್ ಮನೋಬಲದಿಂದ ನಿಮಗೆ ಸಾಮರ್ಥ್ಯ ವೃದ್ಧಿ ಆಗುತ್ತೆ. ಯಾರಿಗೆ ಸಾಮರ್ಥ್ಯ ವೃದ್ಧಿ ಆಗುತ್ತೆ ಅವನು ಸಕ್ಸಸ್ ಆಗ್ತಾನೆ, ಜಾಸ್ತಿ ಓದ್ತಾನೆ. ಅದೇ ರೀತಿ ಮನೋಬಲ ಇದ್ರೆ ಸಕ್ಸಸ್ ಆಗ್ತಾರ? ಮನೋಬಲ ಇದ್ರೆ ಒಂದ್ಸರಿ ಫೇಲ್ಯೂರ್ ಆಗ್ತಾನೆ, 2 ಸರಿ ಫೇಲ್ಯೂರ್ ಆಗ್ತಾನೆ, 3 ಸರಿ ಫೇಲ್ಯೂರ್, ಮನೋಬಲ ವೀಕ್ ಆಗುತ್ತೆ. ಕೊನೆಗೆ ಒಂದು ಬಲ ಮನುಷ್ಯನಿಗೆ ಬೇಕೇ ಬೇಕು, ಆತ್ಮಬಲ ಅಂತ ಹೇಳಿ. ತೋಳ್ಬಲ, ಮನೋಬಲ, ಆತ್ಮಬಲ. ಆತ್ಮಬಲ ಯಾವ್ದ್ರಿಂದ ಬರುತ್ತೆ ಅಂದ್ರೆ, ಒಂದೇ ಒಂದು ವಸ್ತುವಿಂದ ಬರುತ್ತೆ ಆತ್ಮಬಲ. ಧ್ಯಾನ ಮಾಡಬೇಕು. ಅದಕ್ಕೆ ನೋಡಿ ಪ್ರತಿ ಧರ್ಮದಲ್ಲೂ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಪ್ರಾರ್ಥನೆ ಅನ್ನೋದು ಒಂದು ಎಲ್ಲಾ ಧರ್ಮದಲ್ಲೂ ಇದೆ. ಯಾವುದೇ ಧರ್ಮದಲ್ಲಿ ಹೋಗಿ ಪ್ರಾರ್ಥನೆ ಅಂತ ಇಲ್ದಿರೋ ಧರ್ಮನೇ ಇಲ್ಲ. ಪ್ರೇಯರ್ ಮಾಡಬೇಕು, ಧ್ಯಾನ ಮಾಡಬೇಕು. ಯಾರು ಮನಸ್ಸನ್ನು ಏಕಾಗ್ರತೆಗೊಳಿಸ್ತಾರೆ, ಯಾರು ಧ್ಯಾನ ಮಾಡ್ತಾರೆ, ಅವನಿಗೆ ಮನೋಬಲ ವೃದ್ಧಿ ಆಗುತ್ತೆ, ಆತ್ಮಬಲ ವೃದ್ಧಿ ಆಗುತ್ತೆ. ಯಾರಿಗೆ ಆತ್ಮಬಲ ವೃದ್ಧಿ ಆಗಿರುತ್ತೆ ಅವನಿಗೆ ಶೌರ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಶೌರ್ಯ ಅಂದ್ರೆ ಗ್ಯಾಲೆಂಟ್ರಿ ಅಂತೇಳಿ. ಗ್ಯಾಲೆಂಟ್ರಿ ಅವಾರ್ಡ್ ಅಂತ ಮಿಲಿಟರಿ ಹೈಯೆಸ್ಟ್ ಅವಾರ್ಡ್ ಕೊಡ್ತಾರೆ. ಯಾಕೆ ಹೇಳಿ? ಶೌರ್ಯವಂತ ಅಂತೇಳಿ. ಶೌರ್ಯ ಬರೋದು ಧ್ಯಾನದಿಂದನೇ ಬರೋದು, ಆತ್ಮಬಲ ವೃದ್ಧಿಯಿಂದನೇ ಬರೋದು. ಅದಕ್ಕೆ ಸ್ಟೂಡೆಂಟ್ ತಾವೆಲ್ಲ ಇದ್ರೆ ಇವಾಗಲೇ ಜಾಬ್ ಪಟ್ಕೊಳ್ಳಿ. ತೋಳ್ಬಲ ಫಿಸಿಕಲಿ ಫಿಟ್ ಇರ್ಬೇಕು ನೀವು. ಈಗ ಹುಷಾರಿಲ್ಲ, ಜ್ವರ ಬಂತು, ಎಕ್ಸಾಮ್ ಬರೀಕಾಗಲ್ಲ. ಒಳ್ಳೆ ಊಟ ತಿನ್ಬೇಕು. ಊಟ ಕೆಟ್ಟ ಊಟ ಎಲ್ಲ ತಿಂತಾರೆ, ಹೆಲ್ತ್ ಹಾಳಾಗುತ್ತೆ, ಅವಾಗಲೂ ಕೂಡ ಆಗಲ್ಲ. ಅದೇ ರೀತಿ ಮನೋಬಲ ವೃದ್ಧಿ ಮಾಡ್ಕೋಬೇಕು ನೀವು, ಆತ್ಮಬಲನ ವೃದ್ಧಿ ಮಾಡ್ಕೋಬೇಕು. ಈ ಮೂರು ಬಲಗಳನ್ನ ಯಾರು ವೃದ್ಧಿ ಮಾಡ್ಕೊಳ್ತಾರೋ ಅವ್ರು ಯಾವತ್ತೂ ಜೀವನದಲ್ಲಿ ಫೇಲ್ಯೂರ್ ಆಗಲ್ಲ ಅಂತ ನನ್ನ ಭಾವನೆ. ನಾನು ಕೂಡ ಇದು ಯಾರು ನನಗೆ ಗುರುಗಳು ಹೇಳ್ಕೊಟ್ಟಿದ್ದು, ಅವತ್ತಿಂದ ನಾನು PUC ಫೇಲ್ ಆದ್ಮೇಲೆ ನನಗೆ ಒಳ್ಳೆ ಗುರು ಸಿಕ್ಕಿದ್ರು. ಆ ನಂತರ ನಾನು ಡಿಪ್ಲೊಮಾ ಇಂಜಿನಿಯರಿಂಗು ಮತ್ತೆ ಕಾಂಪಿಟೇಷನ್ ಎಕ್ಸಾಮ್ ಇನ್ನೇನು ತಗೊಂಡೆ. ಎಲ್ಲದರಲ್ಲೂ ತಪಸ್ಸಿನ ರೀತಿ ನಾವು ಮಾಡಬೇಕಾಗುತ್ತೆ. ನಾವು ಈಗ ಶ್ರೀಕಂಠ ಸರ್ ಹೇಳ್ತಾರೆ, ಸೌಕರ್ಯಗಳು ನಿಮಗೆ ನಮಗಿಂತ ಸ್ವಲ್ಪ, ನಾನು ಹುಡಕ್ ಮೊದಲೇ ಅವರು ಇಲ್ಲಿ PUC ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನಾವು ಹುಟ್ಟಿರಲಿಲ್ಲ, ಅವಾಗಲೇ ಅವ್ರು PUC ಮಾಡ್ತಾ ಇದ್ರು. ಅವ್ರು ಹೇಳ್ತಾರೆ ನಮ್ಗಿಂತ ಅವ್ರಿಗೆ ಕಡಿಮೆ ಅವಕಾಶಗಳಿತ್ತು. ಆನಂತರ ನಮ್ಗಿಂತ ನಿಮ್ಗೆ ಜಾಸ್ತಿ ಅವಕಾಶಗಳಿದೆ. ರೂರಲ್ ಕಾಲೇಜಲ್ಲಿ ತಾವೆಲ್ಲ ಓದ್ತಾ ಇದ್ದೀರಾ. ಈ ಸಂಸ್ಥೆಗೆ ಒಂದು ಹೆಸರು ಉಳಿಸೋಣ ನಾವು. ಇವಾಗ ನೋಡಿ, ನಾವು ಎಲ್ಲೇ ಹೋದ್ರು ನಮ್ಮ ಕೆಂಪೇಗೌಡ ಸರ್ ಹೇಳಿದ್ರು, ರೂರಲ್ ಕಾಲೇಜ್ ಕನಕಪುರ ಅಂತ ಯಾರಾದ್ರೂ ಫೋನ್ ಮಾಡಿದ್ರು. ಸುಮಾರು ಜನ ಮಾಡಿದ್ದಾರೆ ಸರ್, ಈ ತರ ಮೈಸೂರಲ್ಲಿ ಕೆಲಸ ಆಗಬೇಕು, ಯಾರು ತಮ್ಮದು ರೆಫರೆನ್ಸ್ ಕೊಟ್ಟರು, ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಂತ. ಹಿಸ್ಟ್ರಿ ಲೆಕ್ಚರರ್ ಆಗಲಿ, ಅವರು ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಯಾವುದೇ ಎಕನಾಮಿಕ್ ಸಬ್ಜೆಕ್ಟ್ ಯಾವುದೇ ಲೆಕ್ಚರರು ಮಾಡಿದ್ರು ನಾನು ಹೇಳಿ ಸರ್ ಅಂತ ಹೇಳಿ ಅವ್ರಿಗೆ ಆದಷ್ಟು ಮ್ಯಾಕ್ಸಿಮಮ್ ನಾನು ಒಂದು ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ತಾವೆಲ್ಲರೂ ಈ ಸಂಸ್ಥೆಯಲ್ಲಿ ಹುಟ್ಟಿದರೆ, ಕರಿಯಪ್ಪನಂತ ಮಹಾನ್ ವ್ಯಕ್ತಿ ಹುಟ್ಟಿ ಹಾಕಿದ ಈ ಸಂಸ್ಥೆನ ಈಗ ನಮ್ಮ ಶ್ರೀಕಂಠ ಅವರು ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಇದು ಎಲ್ಲ ನೋಡಿ ಭಾಳ ಖುಷಿ ಆಯ್ತು. ಇದೊಂದು ಆಡಿಟೋರಿಯಂ ಇರಲಿಲ್ಲ ನಮಗೆ. ಮೊದಲು ಏನು ಕಾರ್ಯಕ್ರಮ ಮಾಡಬೇಕಂದ್ರೆ ತುಂಬ ಅದ್ಭುತವಾದ ಒಂದು ಆಡಿಟೋರಿಯಂ ಮಾಡಿದ್ದಾರೆ. ನಮ್ಮದು B ಸೆಕ್ಷನ್ ಅಲ್ಲಿ ತರಿಸಿದ್ರೆ, ಆ ಕಡೆ B ಸೆಕ್ಷನ್ ಇತ್ತು,
ಇಲ್ಲಿ ಯಾವುದೋ ಎ ಸೆಕ್ಷನ್ ಇತ್ತು ನಮ್ದು PUC ನಲ್ಲಿ, ಅಲ್ಲಿಂದ ಇಲ್ಲಿ ನಡ್ಕೊ ಬರ್ತಾ ಇದ್ವಿ. ನಾವು ಇಲ್ಲಿ ನಡ್ಕೊಂಡು ಈ ಕಡೆ ಹೋಗಿ ಡೌನ್ ಹೋಗ್ತಾ ಇದ್ವಿ. ಇದು ಖಾಲಿ ಜಾಗ ಇತ್ತು. ಬಟ್ ಈ ಖಾಲಿ ಜಾಗನ ಇವತ್ತು ತುಂಬಾ ಅದ್ಭುತವಾಗಿ ಒಂದು ಒಳ್ಳೆ ಆಡಿಟೋರಿಯಂ ಮಾಡಿ ತಾವೆಲ್ಲರ ಇಲ್ಲಿ ಕುಳಿತುಕೊಂಡು ಚೆನ್ನಾಗಿ ಒಳ್ಳೆ ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದೇನೆ. ಇದಕ್ಕೆ ದಾನ ಮಾಡಿದಂಥ ಮಹಾತ್ಮರಿಗೂ ಕೂಡ ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ಸಂಸ್ಥೆ ಇನ್ನೂ ಬೆಳೀಲಿ. ಈ ಸಂಸ್ಥೆಯಲ್ಲಿ ಓದ್ತಾ ಇರುವಂಥ ನಾವು ಈ ಸಂಸ್ಥೆ ಜೊತೆಗೆ ಯಾವಾಗಲೂ ಇದ್ದು ಸಂಸ್ಥೆನ ನಾವೆಲ್ಲರೂ ಸೇರಿ ಬೆಳೆಸೋಣ. ತಮ್ಗೆಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ ನಾನು ಆಶಿಸುತ್ತಾ ನಾನು ಏನು ಮಾತಾಡಬೇಕು ಅಂದ್ಕೊಂಡಿದ್ದೆ, ಇವಾಗ ಜಾಸ್ತಿನೇ ಮಾತಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ದಯವಿಟ್ಟು ತಮ್ಮೆಲ್ಲರಿಗೂ ಒಳ್ಳೇದಾಗಲಿ, ತಮ್ಮ ಮುಂದಿನ ಜೀವನ ಯಶಸ್ವಿಯಾಗಲಿ, ತಮ್ಮೆಲ್ಲರಿಗೂ ಒಳ್ಳೆ ಉದ್ಯೋಗ ಸಿಗಲಿ, ತಂದೆ ತಾಯಿಗಳ ಗೌರವ, ಊರಿನ ಹೆಸರು, ವಿದ್ಯಾಸಂಸ್ಥೆ ಹೆಸರು, ಗುರುಗಳ ಹೆಸರು. ಕೊನೆಯದಾಗಿ ಇನ್ನೊಂದು ಮಾತು ಹೇಳ್ತೀನಿ, ನಾವು ಸಕ್ಸಸ್ ಆದಾಗ ಹೆಚ್ಚು ಸಂತೋಷ ಪಡೋರು ನಮ್ಮ ಗುರುಗಳೇ ನಮ್ಗೆ ಹೆಚ್ಚು ಸಂತೋಷ ಪಡೋರು. ತುಂಬಾ ಜನ ಹೊಟ್ಟೆವರಿ ಪಡ್ತಾರೆ. ಇವಾಗ ನೋಡಿ ನಮ್ಮ ಎಲ್ಲ ಗುರುಗಳಿದ್ದಾರೆ. ನಮ್ಮ ಬಾಲಕೃಷ್ಣ ಸರ್ ಇರ್ಬೋದು, ನಮ್ಗೆ ಬಹಳ ಖುಷಿ ಆಗ್ತದೆ. ಕೆಂಪೇಗೌಡ ಸರ್ ಇರ್ಬೋದು, ಯಾರ್ಯಾರು ಗುರುಗಳಿದ್ದಾರೆ ಎಲ್ಲರೂ ನನ್ನ ಶಿಷ್ಯ ಅಂತ ಇದು ಮಾಡ್ತಾರೆ. ತುಂಬಾ ಖುಷಿ ಪಡ್ತಾರೆ. ಸಂಬಂಧಿಕರು ಕೂಡ ಖುಷಿ ಪಡಲ್ಲ, ಅಷ್ಟು ಖುಷಿನ ಗುರುಗಳು ಪಡ್ತಾರೆ. ಈ ರೀತಿ ಎಲ್ಲ ನಮ್ಮ ಗುರುಗಳಿಗೆ ನಾನು ಮುಂದಿಸುತ್ತೆ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕೋಡಿಪುರ ಎಂಬ ಗ್ರಾಮದಲ್ಲಿ 16/8/1965 ಜನಿಸಿದ್ದಾರೆ. ತಂದೆ ಸಿದ್ದೇಗೌಡ, ತಾಯಿ ನಿಂಗಮ್ಮ. ಭಾರತಿ ಕಾಲೇಜು ಭಾರತಿ ನಗರ ಇಲ್ಲಿ BSc ಸಿಟಿಕಲ್ಚರ್ ಪದವಿಯನ್ನು ಪಡೆದಿದ್ದು 22/9/1991 ಕಿರ್ಗಾವ್ಲಿನ ಭಾರತಿ ಕಾಲೇಜಿನಲ್ಲಿ ವೃತ್ತಿ ಶಿಕ್ಷಣದ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿದ್ದಾರೆ. ಅವರ ಕುಟುಂಬ ವರ್ಗದವರಾದಂತ ಅವರ ಧರ್ಮಪತ್ನಿ ಭಾರತಿಯವರು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಅವರ ಮಕ್ಕಳಾದಂತ ಭಾವನಾ ಮತ್ತು ಐಶ್ವರ್ಯ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತೀವಿ. ಚೆನ್ನಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೇನೆ. ಅದರ ಜೊತೆಗೆ 2 ವಿಚಾರಗಳನ್ನ ಅಧ್ಯಕ್ಷರ ಮುಂದಿಡ್ತೇನೆ. ಅವರು ಚಾಲು ಮಾಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿದ್ದು. ಒಂದು, ಪ್ರೈಮರಿ ಶಾಲೆಯಿಂದ ಅಂದ್ರೆ 5ನೇ ತರಗತಿಯಿಂದ ಪದವಿಯವರೆಗೂ ಕೂಡ ಪ್ರತಿದಿನ 1 ಗಂಟೆ ಇಂಗ್ಲಿಷ್ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಕ್ಕಂಥ ಒಂದು ಟೀಮ್ ಅನ್ನ ಮಾಡಿ ಇಂಗ್ಲಿಷ್ ಪ್ರೊಫೆಸರ್ಸ್ ಅನ್ನ ನೇಮಿಸಿ ಇದು ಲ್ಯಾಂಗ್ವೇಜ್ ಅನ್ನ ಸ್ಪೋಕನ್ ಇಂಗ್ಲಿಷ್ ಅನ್ನ ಮಾಡ್ತಕ್ಕಂಥದ್ದು. ಒಂದು ಬೃಹತ್ತಾದಂತ ಕ್ರೀಡಾಂಗಣವನ್ನ ನಿರ್ಮಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರನ್ನ ಮನವಿ ಮಾಡ್ತೇನೆ. ಜೊತೆಗೆ ಈ ಕೆಲಸವನ್ನ ನಿರ್ವಹಿಸುವುದಕ್ಕೆ ಸಹಕಾರವನ್ನ ನೀಡಿದಂತ ಸಂಸ್ಥೆಯ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಪ್ರಾಧ್ಯಾಪಕರುಗಳಿಗೆ ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಪೂಜ್ಯ ಪ್ರಾಂಶುಪಾಲರು ನನಗೆ ನಾನು ಮಗಳಿಗೆ ಫೀಸ್ ಕಟ್ಟಬೇಕಾಯ್ತು. ಆಗ ನಾನು ಅವರನ್ನ ಕೇಳಿದೆ, ಸರ್ ಮತ್ತೆ ಹೇಳಿದ್ದೆ. ಅವ್ರು ಹೇಳಿದ್ರು, ನೋಡಿ ಇಲ್ಲಿ 75,000 ಇದೆ, ನಾನು ಮನೇಲಿ ಇದ್ದೇನೆ ತಗೊಬಂದಿದ್ದೀನಿ. ಆ ಸಂದರ್ಭದಲ್ಲಿ ಅವ್ರೇನು ಹೇಳಿದ್ರು, 75,000 ಅಂತ 3 ದಿವಸದಲ್ಲಿ ಕೊಡ್ಬೇಕು. ನನ್ನ ಸಂಬಳ ಅವಾಗ ಕಡಿಮೆ, ನಾನು ಇಲ್ಲಿ FTC ಆಗಿ ಬಂದವನು, ನಾನು ಸೂಪರ್ಡೆಂಟ್ ಆಗಿ ನಿವೃತ್ತಿ ಹೊಂದ್ತಾ ಇರ್ತೀನಿ. ಅವಾಗ ಏನಂದ್ರು, ಇದು 72,000 75,000 ತಗೊಂಡಿನೋ 3 ದಿವಸದಲ್ಲಿ ಕೊಡ್ಬೇಕು, ನಾನೇ ಯಾರಿಗೂ ಕೊಡ್ಬೇಕು ಅಂದ್ರು. ಆಗ ಬಹಳ ತೊಂದರೆ ಇತ್ತು. ಆಗ ನಾನು ಮಾಡಿದೆ, ನನ್ನ ಮಗಳು ಇಂಜಿನಿಯರಿಂಗ್ ಫೀಸ್ ಅನ್ನ ಕೆಟ್ಟಾದ್ಮೇಲೆ 3 ದಿವಸಕ್ಕೆ ನಾನು ಜನ ಸಹಾಯವನ್ನ ಮಾಡಿದಂತ ಪ್ರಾಂಶುಪಾಲರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ನೀಡುತ್ತೇನೆ. ಅದ್ರ ಜೊತೆಗೆ ನಮ್ಮ ಸುಮಾರು ಸಿಬ್ಬಂದಿ ನನಗೆ ಹಣಕಾಸಿನ ನೆರವನ್ನ ಸಹಕಾರವನ್ನ ನೀಡಿದರೆ ಎಲ್ಲರೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಉದ್ಘಾಟನಾ ಸಮಾರಂಭ ಏನ್ ನಡೀತಿದೆ, ಈ ಮುಖಾಂತರ ನೀವು ನಮ್ಮ ಕಾಲೇಜಲ್ಲಿ ಇರ್ತಕ್ಕಂತಹ ಹಲವಾರು ಸಮಿತಿಗಳಿಗೆ NSS, NCC, ಕ್ರೀಡಾ, ಚರ್ಚಾ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಕಾ ಸಮಿತಿ, ಈ ರೀತಿ ಸಮಿತಿಗಳಲ್ಲಿ ನೀವು ತೊಡಗಿಸ್ಕೊಂಡು ಇನ್ನೊಬ್ಬ
ಮುಖ್ಯ ಅತಿಥಿಗಳಾಗಿ ಬಂದು ನಿಮ್ಮಲ್ಲಿ ಮಾತಾಡಿದಂತಹ IPS ಅಧಿಕಾರಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳಾದ ಮುತ್ತರಾಜರವರೇ, ನಾಗರಾಜಣ್ಣವರೇ, ಪ್ರಿನ್ಸಿಪಲ್ ಬಾಲಕೃಷ್ಣ ಅವರೇ, ದೇವರಾಜ್ ಅವರೇ, ಕೃಷ್ಣೇಗೌಡ್ರೆ, ಪ್ರಕಾಶ್ ಅವರೇ, ಎಲ್ಲ ಬೋಧಕೇತರ ಸಿಬ್ಬಂದಿಯವರೇ, ವಿದ್ಯಾರ್ಥಿನಿಯವರೇ, ನನಗೆ ಗೊತ್ತು, ನಾನು ಈಗ ಒಂದು ತಿಂಗಳೇನೋ ಸುಮಾರು ಸಾಕಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಭಾಷಣ ಮಾಡಿದ್ದೆ. ಸೊ ಅದೇನು ರಿಪೀಟ್ ಮಾಡಬೇಕು, ಉಪಯೋಗ ಇಲ್ಲ. ಒಂದು ಆಮೇಲೆ ತಾಳ್ಮೆನೂ ಇಲ್ಲ. ನನಗೆ ಗೊತ್ತು, ಈಗಾಗಲೇ 2 ಗಂಟೆ ಭಾಷಣ ಕೇಳಿದ್ದೀರ. 2-3 ವಿಚಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ಮಾತಾಡ್ತಾ ಇದ್ರೆ ಜಾಸ್ತಿ ಮಾತಾಡ್ತೀನಿ, ಸೈಲೆಂಟ್ ಆಗಿದ್ರೆ ಮಾತ್ರ. ಮೊದಲನೇದಾಗಿ ನಾನು ಎಲ್ಲ ರೂರಲ್ ಕಾಲೇಜಿನ ಪ್ರಿನ್ಸಿಪಾಲ್ರು, ವೈಸ್ ಪ್ರಿನ್ಸಿಪಾಲ್ ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಇಬ್ಬರು ಒಳ್ಳೆ ಗೆಸ್ಟನ್ನ ಇವತ್ತು ಕರೆದಿದ್ದಾರೆ. RS ನಡೀತಾ ಇರ್ತದೆ. ಬಟ್ ಎರಡು ಯಾವ ರೀತಿ ಅಂತ ಅಂದ್ರೆ, ಶಿವಚಿತ್ತಪ್ಪ ಅವರು ವೈಸ್ ಚಾನ್ಸಲರ್ ಫಸ್ಟ್ ಮಾತಾಡೋದು. ಅವರು ಎಜುಕೇಶನಿಸ್ಟ್. ಒಬ್ಬ ವೈಸ್ ಚಾನ್ಸಲರ್ ಆಗ್ಬೇಕು ಅಂದ್ರೆ ಎಜುಕೇಶನಿಸ್ಟ್ ಆಗೇನೆ ವೈಸ್ ಚಾನ್ಸಲರ್ ಆಗ್ಬೇಕು. ಅವ್ರಿಗೆ ಅವ್ರು ಮಾತಾಡೋದ್ರೆ ವಿದ್ವಾಂಸವನ್ನು ಮಾತಾಡೋದು, ಜೊತೆಗೆ ಎಕನಾಮಿಕ್ಸ್ ಅವರು. ಯಾಕೆಂದ್ರೆ ನಂದು ಅವ್ರು ಬಂದು ಕೇಳಿ ಫಸ್ಟ್ ನಮ್ದು ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂತೀವಿ. ಅವರು ಮಾಮೂಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿರೋರು. ಅವರು ಬಹಳ ಚೆನ್ನಾಗಿ ನಿಮ್ಮ ಉದ್ದೇಶಿಸಿ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟವ್ರೆ ಅಂತ ಅವರೊಬ್ಬರು ಕರ್ತಾರೆ. ನೆಕ್ಸ್ಟ್ ಮುತ್ತರಾಜ್ ಅವ್ರ IPS ಆಫೀಸರ್, ಅವರು ಅಷ್ಟೇ. ಅವ್ರ ಭಾಷಣಗಳೆಲ್ಲ ಅಂತ ಅಂದ್ಕೊಂಡೇ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟರು. ಅಪ್ರಿಷಿಯೇಟ್ ಯಾಕೆ ಮಾಡಬೇಕು ಅಂದ್ರೆ, ಒಂದು ಹಳ್ಳಿನಲ್ಲಿ 4 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೋಗಿ ಅಲ್ಲಿ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ಗಳು ಮಾಡಿ ಇಲ್ಲಿ ಬಂದು ಅಲ್ಲಿ 4 ಕಿಲೋಮೀಟರ್ ನಡೀತಾ ಇದ್ದೇವೆ ಅಂತ ಹೇಳಿದ್ರು. ಇಲ್ಲಿ ನನಗೆ ಸಾಕಷ್ಟು ಜನ ನೋಡಿದೆ ಸರ್. ನಾನು ಓದ್ತಿದ್ದಾಗ ನಾನು 76 ಇಲ್ಲಿ ಬಂದು ಸೇರಿದ್. ನಾನು 77 ಮುಗಿಸಿದ್ದು. ನಾನು ಅವರು ನನ್ಗೆ ಗೊತ್ತಿಲ್ಲ, ನಾವು ಹುಟ್ಟೇ ಇಲ್ಲ ಅಂದ್ರು. ಅದಾದ್ಮೇಲೆ ಅಂತ ಅವ್ರು ಹುಟ್ಟಿದ್ರು. ಬಟ್ ಆವತ್ತು ಅಂದ್ರೆ ನನಗೋರು ಒಂದು ಜನರೇಷನ್ ಗ್ಯಾಪ್ ಅನ್ನಿಸ್ತದೆ. ಒಂದು 20 ವರ್ಷದ ನನ್ನ ನಿಮ್ಮ ವಯಸ್ಸಿನ ನಂತರ. ಬಟ್ ಆ 20 ವರ್ಷ ಆದ್ರೆ 4 ಗಂಟೆಗೆ ಎದ್ದು ಊಟ ಮಾಡಿ ಮಧ್ಯಾಹ್ನ ಊಟ ಇದ್ರೆ, ಅವತ್ತು ರೋಡ್ಸು ಸರಿ ಇರಲಿಲ್ಲ. ಇವತ್ತಿದ್ದಷ್ಟು ಬಸ್ಗಳು ಇರಲಿಲ್ಲ. ಪುನಃ ಬಸ್ 7 ಗಂಟೆಗೆ ಹೋಗಿ ಪುನಃ ಮಾನಸ 4 ಗಂಟೆಗೆ ಬಂದು ಇಲ್ಲಿ ಓದಿರುವಂತ ವಿಚಾರನ ಹೇಳ್ಕೊಳ್ತಾ ಇದ್ರು. ಬಟ್ ಇನ್ನೊಂದು ಅವರು ನಾ PUC ಫೇಲ್ ಆಗಿದ್ದೆ ಅಂತ. ಅವರು PUC ಫೇಲ್ ಆಗಿದ್ದವರು ನಾನು ಯಾಕೆ ಫೇಲ್ ಆಗಿದ್ದೆ ಅಂತ ಅವ್ರು ಹೇಳಿದಾಗ ಅವರೇ ಅನಲೈಸ್ ಮಾಡ್ಕೊಂಡು, ನಾನು ಯಾಕೆ ಫೇಲ್ ಆದೆ, ನನ್ನಲ್ಲಿ ಏನ್ ಕೊಡ್ತದೆ, ಕಷ್ಟಪಟ್ಟವರು ಅಂತ ಅವರೇ ಅನಲೈಸ್ ಮಾಡ್ಕೊಂಡು ಅದನ್ನು ತುಂಬಿಕೊಂಡು KGF ಓದಿ KS ಪಾಸ್ ಮಾಡಿ IPS ಆಫೀಸರ್ ಆಗಿ ಅವರು ಅಷ್ಟೇ. ನಾನು ಶಿವಚಿತ್ತಪ್ಪನವ್ರಿಗೆ ಹೇಳ್ತಾ ಇದ್ದೀನಿ, ಅವ್ರು MBA ಮಾಡ್ತಾವ್ರೆ, MA ಮಾಡ್ತಾವ್ರೆ, ಇಬ್ರಿಗೂ ಅವಶ್ಯಕತೆ ಇಲ್ಲ. ಅವ್ರು ವೈಸ್ ಚಾನ್ಸಲರ್ ಅಂತಂದ್ರೆ ಅಕಾಡೆಮಿಕ್ ಪ್ರೊಫೆಷನಲ್ ವಯಸ್ಸಾದಂಗೆ ಅವ್ರೇನು ಅವ್ರು ಮಾಡ್ಬೇಕಾಗಿಲ್ಲ. ಅವ್ರು MBA ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಹಾಗೆ ಇವರು ಪೊಲೀಸ್ IPS ಕನ್ನಡ ಸಂಬಂಧ ಇಲ್ಲ. ಬಟ್ ಅವರು ಜ್ಞಾನ ಅನ್ನೋದಕ್ಕೆ ಅಂತ್ಯ ಇಲ್ಲ, ಕೊನೆಯೇ ಅನ್ನೋದಕ್ಕೆ ಪಾಪ MA ಮಾಡಿ PhD ಮಾಡ್ತೀನಿ ಅನ್ನೋ ವಿಚಾರ ಹೇಳಿದ್ರು. ಸೊ ಇಂಥವ್ರಿಬ್ಬರನ್ನ ಕರೆಸಿ ನಿಜವಾಗ್ಲೂ ನಾನು ನಿಮ್ ಪ್ರತಿಯೊಬ್ಬರಿಗೂ ನಾನು ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ರಾಜಕಾರಣಿಗಳು ಕರ್ಕೊಂಡು ಭಾಷಣ ಸಾಕಷ್ಟು ಮಾಡಿಸಿದ್ದೀನಿ. ಬಟ್ ಇವತ್ತು ಅಪ್ರಿಷಿಯೇಟ್ ಮಾಡ್ತಾ ನಾನು ಮುತ್ತರಾಜ್ ಹೇಳ್ತು, ಎಲೆ ಹಿಡ್ಕೊಂಡು ಮಾತಾಡ್ತೀನಿ. ನಾನು ಇವತ್ತು ಯಾವ ಕಾಲದಲ್ಲಿ ನೀವು ಓದ್ತಾ ಇದ್ದೀರಾ, ಇವತ್ತು ಒಳ್ಳೆ ಕಾಲದಲ್ಲಿ ನಿಮ್ಗೆ ಮಿತ ಕಲಿತಾ ಇದ್ದಾರೆ. ಅದು ಮುತ್ತರಾಜ್ ಹಿನ್ನೆಲೆ ಆ ಪಾವಗಡದಿಂದ ಬಂದು ಅವರ ಹಿನ್ನೆಲೆ ಹೇಳ್ತಾರೆ. ಅರ್ಥ ಆಯ್ತಾ? ಇವತ್ತು ಎಲ್ಲ ಸವಲತ್ತುಗಳಿದೆ. ವಿದ್ಯಾಭ್ಯಾಸ ಅಂದ್ರೆ ಅವೇರ್ನೆಸ್ ಇದೆ. ಅವೇರ್ನೆಸ್ ನಿಮ್ಗೆ ಅಲ್ಲ, ನಿಮ್ಮಲ್ಲಿ ಇನ್ನೂ ಎಷ್ಟೋ ತಂದೆ ತಾಯಿಗಳು ಅಭಿಪ್ರಾಯಗಳವ್ರೆ. ಅಭಿಪ್ರಾಯವಂತ ತಂದೆ ತಾಯಿಗಳಿರಲಿ, ತಂದೆ ತಾಯಿಗಳಿರಲಿ, ನಮ್ಮ ಮಕ್ಕಳು ಓದಿಸ್ಬೇಕು ಅನ್ನೋ ಅವೇರ್ನೆಸ್ ಇದೆಯಲ್ಲ, ಅದು ಹೈಯೆಸ್ಟ್ ಈ ಒಂದು ರೂಲ್ ಏರಿಯಾಗಳಿರೋದು. ಇವತ್ತು ಹೆಣ್ಮಕ್ಳು ಎಷ್ಟು ಯಾಕೆ ಬರ್ತೀರ ಅಂದ್ರೆ ಅವೇರ್ನೆಸ್ ಇರೋದಕ್ಕೆ. ಮೊದಲೇ SLC ಹೈಸ್ಕೂಲ್ ಹೋದ್ರೆ ಮನೇಲಿ ಬಿಟ್ಬಿಡೋರು ಅಷ್ಟೇ. ಕಾಲೇಜ್ಗೆ ಹೋಗಿ ಕಮ್ಮಿ ಆಗಿ ಬರ್ತಿರೋದು ಕಳಿಸ್ತಿರ್ಲಿಲ್ಲ ಅವರು. ಇವತ್ತು ಬದಲಾಗಿದೆ. ಇವತ್ತು ಅವೇರ್ನೆಸ್ ಇದೆ, ಫೆಸಿಲಿಟಿ ಇದೆ. ಗೌರ್ಮೆಂಟ್ ಇಂದ ಏನೇನು ಪ್ರೋಗ್ರಾಮ್ಸ್ ಬರ್ತಾ ಇದೆ, ಎಲ್ಲಕ್ಕಿಂತ ಅವಕಾಶಗಳು ಜಾಸ್ತಿ ಇದೆ. ಯಾರಿಗೆ? ನೀವು ಚೆನ್ನಾಗಿ ಓದ್ತಾ ಇರೋದು. ಇವಾಗ ಪೇಪರ್ ಓದ್ತಿದ್ದೆ ನಾನು. ನಮ್ಮಲ್ಲಿ
ಇನ್ನೊಂದು ಉದ್ದೇಶ ಆಗಿಬಿಟ್ಟು ಆಮೇಲೆ ಡೆವಲಪ್ಮೆಂಟ್ ಕಂಟ್ರಿ ಹೋಗ್ತಾ ಹೋಗ್ತದೆ ಅಂತ ಅವತ್ತು ಭಾಷಣ ಮಾಡಿದ್ರೆ ಹೇಳ್ತಿದ್ದೆ, ನೀವು ಇರಲಿಲ್ಲ ಸ್ವತಂತ್ರ ದಿನಾಚರಣೆ ದಿವಸ. ಇವತ್ತು ಏನಾಗಿದೆ ನಮ್ದು ಈ ಜಪಾನ್ ಎಲ್ಲ ಅಡ್ವಾನ್ಸ್ ಕಂಟ್ರಿ. ನಾ ಜಪಾನ್ ಹೋದ್ರು ಒಂದು 30 ವರ್ಷದಲ್ಲಿ ಜಪಾನ್ ಹೋಗಿ ಬಂದಿರೋದು, ಅಷ್ಟು ಅಡ್ವಾನ್ಸ್ ಕಂಟ್ರಿ. ಇವಾಗ ಅವರಿಂದ ಎಕಾನಮಿ ನಾನು ನೋಡಕ್ ಬಂದಿದೆ, ಜಪಾನ್ ಎಕಾನಮಿನಲ್ಲಿ ಹಿಂದೆ ಹೋಗಿದೆ. ಇವತ್ತು ಇನ್ನೊಂದು ಹೇಳ್ತೇನೆ ನಾನು, 2038ಗೆ ನಾವು ಸೆಕೆಂಡ್ ಹೈಯೆಸ್ಟ್ ಎಕಾನಮಿ ಆಗ್ತೀವಿ ಅಂತ ಏನು ಪ್ರಿಡಿಕ್ಷನ್ ಮಾಡಿದ್ರನ್ನ ನಾನು ಇವತ್ತು ಪೇಪರ್ ಓದ್ತಾ ಇದೆ. ಅಂದ್ರೆ ಈ ದೇಶ ಆರ್ಥಿಕವಾಗಿ ಅಷ್ಟು ಬೆಳೀತಾರೆ. 2ನೇ ದೇಶ ಅಂದ್ರೆ ಇದರಲ್ಲಿ ಎಕಾನಮಿಲಿ 2ನೇ ದೇಶ GDP ಜಾಸ್ತಿ ಆಗ್ತದಿದ್ರೆ ಯಾರು ಅಮೆರಿಕ ಮುಂದೆ ಹಾಕ್ಲೇಬೇಕು. ಚೈನಾ ಉಳ್ಕೊಳ್ತದೆ ಫಸ್ಟ್, ಸೆಕೆಂಡೇ ಭಾರತ ಉಳ್ಕೊಳ್ತದೆ ಅಂತ ಅಂದ್ಬಿಟ್ಟು ಪೇಪರ್ ಓದ್ತಿದ್ದೆ. ಈ ಮೇಲೆ ಯಾಕೆ ಹೇಳ್ಬೇಕು ಅಂದ್ರೆ ಇದರಿಂದ ಏನು ಅನುಕೂಲ ಎಲ್ಲರಿಗೂ ಅಂತಂದ್ರೆ, ದೇಶ ಮುಂದುವರೆದಷ್ಟು ಇಂಡಸ್ಟ್ರಿ ಮುಂದುವರ್ತದೆ, ಎಲ್ಲ ಫೀಲ್ಡ್ ಮುಂದುವರ್ತದೆ, ಜಾಬ್ ಕ್ರಿಯೇಟ್ ಆಗ್ತದೆ. ಸೊ ಈ ಟೈಮಲ್ಲಿ ಈಗ ಏನು ಪೊಟೆನ್ಷಿಯಲ್ ಇದೆ, ಅವಕಾಶ ಇದೆ, ನೀವು ನಿಮ್ಮ ಪ್ರೊಫೆಷನಲ್ ಬೆಳಿಕ್ ಅವಕಾಶ ಇದೆ, ಅಂತ ಟೈಮಲ್ಲೂ ನೀವು ಇವತ್ತು ಓದ್ತಾ ಇದ್ದೀರಾ. ಸೊ ಇದನ್ನ ನೀವು ಒಳ್ಳೆದ ಉಪಯೋಗಿಸ್ಕೋಬೇಕು. ಯಾಕೆಂದ್ರೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ರೆ, ಒಂದು ಕಾನ್ಫಿಡೆನ್ಸ್ ಬಗ್ಗೆ ಹೇಳ್ತಾ ಇದ್ರು ಮುತ್ತರಾಜು. ನಿಜವಾದ ಕಾನ್ಫಿಡೆನ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ. ಏನು ಆಗಲ್ಲ ಅಂದ್ರೆ ಆಗುತ್ತೆ. ಕ್ರಿಯೇಟ್ಸ್ ಮಿರಾಕಲ್ಸ್ ಅಂತಾರೆ ಯಾವಾಗ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದಾಗ ಅನ್ನೋದು ಒಂದು ವಿಚಾರ. ಸೊ ಹಾಗಾಗಿ ಅದನ್ನ ಇಟ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡ್ಬೇಕು. ಯಾಕೆಂದ್ರೆ ನೋಡಿದ್ದೀನಿ ನಾನು ಒಂದು ಅವರೇ ಒಂದು 20-25% ಹುಡುಗರು ಇನ್ನೂ ಒಂದು ಸ್ವಲ್ಪ ರಾಂಗ್ ಸೈಡಲ್ಲಿ ಇರೋರು, ಆ ವಿದ್ಯೆಗೆ ಇಂಪಾರ್ಟೆನ್ಸ್ ಕೊಡೋರು, ಬಟ್ ಏನೋ ನಮ್ಮ ತಂದೆ ತಾಯಿ ಸೇರಿಸಲು ನಾವು ಓದೋಗ್ಬೇಕು ಅಂತ ಕಾಲ ಕಳ್ಕೋತಾರೆ. ಇನ್ನೊಂದು 20-25% ಅವರೇ. ನಿಮ್ಮ ವಯಸ್ಸನ್ನ ಇದು ಹಾಳು ಮಾಡ್ಕೋಬಾರ್ದು. ಯಾರು ಈಗ ಒಂದು ಮದುವೆ ಇರ್ತದೆ, ಮದುವೆ ಏನಂತಂದ್ರೆ ಮದುವೆ ಮೇಲೆ ಹೋಗ್ತಾರೆ, ಒಂದ್ಸತ ಟಚ್ ಮಾಡ್ಬೋದು ಅಷ್ಟೇ, 2ನೇ ಸಲ ಟಚ್ ಮಾಡೋಕೆ ಸಿಗಲ್ಲ. ಅಂದ್ರೆ ಈ ವರ್ಷ ನಿಮ್ಗೆ ಈಗ ವಯಸ್ಸು ಈ ಡಿಗ್ರಿ ಮಾಡ್ತಿದ್ದಾಗ ನೀವು ಏನ್ ಮಾಡ್ಬೇಕಾದ್ರೆ ಅದ್ರ ಬೇಸ್ ಮಾಡ್ಕೊಂಡು ಆಮೇಲೆ ಆ ಕಾಲ ನಿಮ್ಗೆ ಸಿಗಲ್ಲ. ಯಾವುದೇ ಮದುವೆ ಒಂದು ಗುರಿ ಇರ್ತದೆ, ಅದು ತೆರಿಗೆ ಪಡ್ಕೊಂಡು ತಪ್ಪದೆ ಸ್ಫೂಟ ಹೋಗಲ್ಲ. ಅದು ಕೆಳಗೆ ಬೀಳ್ತದೆ, ನೀರು ಬಂಡೆಗಳ ಮಧ್ಯೆ ಹೋಗ್ತದೆ, ಅದು ಲೆಫ್ಟ್ ಮೂವ್ಮೆಂಟ್ ಮಾಡ್ತದೆ, ರೈಟ್ ಮೂವ್ಮೆಂಟ್ ಮಾಡ್ತದೆ. ಬಟ್ ಕೊನೆಗೆ ಏನಾಯ್ತದೆ, ಆ ತಿರುವು ನೋಡಲ್ಲ, ಕೊನೆಗೆ ಒಂದು ಸಮುದ್ರ ಸೇರ್ತದೆ. ಹಾಗೇನೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡೆ, ನಿಮ್ಮ ಪ್ರೊಫೆಷನಲ್ ಬೆಳೆಯುವಂಗೆ ಆ ರೀತಿಯಲ್ಲಿ ನೀವು ಈ ಕಾಲನ ವೇಸ್ಟ್ ಮಾಡಿದ್ರೆ ನೀವು ದಯವಿಟ್ಟು ನೀವು ಈ ರೂರಲ್ ಕಾಲೇಜಲ್ಲಿ ಹಿಸ್ಟ್ರಿ ಬಂದವರೆಲ್ಲ ಹೇಳ್ತಾರೆ ನೋಡಿ. ಅವರು ಮುತ್ತರಾಜರು ಹೇಳಿದ್ರು, ಕೇಳಿದ್ದವರೇ ಹೇಳಿದ್ರು, ವೈಸ್ ಚಾನ್ಸಲರು ಇಂಥ ಸಂಸ್ಥೆಯಲ್ಲಿ ನೀವು ಓದ್ತಾ ಇದ್ದೀರಾ. ಸೊ ನಮಗೂ ಅಷ್ಟೇ, ನಿಮ್ಮನ್ನ ಬರೀ ವಿದ್ಯಾರ್ಥಿಗಳನ್ನು ಮಾಡಿ ಅಕಾಡೆಮಿಕ್ ಆಗಿ ಎತ್ತರ ತಗೋದ್ರ ಜೊತೆಗೆ ಎಲ್ಲೋ ಒಂದ್ ಸ್ವಲ್ಪ ಈ ಕೊರತೆಗಳನ್ನ ನೋಡ್ತಾ ಇರೋದು. ಒಂದ್ ಸ್ವಲ್ಪ ಮಕ್ಕಳನ್ನ ಒಳ್ಳೆ ನಡಪಲ್ಲಿ, ಒಳ್ಳೆ ಶಿಸ್ತಲ್ಲಿ, ಒಳ್ಳೆ ಮೌಲ್ಯಗಳನ್ನು ಬೆಳೆಸಬೇಕಾದಂತ ವಿಚಾರ ಪ್ರತಿಯೊಂದು ವಿದ್ಯಾ ಸಂಸ್ಥೆಗೂ ಇದೆ. ಎಲ್ಲಾರ್ಗು ಇದು ಹೇಗಿದೆ ಅಂತ ಅಂದ್ರೆ, ಒಂದು ವಿದ್ಯೆ ಮೌಲ್ಯಗಳನ್ನ ಲೆಕ್ಕ ಹಾಕಿದ್ರೆ ಒಂದು ಕಾಯಿನಲ್ಲಿ 2 ಮುಖ. ಒಂದ್ ಕಡೆ ವಿದ್ಯೆ ಇರಬೇಕು, ಇನ್ನೊಂದು ಕಡೆ ಮೌಲ್ಯಗಳು ನಡ್ತಾ ಇರಬೇಕು. ಎಷ್ಟೇ ವಿದ್ಯಾವಂತರಾಗಿ ನೀವು ಹೈಯೆಸ್ಟ್ ಲೆವೆಲ್ ರೀಚ್ ಆಗಿ ನಿಮ್ಮ ನಡವಳಿಕೆ ಮೌಲ್ಯ ಸಂಸ್ಕಾರ ಇದ್ದಾದ್ರೆ ಅದ್ಭುತ ಬೆಲೆ ಇರಲ್ಲ. ನಾನು ಒಬ್ಬರು ಮೊದಲೇ ಮುತ್ತಾಗಿ ಗೊತ್ತಿರ್ತದೆ, ನನಗೆ ಹೆಂಗೋ ಯಾರೋ ಕಾಮನ್ ಫ್ರೆಂಡ್ ಜೊತೆಗೆ ಏನು ನೀವು ಕ್ರೈಮ್ ಬ್ಲಾಕ್ದಲ್ಲಿ ಇವರು ಮುತ್ತಪ್ಪ ಪರಿಚಯ ಆಗಿದ್ರು. ನಾನು ಒಂದ್ಸರಿ ಆ ಮುತ್ತಪ್ಪ ಹತ್ರ ಹೋಗಿದ್ದೆ. ಅವರು ಯಾರ್ಯಾರು ಅಷ್ಟೇ ಒಂದು ಲೆವೆಲ್ ಆಗ್ತಾರೆ ಅಷ್ಟೇ. ಯಾವತ್ತೂ ಒಂದು ಒಳ್ಳೆ ಜೀವನ ಒಳ್ಳೆ ಗುಡ್ಸಕ್ಕೆ ಶುರು ಮಾಡ್ತಾರೆ, ವಯಸ್ಸಲ್ಲಿ ಮಾಡ್ತಾರೆ. ಅವರೇ ನನಗೆ ಮುತ್ತಪ್ಪ ಶ್ರೀಕಂಠವ್ರೆ ನಮ್ದೆಲ್ಲ ಆಯ್ತು, ನಾವು ಕ್ರೈಮ್ ಬ್ಲಾಕ್ಗೆಲ್ಲ ಬದುಕಾಯ್ತು, ಒಳ್ಳೇದು ಕೆಟ್ಟದ್ದು ನೋಡಾಯ್ತು, ಹಣ ಆಸ್ತಿ ಅದನ್ನು ನೋಡಾಯ್ತು. ನನ್ನ 2 ಮಕ್ಕಳವ್ರೆ, ಅವ್ರಿಬ್ಬರು ಮಕ್ಕಳು ನನ್ಗೆ ಇಷ್ಟ ಹೇಳೋದು, ನನ್ಗೆ ಬೇಕಾಗಿರೋದನ್ನು ನಮ್ಮ 2 ಒಳ್ಳೆ ಮಕ್ಕಳಿಗೆ ಒಂದು ಸಂಸ್ಕಾರ ಇಟ್ಟು ಬೆಳೆಸ್ಬೇಕು ಅಂದ್ರೆ ನನ್ನ ಗುರಿ. ಅದರಿಂದ ನಿಂತಿದ್ದೀನಿ. ನಾನೇನೇನೋ ಮಾಡಿರ್ಬೋದು, ಬಟ್ ನನ್ನ ಮಕ್ಕಳಿಗೆ ನಾನು ಸಂಸ್ಕಾರ ಕಲಿಸ್ಬೇಕು. ಅದ್ರ ಒಂದು ಎಕ್ಸಾಂಪಲ್ ಹೇಳೋದು, ನನ್ನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀನಿ, ನಿಮ್ಗೆ ಆಗ್ಬೇಕು ನಮ್ಮ ಎದುರು ಬಂದಿದ್ರೆ ನೀವು ಮಾತಾಡ್ಸ್ಕೊ ದೂರ ಹೋದ್ರು ನೀವೇ ನಮಸ್ಕಾರ ಮಾಡಿದ್ರು. ಅವ್ರ ಮಕ್ಕಳಿಗೆ ಹೇಳ್ಕೊಟ್ಟಿರೋದು, ಒಬ್ಬ ಡಾನು ಕ್ರೈಮ್ ಲೋಕದಲ್ಲಿ ಹೈಯೆಸ್ಟ್ ರೀಚ್ ಆಗಿ ಮನುಷ್ಯ ಮಕ್ಕಳಿಗೆ ಹೇಳ್ಕೊಡ್ತಾ ಇರೋದು.
ನಿಮ್ಗೆ ಆಂಟೋಪೇರ್ ಬಂದ್ರು ನೀವು ಮಾತಾಡ್ತಾರೆ, ನೀವು ಕೈ ಮುಗಿದೆ, ಅವಾಗ ಅವ್ರಿಗೆ ಆಲ್ಟರ್ನೇಟಿವ್ ಇಲ್ಲ, ಅವ್ರು ಕೈ ಮುಗಿತಾರೆ. ಆ ದ್ವೇಷ ಅನ್ನೋದು ಕಮ್ಮಿ ಆಗ್ತದೆ, ನಾನು ಮಕ್ಕಳು ಕಲಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗೇನೆ ನೀವು ಅಷ್ಟೇ, ನಿಮ್ಮ ತಂದೆ ತಾಯಿಯಂದ್ರು ಎಲ್ಲ ಗ್ರಾಮಾಂತರದ ಬಂದವ್ರೆ, ಎಲ್ಲರೂ ಗೊತ್ತಿರೋ ವಿಚಾರ. ಯಾರು ಕಾಲೇಜ್ ಹೋಗ್ತಾರೆ ಎಲ್ಲ ಸಂಗತಿ ಮಕ್ಕಳು, ಕೂಲಿ ಮಾಡೋ ಮಕ್ಕಳು ಓದೋತಪ್ರೆ ಮಿಡಿಲ್ ಕ್ಲಾಸು, ಹೈಯರ್ ಮಿಡಿಲ್ ಕ್ಲಾಸು ಇಲ್ಲ, ಲೋಯರ್ ಮಿಡಿಲ್ ಕ್ಲಾಸು ಅಂತ ನೀವು ತಂದೆ ತಾಯಿರು ಎಲ್ಲ ನಮ್ಮ ವಿದ್ಯಾಭ್ಯಾಸ ಮಾಡೋ ಕಳಿಸವ್ರೆ. ಅವ್ರಿಗೂ ಅಷ್ಟೇ, ಈ ಮುಕ್ತ ಪ್ರಯಾಣ ಅದೇ ತರ ನಿಮ್ಮ ತಂದೆ ತಾಯಿ ಇಷ್ಟಪಡ್ತಾರೆ. ನಿಮ್ಗೆಲ್ಲ ವಿದ್ಯಾರ್ಥಿ ಆಗ್ಬೇಕು, ನಿಮ್ ಕಾಲ ಮೇಲೆ ನಿಂತ್ಕೋಬೇಕು, ಒಳ್ಳೆ ಪರ್ಸನಾಲಿಟಿ ಬೆಳೆಸ್ಕೊಂಡು ಸಮಾಜದಲ್ಲಿ ನಿಮ್ಮ ಮಕ್ಕಳು ಬೆಳಬೇಕು ಅಂತ ಪ್ರತಿಯೊಬ್ಬ ತಂದೆ ತಾಯಿ ಹೇಳುವಂತ ಕಾಲ ಇದು. ಹಾಗಾಗಿ ನೀವೆಲ್ಲ ಆ ದಿಕ್ಕಿನಲ್ಲಿ ಹೋಗ್ಬೇಕು. ಕೊನೆಯನ್ನು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಬೇಕು. ಕಾಲ ಅವಕಾಶ ಜಾಸ್ತಿ ಇದೆ ಅಂತಂದ್ರೆ ಅವಕಾಶ ಯಾರಿಗಿದೆ ಅಂತಂದ್ರೆ ಮೊದಲು ಸೈನ್ಸ್ ಮಾಡಿದವ್ರಿಗೆ, ಇಂಜಿನಿಯರ್ ಮಾಡಿದವ್ರಿಗೆ, ಡಾಕ್ಟರ್ ಮಾಡಿದವ್ರಿಗೆ ಇಂಥವ್ರು ಮಾತ್ರ ಪೊಟೆನ್ಷಿಯಲ್ ಇತ್ತು ಅಂತ. ಈ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ಬಂದಾಗ ಶ್ರೀಕಂಠ ಅವರೇ ಇಲ್ಲಿ ಕಲಿಸಿದ್ದೇವೆ, ಇನ್ಯಾಗ್ರೇಟ್ ಮಾಡಿದವ್ರೆ ಸುಧಾಕರ್ ಇದನ್ನ. ಇವತ್ತು ಕಾಲ ಬದಲಾಗದೆ ಟ್ರೆಡಿಷನಲ್ ಕೋರ್ಸ್ ಎಲ್ಲ ಕೆಳಗೆ ಹೋಗ್ತಾ ಇದೆ. ಬಟ್ ಜಾಬ್ ಓರಿಯೆಂಟೆಡ್ ಕೋರ್ಸ್ಗೆ ಎಲ್ಲ ಫಸ್ಟ್ ಪಿಕ್ಕು. ಇವತ್ತು ಆ ಡಿಗ್ರಿನೋ ಡಿಪ್ಲೊಮಾ ಮಾಡಿದ್ರೆ ನೆಕ್ಸ್ಟ್ ಜಾಬ್ ಬೇಕು, ಹಂಗಾಗಿ ಟ್ರೆಡಿಷನಲ್ ಕೋರ್ಸ್ ಎಲ್ಲ ಹೋಗ್ತಾವೆ. ಇದನ್ನ ನಾವು ರಿವೇ ಮಾಡಬೇಕು, ನಾವು ಗೌರ್ಮೆಂಟ್ ಪಾಲಿಸಿನಲ್ಲೆಲ್ಲ ಚೇಂಜ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಈಗ ಇಲ್ಲೂ ಅಷ್ಟೇ, ನೀವು ಡಿಗ್ರಿ ಆದ ತಕ್ಷಣ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ಪದೇ ಪದೇ ಹೇಳ್ತಾ ಇರ್ತೀನಿ, ನಿಮ್ನೆಲ್ಲ ಹೈಯರ್ ಎಜುಕೇಶನ್ ಮಾಡಿಸ್ಬೇಕು ಅಂತಾನೆ MBA ತಂದಿರೋದು, ನಿಮ್ಗೆಲ್ಲ ಹೈಯರ್ ಎಜುಕೇಶನ್ ಮಾಡಿಸ್ಬೇಕು ಅಂತ MBA ತಂದಿರೋದು. ಇವತ್ತು B.Ed ಅದೇ, ಇವಾಗ MA.M.Com ಇದೆ, ಈ ಅಗ್ರಿಕಲ್ಚರ್ ಕಾಲೇಜ್ ತಂದಿದ್ದೀವಿ. ಇವೆಲ್ಲ ಯಾಕೆ ತಂದಿರೋದು ಅಂದ್ರೆ ನೀವು ಯಾವೇ ಕೋರ್ಸ್ ಅದು, ಈಗ ಮೊದಲು ಬರೀ ಸೈನ್ಸ್ ಆದ್ರೆ ಮಾತ್ರ ಒಳ್ಳೆ ಬೆಸ್ಟ್ ಜಾಬ್ ಸಿಗ್ತದೆ ಅಂತ. ಈಗ ಹಂಗಿಲ್ಲ. ಈಗ B.Com ಮಾಡಿದ್ರೆ ಈಗ ಏನಾಯ್ತದೆ, ಈ ಸಾಫ್ಟ್ವೇರ್ ಗೊತ್ತಿಲ್ಲ ನಿಮ್ಗೆ, ಅಮೆರಿಕದಲ್ಲಿ ಸಿಲಿಕಾನ್ ವ್ಯಾಲಿಯಿಂದ ಇಲ್ಲಿ ಬಂದದ್ದು ಬೆಂಗಳೂರಿಗೆ, ಆಮೇಲೆ ಸಿಲಿಕಾನ್ ಸಿಟಿ ಆಗಿದೆ ಸಿಲಿಕಾನ್ ವ್ಯಾಲಿಯಿಂದ. ಇಲ್ಲಿ 35 ಲಕ್ಷ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲಸ ಮಾಡ್ತಾರಂತೆ ಬೆಂಗಳೂರಿಗೆ, ಸಿಲಿಕಾನ್ ಸಿಟಿಲಿ. ಇವತ್ತು ಸಿಲಿಕಾನ್ ವ್ಯಾಲಿಯಲ್ಲಿ ಅಷ್ಟು ಇಂಜಿನಿಯರ್ಸ್ ಇಲ್ಲ. ಆಗ ಏನಾಗುತ್ತೆ, ನಿಮ್ಗೇನು ಅಡ್ವಾಂಟೇಜ್ ಅಂದ್ರೆ ಸೆಕೆಂಡರಿ ಜಾಬ್ಸ್, ಇನ್ನು ಬೇರೆ ಈಗ ಅಕೌಂಟೆಂಟ್ಗಳು, ಲಾಜಿಸ್ಟಿಕ್ ನೋಡ್ಕೊಳ್ಳೋರು, ಮ್ಯಾನೇಜರ್ ಸ್ಟಾಫು, MBA ಹೋದ್ರೆ ಮ್ಯಾನೇಜರ್ ಸ್ಟಾಫ್ ತಗೋತಾರೆ ಬೇರೆ ಬೇರೆ ಇಂಡಸ್ಟ್ರಿಲಿ. ಈ ಅವಕಾಶ ಈ ನೀವು ಸಾಮಾನ್ಯ ಡಿಗ್ರಿ ಮಾಡಿದ್ರು, ನೀವು BSc ಮಾಡಿ, B.Com ಮಾಡಿ, BA ಮಾಡಿ, ನೆಕ್ಸ್ಟ್ MBA ಮಾಡ್ಬೋದು, ಮಾಸ್ಟರ್ ಡಿಗ್ರಿ ಮಾಡ್ಬೋದು. ಕೊನೆಗೆ ಏನಿಲ್ಲ ಅಂದ್ರೆ ನೀವು ಯಾರು BA ಡಿಗ್ರಿ ಮಾಡಿದ್ದವರು ನೀವು ಕೇಳೋದು ಬೇಡ, ನೀವು MBA ಮಾಡಿ. ಏನಿಲ್ಲ ಅಂದ್ರೆ ಕೊನೆಗೆ ಗೌರ್ಮೆಂಟ್ ಜಾಬ್ ಅನ್ನೋದು ಕಮ್ಮಿ ಆಗಿದೆ. ಇಲ್ಲ ಇವರೆಲ್ಲ ಓದಿದಾಗ ಎಷ್ಟು ಒಂದು 30-40 ಜನ ಗೌರ್ಮೆಂಟ್ ಟೀಚರ್ಸ್ ಇದ್ದದ್ದು, ಇವತ್ತೆಲ್ಲ 4-5 ಜನ ಬಂದಾರೆ. ಇನ್ನು ಗೌರ್ಮೆಂಟ್ ಜಾಬ್ಸ್ ಇನ್ನೂ ಶುಲ್ಕ ಆಗ್ತಾ ಇರ್ತವೆ. ಇನ್ನೇನು ಪ್ರೈವೇಟ್ ಎಂಟರ್ಪ್ರೈನರ್ಸ್, ಪ್ರೈವೇಟ್ ಜಾಬ್ಸ್, ಇಂಡಸ್ಟ್ರೀಸ್, ಎಂಪ್ಲಾಯರ್ಸ್ ಇರ್ತಾರೆ ಅವರು. ಹಾಗಾಗಿ ಯಾವುದೇ ಡಿಗ್ರಿ ಮಾಡಿ ಏನ್ ನೋಡ್ತಾರೆ, ಅವ್ರು ಏನ್ ಕೇಳ್ತಾರೆ, ಅವ್ರು ಹೇಳಿದಾಗೆ ಇವ್ರು ಹೇಳ್ತಾರೆ, ನಮ್ಮ ವೈಸ್ ಚಾನ್ಸಲರ್ ಕಮ್ಯುನಿಕೇಶನ್ ನೋಡ್ತಾರೆ. ಕೊನೆಗೆ ನಿಮ್ಮಲ್ಲಿ ಸ್ಕಿಲ್, ಈಗ ಇಲ್ಲ ಒಂದು ವಾಸವಾದ ಫೌಂಡೇಶನ್ ಮಾಡಿಸ್ತಾ ಅದನ್ನ ಮುಂದಕ್ಕೆ ಬೇಕಾಗಿ ಅನಿಸ್ತದೆ. ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಸೆಂಟ್ರ್ ಇಡೀ ರಾಮನಗರ ಜಿಲ್ಲೆಗೆ ಪ್ರೈಮ್ ಮಿನಿಸ್ಟರ್ದು ಒಂದು ಪ್ರೋಗ್ರಾಮು, ಅದರಲ್ಲಿ ನಮ್ಮ ರೂರಲ್ ಕಾಲೇಜನ್ನ ಸೆಂಟರ್ ಮಾಡೋರು ನಾವು ತಂದಿದ್ದೀವಿ. ನಾವು ಅದು ಎಂಬಾಸ್ ಆಯ್ತು, ಸೆಂಟ್ರಲ್ ಗವರ್ಮೆಂಟ್ ಪ್ರಾಬ್ಲಮ್ ಆಗಿ ಅದು ಸರಿಯಾಗಿ ಮುಗಿದಿಲ್ಲ. ಈಗ ಒಂದು 7-8 ತಿಂಗಳಿಂದ ಈಗ ನಾನು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಇನ್ನು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರ್ತದೆ, ಅದೆಲ್ಲ ನೀವು ಎಕ್ಸ್ಟ್ರಾ ಟೈಮ್ ಮಾಡುವಂಥದ್ದು. ಬಟ್ ಅವೆಲ್ಲ ನೀವು ಎಷ್ಟು ಸರ್ಟಿಫಿಕೇಟ್ ಬರ್ತದೆ, ಇಂಗ್ಲಿಷಲ್ಲಿ ಎಷ್ಟು ಇಂಪ್ರೂವ್ ಆಯ್ತಾರ, ಬಟ್ ಸಿದ್ಧಾಂತ ಹೇಳ್ತಾರೆ, ರಿಟೈರ್ಡ್ ಆಯ್ತಾರೆ, ಒಂದು ಒಳ್ಳೇದ ವಿಚಾರಗಳು ಹೇಳೋದು, ಇಂಗ್ಲಿಷ್ ಜಾಸ್ತಿ ಕಲಿಸಿಲ್ಲ. ನೀವು ಏನು ಟ್ಯಾಲೆಂಟ್ ಹೆಚ್ಚಿಗೆ ಪಡ್ಕೊತಾರೆ ಡಿಗ್ರಿ ಜೊತೆಗೆ ನಿಮ್ಮ. ಈಗ ನಾನು ನನ್ನ ಜಾಬ್ ಕರ್ಕೊಂಡು ಬಂದಿದ್ರು, ಯಾರು B.Com ಓದಿದ್ರು ಹುಡುಗ, ಅವಾಗ 3 ವರ್ಷ ಹೋದಾನೆ. ಅವ್ರ ಅಪ್ಪ ಕರ್ಕೊಂಡು ಬಂದ, ಅವ್ರ ಹುಡುಗ ಅಂತ ನನ್ನ ಮಗನ ಏನೋ ಕೆಲಸ ನೋಡಿ ಅಂತ ನಮ್ಮ ಹಳ್ಳಿಗೆ ಮೊನ್ನೆ ಹೋದ್ರೆ ನಾನು ಸುಮ್ಮನೆ ಕೇಳಿದ್ದೇನೆ, ಟ್ಯಾಲಿ ಮಾಡಿದ್ದೀನಪ್ಪ, ಎಕ್ಸೆಲ್ ಮಾಡಿದ್ಯಾ, ಯಾಕೆ ಅಕೌಂಟೆಂಟ್ ಬೇಸಿಕ್ ಅಂದ್ರೆ ಇಲ್ಲ ಸರ್ ನಾನು ಮಾಡಿಲ್ಲ, ನಾನು ಬೆಂಗಳೂರು ಹೋಗ್ತದೆ ಅಂತ ಹುಡುಗ ಹೇಳ್ತಿದ್ದ. ಸೊ ಹಂಗೆ ಇಲ್ಲೇ ಮಾಡ್ತಾ ಇದೀವಿ. ಅವೆಲ್ಲ ನೀವು ಎಷ್ಟೆಷ್ಟು ಸರ್ಟಿಫಿಕೇಟ್ ಬರುವಂತದ್ದು, ಎಷ್ಟು ಸ್ಕಿಲ್ ಡೆವಲಪ್ ಮಾಡ್ಕೋಕೆ, ಇಂಗ್ಲಿಷ್ ಡೆವಲಪ್ ಮಾಡ್ಕೊಳ್ಳೋಕೆ ಅಂತ ವಿಚಾರಗಳಲ್ಲಿ ನೀವು ಯಾರು ನಿಮ್ಮ ಡಿಗ್ರಿ ಜೊತೆಗೆ ಪ್ಯಾರಲ್ ಮಾಡ್ಕೊಳ್ಳೋದು ಮಾತ್ರ ಏನು ಎಕಾನಮಿ ಬೆಳೀತದೆ ಅಂತ ಹೇಳ್ತಾ ಇದ್ದಾರಲ್ಲ, ಇವರು ಅವಕಾಶವನ್ನು ಮುಂದೆ ಬದುಸ್ಕೋಬೇಕು ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ಈ ಸ್ಕಿಲ್ ಅನ್ನ, ನಿಮ್ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ, ಸಾಫ್ಟ್ ಸ್ಕಿಲ್ ಅನ್ನ, ಇಂಗ್ಲಿಷ್ ಅನ್ನ
ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನ ಇವೆಲ್ಲ ಇಂಪ್ರೂವ್ ಮಾಡ್ಕೋದ್ರೆ ಬಹುಶಃ ಮಾಡಿ MA ಮಾಡಿದವ್ರಿಗೂ ಕೆಲಸ ಸಿಗ್ತದೆ, BCom ಮಾಡಿದವ್ರಿಗೂ ಕೆಲಸ ಸಿಗ್ತದೆ. ಬಟ್ ಯಾರು ಎಂಟರ್ಪ್ರೈನರ್ ಇಷ್ಟಪಡ್ತಾರೆ ಅಂದ್ರೆ ಇಷ್ಟಿರೋದೆ ಬರೀ ಹೈಯೆಸ್ಟ್ ಮಾರ್ಕ್ಸ್ ಇದ್ರೆ ಮಾತ್ರ ಸಿಗಲ್ಲ. ಹಾಗಾಗಿ ಆ ವಿಚಾರವನ್ನು ಹೇಳ್ತಾ ನಾನು ಒಂದು ವಿಚಾರ ನಮ್ಮ ಫ್ಯಾಕಲ್ಟಿ ಅವ್ರಿಗೆ ಹೇಳಿದೆ, ಇದೆಲ್ಲ ರಿಟೈರ್ ಆಗ್ತಾ ಇದ್ದೀರಾ ನೀವು ಅಷ್ಟೇ. ಯಾಕಂದ್ರೆ ನಿಮ್ಗೆ ಟೀಚಿಂಗ್ ಪ್ರೊಫೆಷನಲ್ ಕಮಿಟ್ಮೆಂಟ್ ಇದ್ರೆ ಆ ಮಕ್ಕಳುಗಳು ಅದರಲ್ಲಿ ತಗೋಗ್ತಾರೆ. ಎಲ್ಲೋ ಬಜೆಟ್ ಕಮಿಟ್ಮೆಂಟ್ ಒಂದು 20% ನಿಮ್ ಟೀಚರಲ್ಲಿ ಕಮ್ಮಿ ಆಗೋದ ನಾನೇ ನೋಡ್ತಾ ಇದ್ದೀನಿ. ನಾನು ಕಲ್ತಿರೋದು ನಾನು ಹೇಳಿದ್ನಲ್ಲ ಮುತ್ತರಾಜು ಉತ್ತರ ಹೇಳಿದಾಗ ನಾನು ಓದೋದು, ನಾನು ಕರೆಕ್ಟ್ ಇದ್ದ ಓದೋದು, ನಾನು ರಾಮಶಾಸನ ಓದೋದು, ನಾನು ಆ ಟೀಚಿಂಗ್ ವ್ಯಾಲ್ಯೂಸ್ ಅಷ್ಟಿದ್ದು ನಾನು ನೋಡಿದೆ. ನಾನು ಟೀಚರ್ಗಳಿಗೆ ನೀವು ನೋಡಿ ಪ್ರೊಫೆಷನ್ ಇದು ಇಂಥ ಒಂದು ಸಂಸ್ಥೆಯಲ್ಲಿ ಮುಖ್ಯವಾಗಿ ಒಂದು ಇನ್ನೊಂದು ಅಂದ್ರೆ ನಿಮ್ಮನ್ನ ಜ್ಞಾತ ಮಾಡ್ಕೋಬೇಕು. ಯಾರೋ ಸ್ಟೂಡೆಂಟ್ 20 ವರ್ಷ ಆದ್ಮೇಲೆ ನಮ್ಮ ಇಂಥ ಟೀಚರ್ ಇದ್ರು ಪಾಠ ಹೇಳಿದ್ರು, ಅದರಿಂದ ನಾನು ಜೀವನದಲ್ಲಿ ಬಂದೇನು ಇದನ್ನ ಮುಖ್ಯವಾಗಿ ಇನ್ನು ಹೇಳಿದ್ರು ಬಾಲಕೃಷ್ಣ ಅವ್ರಿಗೆ, ಕೆಂಪೇಗೌಡರಿಗೆ ಆ ಥರದಲ್ಲಿ ಈಗಿರೋ ಟೀಚರ್ಸು ಇವರು 14 ಜನ ಹೊಸ್ತಾಗಿ ಬರ್ತಾ ಇದಾರ, ಒಳ್ಳೆ ಫ್ಯಾಕಲ್ಟಿ ಬರ್ತಾ ಇದಾರೆ, ಎಲ್ಲ PhD ಅವರು. ಈಗ 14 ಜನನ ಗೌರ್ಮೆಂಟ್ ಅಲೋ ಮಾಡ್ತು, ಇದೆಲ್ಲ ಸೆಲೆಕ್ಟ್ ಮಾಡಿದ್ವಿ ನಾವು. ಅದ್ರಲ್ಲಿ ಮೇ ಬಿ 1 or 2 PhD ಮಾಡಿ ಎಲ್ಲ PhD ಮಾಡಿದ್ರೆ ಎಲ್ಲ ಮೆರಿಟೆಡ್ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಒಳ್ಳೆ ಟೀಚಿಂಗ್ ಫ್ಯಾಕಲ್ಟಿ ಬರ್ತಾ ಇದ್ದಾರೆ ನಾವು. ಸೊ ಈ ಸಂಸ್ಥೆ ಹಿನ್ನೆಲೆ ನೋಡ್ಕೊಂಡು ನಾವು ಈ ಸಂಸ್ಥೆಯಲ್ಲಿ ಯಾವ ರೀತಿ ಬೆಳೆದಂತ ದಾರಿ ಕಲಿಯಪ್ಪನವ್ರ ಹಿನ್ನೆಲೆ ನೋಡ್ಕೊಂಡು ಈ ಸಂಸ್ಥೆನ ಮುಂದಕ್ಕೆ ತಗೋಬೇಕು. ಅದೇ ರೀತಿ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬೇಕು ಅಂತ ಹೇಳಿ ನಮ್ಮ ಮಕ್ಕಳುಗಳು ಇನ್ನೊಂದು ಕೇಳ್ಕೊಳ್ಳೋದು ಅಂದ್ರೆ ನೀವು ಒಳ್ಳೆ ಎಜುಕೇಶನ್ ಹೋಗೋದು, ನಿಮ್ಮ ಏನಾಗಿದೆ ಕೋರ್ಸು ಯಾವ ದಯವಿಟ್ಟು ಬೆಳೆಯೋದು ಹೋಗಬೇಡಿ. ಅಫೋರ್ಡಬಿಲಿಟಿ ಇರ್ತದೆ. ನಿಮ್ಗೆ ಯಾವ್ದಾದ್ರು ಒಂದು ಸ್ವಲ್ಪ ಡೊನೇಷನ್ ಕೊಟ್ಕೊಡ್ಬೇಕಂತ MBA BSc ಅಂತ ಸೀಟ್ ನಿಮ್ಮ ನೆಂಟರುಗಳಿದ್ರು ಸರಿ. ನಾನು ಬ್ಯಾಂಕ್ ಮ್ಯಾನೇಜ್ಮೆಂಟ್ ಮಾತಾಡಿದ್ದೀನಿ ಬರೋಡಾ ಬ್ಯಾಂಕಲ್ಲಿ. ಅವ್ರು ಹೇಳವ್ರೆ, ಸರ್ 100 ಜನ ಕಳಿಸಿ ಲೋನ್ ಕೊಡ್ತೀನಿ. ಅವ್ರ ಅಪ್ಪ ಅಮ್ಮ ಡಿಫಾಲ್ಟ್ ಆಗಿರ್ಬೋದು, 100 ಜನಕ್ಕೆ ಲೋನ್ ಕೊಡಿಸ್ತೀನಿ, ಎಷ್ಟಾರು ಕಳಿಸಿದ್ದಾರೆ. ಸೊ ಹಂಗೆ ಈಗ ನಿಮ್ಗೆ ಫೈನಾನ್ಷಿಯಲ್ ಒಪ್ಪಿಗೆ ಮಾಡಿಸ್ತೀವಿ, ಒಳ್ಳೆ ಕೋರ್ಸು ತಂದಿದ್ವಿ. ಬಹುಶಃ ಇಡೀ ರಾಮನಗರ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್, ಇಷ್ಟು ದೊಡ್ಡ ಕೋರ್ಸ್ ಏನಂತ ಇನ್ಸ್ಟಿಟ್ಯೂಷನ್ ಇನ್ನೊಂದಲ್ಲ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು, ನೀವು ಒಳ್ಳೆ ರೀತಿ ವಿದ್ಯಾಭ್ಯಾಸ ಪಡಿಬೇಕು, ನೀವು ಪ್ರೊಫೆಷನಲ್ ಬೆಳಿಬೇಕು ಅಂತ ಹೇಳಿದ್ರೆ ಜೊತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಸರ್ ಕರಿಯಪ್ಪನವ್ರು ಇವತ್ತು ಯಾಕೆ ಓದ್ತಾರಲ್ಲ, ಕರಿಯಪ್ಪನವ್ರು ಹೇಳ್ತಾರೆ ಅಂತಂದ್ರೆ ನಾವು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿದ್ದು ನಾವು ಬಂದಿಲ್ಲ ಕೆಲಸ ಮಾಡ್ತಾ ಇದ್ವಿ. ಅದಾಗಲೇ ಇವತ್ತು ಬಂದು ಒಳ್ಳೆ ಮಾತು ಮುಖಾಜ್ ಹೇಳ್ತಾರೆ. ಅದೇ ರೀತಿ ಈ ಸಂಸ್ಥೆ ಬಗ್ಗೆ ಎತ್ತರ ತಗೊಳ್ಳುವುದರಲ್ಲಿ ನಿಮ್ಮ ಪಾತ್ರ ಮುಂದಿನ ದಿನಗಳು ಎಲ್ಲಿ ಇದೆ ಅಂತ ಹೇಳಿ ನಿಮ್ಮ ಒಳ್ಳೆಯ ಮಾಡಿ ಇವತ್ತು ಸಂಭ್ರಮ ಸಂತೋಷ ಇರೋದು ನಮ್ಮ ಭಾಷಣ ಸಾಕು. ಮದುವೆ ಮೇಲೆ ಒಳ್ಳೆ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳಿ ನಿಮ್ಗೆಲ್ಲ ಒಳ್ಳೆದನ್ನು ಬಯಸ ನಾನು ಗಮನಿಸ್ತೇನೆ. ಜೈ ಹೇಳ್ತಾನೆ.